ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 10ನೇ ತರಗತಿಯ ಸೈನ್ಸ್ ಚಾಪ್ಟರ್ ಅಧ್ಯಾಯ 2 ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ಏನೆಲ್ಲ GPSTR, HSTR ಮತ್ತು PSTR ಎಕ್ಸಾಮಿನೇಷನ್ ಮತ್ತು TETಗೆ ಸಂಬಂಧಿಸಿದಾಗ ಏನೆಲ್ಲ ಇಂಪಾರ್ಟೆಂಟ್ಸ್ ಬರ್ತವೆ, ಸೊ ಯಾವೆಲ್ಲ ಪ್ರಶ್ನೆಗಳು ಹಿಂದಿನ ಒಂದು ಎಕ್ಸಾಮಲ್ಲಿ ಕೇಳಿದರು, ಹಾಗೆ ಎಲ್ಲವನ್ನು ಕೂಡ ಡಿಸ್ಕಸ್ ಮಾಡೋಣ. ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ GPSTR ಎಕ್ಸಾಮಿನೇಷನ್ಗೆ ಸಂಬಂಧಿಸಿದ ಹಾಗೆ 8ನೇ ತರಗತಿಯ ಗಣಿತ, 9ನೇ ತರಗತಿಯ ಗಣಿತ, 10ನೇ ತರಗತಿಯ ಗಣಿತ ಮತ್ತು 9th 8th ಸೈನ್ಸನ್ನು ಕೂಡ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಸೊ ಮತ್ತು HSTR ಓಲ್ಡ್ ಕ್ವಶನ್ ಪೇಪರ್, GPSTR ಓಲ್ಡ್ ಕ್ವಶನ್ ಪೇಪರ್, ಆಲ್ TET ಕ್ವಶನ್ ಪೇಪರ್, ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ರಿಲೇಟೆಡ್ ಎಲ್ಲವನ್ನು ಕೂಡ ಸಾಲ್ವ್ ಮಾಡಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಇನ್ನೂವರೆಗೆ ಯಾರೆಲ್ಲ ನೋಡಿಲ್ಲ ಅದರ ಒಂದು ಉಪಯೋಗವನ್ನು ತೆಗೆದುಕೊಳ್ಳಿ. ನಮ್ಮ ಚಾನಲ್ಗೆ ಹೋಗಿ ವಿಸಿಟ್ ಮಾಡಿ. ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ಈ ಒಂದು GPSTR ಎಕ್ಸಾಮ್ ಸಂಬಂಧಿಸಿದಾಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಏನೆಲ್ಲ ಮಾಹಿತಿ ಬರ್ತಿದೆ, ಸೈನ್ಸ್ ಮತ್ತು ಮ್ಯಾಥ್ಸ್ ರಿಲೇಟೆಡ್ ಎಲ್ಲವನ್ನು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ನೆಕ್ಸ್ಟ್ ಈಗ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ಆಮ್ಲ ಅಂದ್ರೇನು, ಪ್ರತ್ಯಾಮ್ಲ ಅಂದ್ರೇನು ನಿಮ್ಮ ದಿನನಿತ್ಯ ಜೀವನದಲ್ಲಿ ಫೀಲ್ ಮಾಡಿರ್ತೀರ. ಆಹಾರದ ಹುಳಿ ಪದಾರ್ಥ ಇದ್ದರೆ, ಆಹಾರ ಕಹಿ ಆಗಿದ್ದರೆ ಅದರ ಆಮ್ಲ ಮತ್ತು ಪ್ರತ್ಯಾಮ್ಲ ಎಂಬುದು ಹಿಂದಿನ ತರಗತಿ ಆಲ್ರೆಡಿ ನೀವು ಕಲ್ತಿದ್ದೀರಿ. ಹಾಗಾದರೆ ಈಗ ನಾವು ಆಮ್ಲಗಳು ಹುಳಿ ಆಗಿದ್ದು ನೀಲಿ ಲಿಟ್ಮಸನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತೆ. ಸೊ ಇಲ್ಲಿ ಮುಖ್ಯವಾಗಿ ಆಮ್ಲಗಳಿದ್ದರೆ ನೀಲಿ ಲಿಟ್ಮಸನ್ನು ಕೆಂಪು ಬಣ್ಣಕ್ಕೆ ಏನು ಮಾಡುತ್ತೆ, ಬದಲಾಯಿಸುತ್ತೆ. ಆದರೆ ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿದ್ದು ಕೆಂಪು ಲಿಟ್ಮಸನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತೆ. ಆಮ್ಲ ಆಗಿದ್ದರೆ ನೀಲಿ ಇರುವಂಥದ್ದು ಕೆಂಪು, ಪ್ರತ್ಯಾಮ್ಲ ಆಗಿದ್ದರೆ ಕೆಂಪು ಇರುವಂಥದ್ದು ನೀಲಿ. ಆ್ಯಸಿಡ್ ಇದ್ದರೆ ಬ್ಲೂ ಇಂಟು ರೆಡ್, ಬೇಸ್ ಇದ್ದರೆ ರೆಡ್ ಇಂಟು ಬ್ಲೂ. ಈ ರೀತಿಯಾಗಿ ನೆನಪಿಟ್ಕೋಬೇಕು. ಲಿಟ್ಮಸ್ ಅಂತಕ್ಕಂಥದ್ದು ಒಂದು ನೈಸರ್ಗಿಕ ಸೂಚಕವಾಗಿದೆ. ಲಿಟ್ಮಸ್ ಅಂತಕ್ಕಂಥದ್ದು ಒಂದು ನೈಸರ್ಗಿಕ ಸೂಚಕವಾಗಿರುವಂಥದ್ದು. ಇಂತಹ ಸೂಚಕವೆಂದರೆ ಇದೇ ಲಿಟ್ಮಸ್ ರೀತಿಯಲ್ಲೇ ಕೆಲಸ ಮಾಡುವಂಥ ನೈಸರ್ಗಿಕ ಸೂಚಕಗಳಂದರೆ ಯಾವುದಾವೆ ಅಂತ ನೋಡ್ತಾ ಹೋಗೋಣ. ಒಂದು ಅರಿಶಿನ ಬಿಳಿ ಬಟ್ಟೆಯ ಮೇಲೆ ಬಿದ್ದಾಗ ಅದು ಏನಾಗುತ್ತೆ, ಅರಿಶಿನ ಕಲರಲ್ಲಿ ಇರುತ್ತೆ. ಅದನ್ನು ಸೋಪ್ ಹಚ್ಚಿ ನಾವು ಕ್ಲೀನ್ ಮಾಡೋಕ್ಕೆ ಅಂತ ಹೋದರೆ ಅದು ರೆಡ್ ಕಲರಾಗಿ ಕನ್ವರ್ಟ್ ಆಗುತ್ತೆ. ಇದು ನೈಸರ್ಗಿಕ ಲಿಟ್ಮಸ್ ಅಂತ ಹೇಳಿ ಕರಿತೀವಿ. ಬಟ್ಟೆಯ ಮೇಲಿನ ಸಾರಿನ ಕಲೆಯು ಪ್ರತ್ಯಾಮ್ಲೀಯ ಗುಣವುಳ್ಳ ಸಾಬೂನಿನಿಂದ ಉಜ್ಜಿದಾಗ ಅಲ್ಲಿ ಕೆಂಪು ಮಿಶ್ರಿತ ಕಂದು ಬಣ್ಣಕ್ಕೆ ತಿರುಗುವುದನ್ನು ನೀವು ಗಮನಿಸಿರ್ತೀರ. ಈ ಬಟ್ಟೆಯಲ್ಲಿ ಸಾಕಷ್ಟು ನೀರಿನಿಂದ ತೊಳೆದಾಗ ಪುನಃ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಪರೀಕ್ಷಿಸಲು ಮೀಥೈಲ್, ಆರೆಂಜ್ ಫಿನಾಪ್ಥಲಿನ್ಗಳಂಥ ಸಂಶ್ಲೇಷಿತ ಸೂಚಕಗಳನ್ನು ಬಳಸ್ತಾರೆ. ಏನು ಇಂಪಾರ್ಟೆಂಟ್ ಅಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಪರೀಕ್ಷಿಸಲು ಬಳಸುವಂಥ ಸಂಶ್ಲೇಷಿತ ಸೂಚಕಗಳು ಅಂದರೆ ಅವು ಮೀಥೈಲ್, ಆರೆಂಜ್ ಆ್ಯಂಡ್ ಫಿನಾಪ್ಥಲಿನ್ ಸೂಚಕಗಳು. ನೆನ್ಪಿಟ್ಕೋಬೇಕು. ಸೊ ಈ ಹೈಲೈಟೆಡ್ ಮಾಡ್ತಿರುವಂಥ ಎಲ್ಲ ಪಾಯಿಂಟ್ಸ್ಗಳನ್ನು ನೀವು ವಿಡಿಯೋನ ಪಾಸ್ ಮಾಡಿ ನೀಟಾಗಿ ನೋಟನ್ನು ಮಾಡ್ಕೋಬೋದು. ಈ ಒಂದು ಅಧ್ಯಾಯದಲ್ಲಿ ನಾವು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಕ್ರಿಯೆಗಳು, ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಪರಸ್ಪರ ಪರಿಣಾಮಗಳನ್ನು ಹೇಗೆ ನಾವು ಅಭ್ಯಾಸ ಮಾಡಬೇಕು, ದೈನಂದಿನ ಜೀವನದಲ್ಲಿ ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು ಅಂತ ಡೀಟೇಲಾಗಿ ನೋಡ್ತಾ ಹೋಗೋಣ. ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಇದೆ, ಇದು ನಿಮಗೆ ಗೊತ್ತಾ ಅಂತ ಕೇಳ್ತಾ ಇದ್ದಾರೆ. ಲಿಟ್ಮಸ್ ದ್ರಾವಣ ಒಂದು ನೇರಳೆ ರಂಗು. ಲಿಟ್ಮಸ್ ದ್ರಾವಣ ಅಂತಕ್ಕಂಥದ್ದು ಒಂದು ನೇರಳೆ ರಂಗು ಆಗಿರುತ್ತೆ. ಈ ಒಂದು ಲಿಟ್ಮಸ್ಸಲ್ಲಿ ಈ ಒಂದು ಹೈಲೈಟೆಡ್ ಪಾಯಿಂಟನ್ನು ನೀವು ನೋಡ್ಕೊಂಬಿಡಿ. ಲಿಟ್ಮಸ್ ದ್ರಾವಣ ಒಂದು ನೇರಳೆಯ ರಂಗು. ಇದನ್ನು ಥ್ಯಾಲೋಪೈಟ್ ಸಸ್ಯವರ್ಗಕ್ಕೆ ಸೇರಿದ ಕಲ್ಲು ಹೂವಿನಿಂದ ಪಡೆಯಲಾಗುತ್ತದೆ. ಲಿಟ್ಮಸ್ ಎನ್ನುವಂಥದ್ದು ಒಂದು ನೇರಳೆಯ ರಂಗು. ಇದನ್ನು ಥ್ಯಾಲೋಪೈಟ್ ಕಲ್ಲು ಹೂವಿನಿಂದ ಪಡೆಯಲಾಗುತ್ತದೆ. ಕಲ್ಲು ಹೂವು ಯಾವ ಸಸ್ಯವರ್ಗಕ್ಕೆ ಸೇರಿದೆ ಅಂತ ಕೇಳ್ತಾರೆ, ಥ್ಯಾಲೋಪೈಟ್ ಅಂತ ಹೇಳಬೇಕು. ನಂತರ
ಸಾಮಾನ್ಯವಾಗಿ ಸೂಚಕದಂತೆ ಬಳಸುವಂತಹ ಲಿಟ್ಮಸ್ ದ್ರಾವಣವು ಆಮ್ಲವು ಮತ್ತು ಪ್ರತ್ಯಾಮ್ಲವು ಅಲ್ಲದಿದ್ದಾಗ ಅದರ ಬಣ್ಣ ನೇರಳೆಯಾಗಿರುತ್ತದೆ. ಯಾವುದೇ ಆಮ್ಲ ಮತ್ತು ಪ್ರತ್ಯಾಮ್ಲ ಇಲ್ಲದೆ ಹೋದರೆ ಅದರ ಬಣ್ಣ ಏನಾಗಿರುತ್ತೆ, ನೇರಳೆಯಾಗಿರುತ್ತೆ. ಮತ್ತು ಕೆಂಪು ಕ್ಯಾಬೇಜ್ ಎಲೆಗಳು ಅರಿಸಿನ, ಹೈಡ್ರಾಂಜಿಯಾ, ಪೆಟೂನಿಯಾ, ಜೆರೇನಿಯಂನಂತಹ ಕೆಲವು ಹೂವಿನ ಬಣ್ಣದ ದಳದಂತಹ ಅನೇಕ ನೈಸರ್ಗಿಕ ಸೂಚಕಗಳು ಇದ್ದಾವೆ. ಇವುಗಳು ದ್ರಾವಣದಲ್ಲಿ ಆಮ್ಲ ಪ್ರತ್ಯಾಮ್ಲದ ಅಸ್ತಿತ್ವವನ್ನು ಸೂಚಿಸುತ್ತೆ. ಇವುಗಳನ್ನು ಆಮ್ಲ ಪ್ರತ್ಯಾಮ್ಲಗಳ ಸೂಚಕ ಅಂತ ಹೇಳಿ ಕರೀತಾರೆ. ಇವುಗಳನ್ನು ಸರಳವಾಗಿ ಸೂಚಕಗಳು ಅಂತ ಹೇಳಿ ಕರೀತಾರೆ. ಸೊ ಯಾವೆಲ್ಲ ನೀವು ಪಾಯಿಂಟ್ ಮಾಡ್ಕೊಂಡು ಇಟ್ಕೋಬೇಕು. ಅರಿಶಿನ, ಕೆಂಪು ಕ್ಯಾಬೇಜ್ ಎಲೆಗಳು, ಹೈಡ್ರಾಂಜಿಯಾ, ಪೆಟೂನಿಯಾ ಮತ್ತು ಜೆರೇನಿಯಂನಂತಹ ಕೆಲವು ಹೂವಿನ ಬಣ್ಣದ ದಳಗಳಂತಹ ಅನೇಕ ನೈಸರ್ಗಿಕ ವಸ್ತುಗಳನ್ನು ಎಂತ ಕರೀತಾರಪ್ಪ ಅಂದರೆ ಸೂಚಕಗಳು ಅಂತ ಹೇಳಿ ಕರೀತಾರೆ. ನೆಕ್ಸ್ಟು ಕಾನ್ಸೆಪ್ಟ್ ಇದೆ, ಆಮ್ಲ ಮತ್ತು ಪ್ರತ್ಯಾಮ್ಲಗಳ ರಾಸಾಯನಿಕ ಗುಣಗಳನ್ನು ಅರ್ಥ ಮಾಡ್ಕೋದು. ನಾವೀಗ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ರಾಸಾಯನಿಕ ಗುಣಗಳು ಯಾವ ರೀತಿಯಾಗಿರ್ತವೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ರಾಸಾಯನಿಕ ಗುಣಗಳನ್ನು ಪ್ರಯೋಗಶಾಲೆಯಲ್ಲಿ ಮಾಡಿ ಒಂದು ಚಟುವಟಿಕೆ ಮೂಲಕ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಗುರುತಿಸಲಿಕ್ಕೆ ಹೇಳ್ತಾ ಇದ್ದಾರೆ. ಏನು ಚಟುವಟಿಕೆ ಇದೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಕೆಲವೊಂದಿಷ್ಟು ಕೆಮಿಕಲ್ಗಳನ್ನು ಕೊಟ್ಟಿದ್ದಾರೆ. ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಕೊಟ್ಟಿದ್ದಾರೆ, ಸಲ್ಫ್ಯೂರಿಕ್ ಆಮ್ಲ ಕೊಟ್ಟಿದ್ದಾರೆ, ನೈಟ್ರಿಕ್ ಆಮ್ಲ ಕೊಟ್ಟಿದ್ದಾರೆ, ಅಸಿಟಿಕ್ ಆ್ಯಸಿಡ್ ಕೊಟ್ಟಿದ್ದಾರೆ, ಸೋಡಿಯಂ ಹೈಡ್ರಾಕ್ಸೈಡ್ ಕೊಟ್ಟಿದ್ದಾರೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕೊಟ್ಟಿದ್ದಾರೆ, ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಅಂತ ಕೊಟ್ಟಿದ್ದಾರೆ, ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡ್, ಅಮೋನಿಯಂ ಹೈಡ್ರಾಕ್ಸೈಡ್ ಅಂತ ಕೊಟ್ಟಿದ್ದಾರೆ. ಇವುಗಳನ್ನು ಏನು ಮಾಡಬೇಕಪ್ಪ ಅಂದರೆ ಪ್ರತ್ಯೇಕವಾಗಿ ಒಂದೊಂದು ಡ್ರಾಪ್ಸನ್ನು ತೆಗೆದುಕೊಂಡು ಒಂದು ವಾಚ್ ಗ್ಲಾಸ್ನಲ್ಲಿ ಹಾಕಬೇಕು. ವಾಚ್ ಗ್ಲಾಸ್ ಅಂದರೆ ಗ್ಲಾಸಿನ ಸಣ್ಣ ಪ್ಲೇಟ್ಗಳಿರ್ತವೆ, ಅವು ವಾಚ್ ಗ್ಲಾಸ್ ಅಂತ ಹೇಳಿ ಕರೀತಾರೆ. ಆ ಒಂದು ವಾಚ್ ಗ್ಲಾಸ್ನಲ್ಲಿ ಒಂದೊಂದೇ ಹನಿಗಳನ್ನು ಹಾಕಿ ಏನು ಮಾಡಬೇಕಪ್ಪ ಅಂದರೆ ಆ ದ್ರಾವಣಕ್ಕೆ ಸಂಬಂಧಿಸಿದ ಹಾಗೆ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಕೆಂಪು ಮತ್ತು ನೀಲಿ ಲಿಟ್ಮಸ್ ಅಥವಾ ಫಿನಾಪ್ತಲಿನ್ ಮಿಥೈಲ್ ಆರೆಂಜ್ ದ್ರಾವಣಗಳ ಬಣ್ಣದಲ್ಲಿ ಯಾವ ಯಾವ ಬದಲಾವಣೆಯನ್ನು ವೀಕ್ಷಣೆ ಮಾಡ್ತೀರಿ ಅಂತ ನೋಡ್ಕೋಬೇಕು. ಇಲ್ಲಿ ಬೇರೆ ಬೇರೆ ಹೈಡ್ರಾಕ್ಸೈಡು ಮತ್ತು ಆ್ಯಸಿಡ್ಸ್ಗಳಿದ್ದಾವೆ. ಇವುಗಳನ್ನು ಲಿಟ್ಮಸ್ ಪೇಪರ್ನಲ್ಲಿ ಅದ್ದಿದಾಗ ಯಾವ ರೀತಿಯಾಗಿ ಬಣ್ಣ ಬದಲಾಗತ್ತೆ ಅಂತ ಹೇಳಿ ನೋಡಿ ಇಲ್ಲಿ ಲಿಸ್ಟ್ ಮಾಡಿ ಅಂತ ಹೇಳಿ ಚಟುವಟಿಕೆಯನ್ನು ನೀಡಿದ್ದಾರೆ. ಈ ಸೂಚಕಗಳ ಬಣ್ಣಗಳು ಬದಲಾವಣೆಯ ವಸ್ತು ಆಮ್ಲವೇ ಪ್ರತ್ಯಾಮ್ಲವೇ ಎಂಬುದನ್ನು ಸೂಚಿಸುತ್ತೆ. ಕೆಲವು ಆಮ್ಲಗಳ ವಾಸನೆ ಆಮ್ಲೀಯವಾಗಿರುತ್ತೆ, ಕೆಲವು ಮಾಧ್ಯಮಗಳಲ್ಲಿ ಇದು ಪ್ರತ್ಯಾಮ್ಲೀಯವಾಗಿ ಆಗಿರುತ್ತೆ. ಇವುಗಳನ್ನು ಘ್ರಾಣ ಆಲ್ಫ್ಯಾಕ್ಟರಿ ಸೂಚಕಗಳು ಅಂತೇಳಿ ಕರೀತಾರೆ. ಆಲ್ಫ್ಯಾಕ್ಟರಿ ಸೂಚಕಗಳು ಅಂತಂದರೆ ಏನು ಅಥವಾ ಘ್ರಾಣ ಅಂದರೆ ಏನು? ಕೆಲವು ವಸ್ತುಗಳ ವಾಸನೆ ಆಮ್ಲೀಯ ಪ್ರತ್ಯಾಮ್ಲೀಯ ಮಾಧ್ಯಮಗಳಲ್ಲಿ ಬದಲಾಗುತ್ತವೆ. ಕೆಲವು ವಸ್ತುಗಳ ವಾಸನೆಯು ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿ ಏನಾಗುತ್ತೆ ಅಂದರೆ ಬದಲಾವಣೆ ಆಗುತ್ತೆ. ಇಂತಹ ಸೂಚಕಗಳನ್ನು ಘ್ರಾಣ ಅಂಥೇಳಿ ಕರಿತೀವಿ. ಉದಾಹರಣೆಗೆ ಇಲ್ಲಿ ಮತ್ತೊಂದು ಚಟುವಟಿಕೆಯನ್ನು ನೀಡಿದ್ದಾರೆ. ನೀವು ಇತ್ತೀಚಿನ ಪಠ್ಯಪುಸ್ತಕಗಳಲ್ಲಿ ಅತಿ ಹೆಚ್ಚು ಚಟುವಟಿಕೆಗಳನ್ನು ನೋಡ್ತಾ ಇದ್ದೀರಾ. ಈ ಒಂದು ಚಟುವಟಿಕೆಗಳನ್ನು ನೀಡುವಂಥ ಉದ್ದೇಶ ಏನಪ್ಪ ಅಂದರೆ ವಿಜ್ಞಾನ ಬೋಧನೆ ಮಾಡುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ನೀವು ಚಟುವಟಿಕೆ ಆಧಾರಿತ ಅಭ್ಯಾಸವನ್ನು ಕಲಿಸಿದ್ದೇ ಆದಲ್ಲಿ ಮಕ್ಕಳಿಗೆ ಪೂರಕವಾಗಿರುವಂತಹ ಜ್ಞಾನ ದೊರೆಯುತ್ತೆ. ಹಾಗಾಗಿ ಹೆಚ್ಚಾಗಿ ಚಟುವಟಿಕೆಗಳನ್ನು ನೀಡಿರುವಂಥದ್ದನ್ನು ನೀವು ಗಮನಿಸ್ತೀರ. ಸೊ ಇಲ್ಲಿ ಎರಡನೇ ಚಟುವಟಿಕೆಯನ್ನು ನೋಡ್ತಾ ಹೋಗೋಣ. ಸಣ್ಣಗೆ ಹೆಚ್ಚಿದ ಈರುಳ್ಳಿಯ ಚೂರುಗಳನ್ನು ಸ್ವಚ್ಛವಾಗಿ ಬಟ್ಟೆಯ ಕೆಲವು ಪಟ್ಟಿಗಳೊಂದಿಗೆ ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ತೆಗೆದುಕೊಳ್ಳಿ. ಚೀಲವನ್ನು ಬಿಗಿಯಾಗಿ ಕಟ್ಟಿ ರಾತ್ರಿ ಇಡೀ ಫ್ರಿಜ್ನಲ್ಲಿ ಇಡಿ. ಬಟ್ಟೆಯ ಪಟ್ಟಿಗಳನ್ನು ಈಗ ಆಮ್ಲ ಪ್ರತ್ಯಾಮ್ಲಗಳೆಂದು ಪರೀಕ್ಷಿಸಬಹುದಾ ಅಂತ ಹೇಳಿ ಕೇಳ್ತಾರೆ. ಸೊ ಇಲ್ಲಿ 2 ಬಟ್ಟೆಗಳಲ್ಲಿ ತೆಗೆದುಕೊಂಡು ಅವುಗಳ ವಾಸನೆಯನ್ನು ನಾವು ಪರೀಕ್ಷೆ ಮಾಡಬೇಕು, ಅವುಗಳ ಸ್ಮೆಲ್ಲನ್ನು ಪರೀಕ್ಷೆ ಮಾಡಬೇಕು. ಅವುಗಳು ಸ್ವಚ್ಛವಾದ ಸ್ಥಳದಲ್ಲಿಟ್ಟು ಒಂದರ ಮೇಲೆ ಹೈಡ್ರೋಕ್ಲೋರಿಕ್ ಆ್ಯಸಿಡನ್ನು ಹಾಕಬೇಕು. ನಂತರ ಇನ್ನೊಂದರ ಮೇಲೆ ಸಾರಯುಕ್ತ ಸೋಡಿಯಂ NaOH ಸಾರಯುಕ್ತವನ್ನು ಹಾಕಬೇಕು. ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅನ್ನು ಹಾಕಬೇಕು. ಇನ್ನೊಂದರಲ್ಲಿ ಸಾರಯುಕ್ತ NaOH ಅನ್ನು ಹಾಕಬೇಕು. ಕೆಲವು ಹನಿಗಳನ್ನು ಹಾಕಬೇಕು. ಆವಾಗ 2 ಪಟ್ಟಿಗಳಲ್ಲಿ ನೀರಿನಿಂದ ತೊಳೆದು ಪುನಃ ವಾಸನೆಯನ್ನು ನೀವು ಪರೀಕ್ಷೆ ಮಾಡಬೇಕು. ಆವಾಗ ನಿಮ್ಮ ವೀಕ್ಷಣೆಯನ್ನು ದಾಖಲಿಸಿ
ಯಾವ ರೀತಿಯಾಗಿ ನಮಗೆ ಘ್ರಾಣ ಉಂಟಾಗತ್ತೆ ಅಂತಕ್ಕಂಥನ ಆಗ ಸ್ವಲ್ಪ ಸಾರರಿಕ್ತ ವೆನಿಲ್ಲಾ ಸಾರ ಲವಂಗದ ಎಣ್ಣೆಯನ್ನು ತೆಗೆದುಕೊಂಡು ವಾಸನೆಯನ್ನು ಪರೀಕ್ಷೆ ಮಾಡಬೇಕು. ಒಂದು ಪ್ರಮಾಣದಲ್ಲಿ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಇನ್ನೊಂದರಲ್ಲಿ NaOH ತೆಗೆದುಕೊಂಡು 2 ಪ್ರಮಾಣಗಳಿಗೆ ಹನಿಗಳನ್ನು ಸಾರರಿಕ್ತ ವೆನಿಲ್ಲಗಳ ಸಾರ ಹನಿಗಳನ್ನು ಚೆನ್ನಾಗಿ ಸೇರಿಸಿ ಸಿಲುಕಿಸಿ ಪುನಃ ವಾಸನೆಗಳನ್ನು ಈ ರೀತಿಯಾಗಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಎರಡರದ್ದು ಏನು ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಚಟುವಟಿಕೆ ಮೂಲಕ ಕೊಟ್ಟಿದ್ದಾರೆ. ಒಂದು ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಇನ್ನೊಂದು ಸೋಡಿಯಂ ಹೈಡ್ರಾಕ್ಸೈಡ್. ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡು ಮತ್ತು ಹೈಡ್ರೋಜನ್ ಕ್ಲೋರೈಡ್ ಎಂತಕ್ಕಂಥ ಲವಂಗದ ಎಣ್ಣೆಯ ವಾಸನೆ ಬದಲಾವಣೆಯನ್ನು ಪರೀಕ್ಷಿಸಿ ನಿಮ್ಮ ವೀಕ್ಷಣೆಗಳನ್ನು ದಾಖಲಿಸಿ ಅಂತ ಇದೆ. ಈ ಒಂದು ವೀಕ್ಷಣೆಗಳ ಆಧಾರದ ಮೇಲೆ ವೆನಿಲ್ಲಾ, ಈರುಳ್ಳಿ ಮತ್ತು ಲವಂಗದ ಎಣ್ಣೆಗಳಲ್ಲಿ ಯಾವುದನ್ನು ಘ್ರಾಣ ಸೂಚಕಗಳಾಗಿ ಬಳಸಬಹುದು ಎಂತಕ್ಕಂಥದ್ದನ್ನು ನೀವು ಈಸಿಯಾಗಿ ಪಾಯಿಂಟ್ ಔಟ್ ಮಾಡ್ಬೋದು. ಹಾಗಾದರೆ ಇಲ್ಲಿ ಆಮ್ಲಗಳು, ಪ್ರತ್ಯಾಮ್ಲಗಳು ಲೋಹದೊಂದಿಗೆ ಯಾವ ರೀತಿಯಾಗಿ ವರ್ತನೆಯನ್ನು ಮಾಡ್ತವೆ ಅಂತೇಳಿ ನೋಡ್ತಾ ಹೋಗೋಣ. ಲೋಹಗಳೊಂದಿಗೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಯಾವ ರೀತಿಯಾಗಿ ವರ್ತನೆಯನ್ನು ಮಾಡ್ತವೆ ಅಂತ ನೋಡ್ತಾ ಹೋಗೋಣ. ಇದರ ಚಟುವಟಿಕೆ ಮೂಲಕ ನೋಡ್ತಾ ಹೋಗೋಣ. ಇಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ, ಯಾವ ಚಿತ್ರ? ಈ ಚಿತ್ರದಲ್ಲಿ ತೋರಿಸಿರುವಂತೆ ಏನೆಲ್ಲ ಅರೇಂಜ್ಮೆಂಟ್ ಮಾಡ್ಕೋಬೇಕಪ್ಪ ಅಂದರೆ, ಸೋಪಿನ ಚೂರುಗಳ ಮೇಲ್ಮೈ ಮೇಲೆ ವೀಕ್ಷಿಸಿದಿರಿ. ಬಿಡುಗಡೆಯಾದ ಅನಿಲ ಸಾಬೂನದ ದ್ರಾವಣದ ಮೂಲಕ ಹಾಯಿಸಿ ಸಾಬೂನ ದ್ರಾವಣದಲ್ಲಿ ಗುಳ್ಳೆಗಳು ಏಕೆ ಉಂಟಾಗ್ತವೆ? ಗಾಳಿ ತುಂಬಿದ ಗುಳ್ಳೆಗಳ ಹತ್ತಿರ ಉರಿಯುತ್ತಿರುವ ಮೇಣದ ಬತ್ತಿಯನ್ನು ತನ್ನಿ. ಆವಾಗ NaHCl, HNO3, CH3COOH ಅಂತ ಆಮ್ಲಗಳು ಪುನರಾವರ್ತಿಸಿ ಈ ಸಂದರ್ಭದಲ್ಲಿ ವೀಕ್ಷಣೆಗಳನ್ನು ಮಾಡಬೇಕು. ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಸಾಬೂನಿನ ದ್ರಾವಣದ ಗುಳ್ಳೆಗಳು ಬರ್ತವೆ, ಬೇರೆ ಬೇರೆ ಕೆಮಿಕಲ್ಸನ್ನು ತಗೋಬೇಕು. ಈ ರೀತಿಯಾಗಿ ಬೇರೆ ಬೇರೆ ಕೆಮಿಕಲ್ಸನ್ನು ತೆಗೆದುಕೊಂಡು ಆ ಗಾಳಿಯಲ್ಲಿ ವೀಕ್ಷಣೆಯನ್ನು ಮಾಡಬೇಕು. ಇದರ ಸೆಟಲ್ಮೆಂಟ್ ಈ ರೀತಿಯಾಗಿದೆ. ಏನು ಕೇಳ್ತಾರಪ್ಪ ಅಂದರೆ, ಪ್ರಶ್ನೆಗಳನ್ನು ಅಂದರೆ ಸೈನ್ಸ್ ಅಂತಂದಾಗ ಇಲ್ಲಿ ಇಂಪಾರ್ಟೆಂಟ್ ಡಯಾಗ್ರಾಮ್ಗಳನ್ನು ಕೂಡ ಕೇಳ್ಬೋದು. ಹಾಗಾಗಿ ಇಲ್ಲಿ ನೋಡಿ, ಇದು ಒಂದು ಸ್ಟ್ಯಾಂಡ್ ಆಗಿರುತ್ತೆ. ಇಲ್ಲಿ ಈ ಸ್ಟ್ಯಾಂಡ್ಗೆ ಏನು ಮಾಡಿರ್ತಾರೆ, ಅದು ಆಧಾರ ಸ್ತಂಭ. ಇದಕ್ಕೆ ಏನು ಅಟ್ಯಾಚ್ ಮಾಡಿರ್ತಾರಪ್ಪ ಅಂದರೆ, ಇಲ್ಲಿ ಪ್ರನಾಳ ಇರುತ್ತೆ. ಪ್ರನಾಳದಲ್ಲಿ ಸಾರರಿಕ್ತವಾಗಿರುವಂಥ ಸಲ್ಫ್ಯೂರಿಕ್ ಆ್ಯಸಿಡ್ ಇರುತ್ತೆ. ಇದರಲ್ಲಿ ಸತುವಿನ ಚೂರುಗಳನ್ನು ಹಾಕಿರ್ತಾರೆ. ಸತುವಿನ ಚೂರುಗಳನ್ನು ಹಾಕಿದಾಗ ಇಲ್ಲೇನಾಗುತ್ತೆ ಅಂದರೆ, ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಈ ನೀರಿನಲ್ಲಿ ಉತ್ಪತ್ತಿಯಾಗಿ ಇದು ನಿರ್ಗಮ ನಾಳದ ಮೂಲಕ ಇದು ಕೆಳಗಡೆ ಬರ್ತಕ್ಕಂಥದ್ದು. ಇಲ್ಲಿ ಕೆಳಗಡೆ ಬಂದ ತಕ್ಷಣ ಇಲ್ಲೇನಾಗುತ್ತೆ ಅಂದರೆ, ದಪ್ಪ ದಪ್ಪ ಗುಳ್ಳೆಗಳು ಮೇಲೆ ಇರತಕ್ಕಂಥದ್ದನ್ನು ಗಮನಿಸ್ತೀವಿ. ಈ ಗುಳ್ಳೆಗಳು ಇದ್ದಾಗ ಇಲ್ಲಿ ಪಾಪ್ ಅನ್ನುವಂಥ ಶಬ್ದವನ್ನು ಮಾಡುವಂಥ ಹೈಡ್ರೋಜನ್ ಅನಿಲ ಉರಿಯುತ್ತಿರುವ ಮೇಣದ ಬತ್ತಿ, ಹೈಡ್ರೋಜನ್ ತುಂಬಿದ ಸಾಬೂನಿನ ಗುಳ್ಳೆ, ಸಾಬೂನಿನ ದ್ರಾವಣ ಇದಾಗಿರುತ್ತೆ. ಸೊ ಈ ರೀತಿಯಾಗಿ ಪರೀಕ್ಷೆಯನ್ನು ಮಾಡಿದಾಗ ಇಲ್ಲಿ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆ ಮೂಲಕ ಹೈಡ್ರೋಜನ್ ಅನಿಲಗಳ ಪರೀಕ್ಷೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ನೋಡ್ತಾ ಹೋದಾಗ, ಮೇಲಿನ ಕ್ರಿಯೆಗಳಲ್ಲಿ ಲೋಹವು ಆಮ್ಲಗಳಿಂದ ಹೈಡ್ರೋಜನ್ ಪರಮಾಣುಗಳನ್ನು ಹೈಡ್ರೋಜನ್ ಅನಿಲದ ರೂಪದಲ್ಲಿ ಸ್ಥಾನಪಲ್ಲಟಗೊಳಿಸುತ್ತದೆ ಮತ್ತು ಲವಣ ಎಂಬ ಸಂಯುಕ್ತವನ್ನು ಇದು ಉಂಟು ಮಾಡುತ್ತದೆ. ಹೀಗೆ ಆಮ್ಲದೊಂದಿಗೆ ಒಂದು ಪ್ರತ್ಯಾಮ್ಲದ ಕ್ರಿಯೆಗಳನ್ನು ಈ ರೀತಿಯಾಗಿ ಕ್ರೋಢೀಕರಿಸಬಹುದು. ಈ ಒಂದು ಜನರಲ್ ಫಾರ್ಮುಲಾವನ್ನು ನೀವು ನೆನಪಿಟ್ಕೋಬೇಕು. ಆಮ್ಲವು ಲೋಹದೊಂದಿಗೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಅನಿಲವನ್ನು ಉತ್ಪತ್ತಿ ಮಾಡುತ್ತದೆ. ಈ ರೀತಿಯಾಗಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಆಗಿರ್ಬೋದು, ಒನ್ ಮಾರ್ಕ್ ಕ್ವೆಶನ್ಗಳನ್ನು ಕೇಳ್ಬೋದು. ಲೋಹವು ಆಮ್ಲದೊಂದಿಗೆ ವರ್ತಿಸಿದಾಗ ಉಂಟಾಗುವಂತಹ ಉತ್ಪನ್ನಗಳು ಯಾವುವು ಅಂತ ಕೇಳ್ಬೋದು. ಲವಣ ಮತ್ತು ಹೈಡ್ರೋಜನ್ ಆಗಿರುತ್ತೆ. ಈಗ ಅದಕ್ಕೆ ಒಂದು ಎಕ್ಸಾಂಪಲನ್ನು ತೆಗೆದುಕೊಳ್ಳೋಣ. ಈ ಕ್ರಿಯೆಯಲ್ಲಿ ಕೆಳಗಿನಂತೆ ನಾವು ಇದನ್ನು ಬರಿತೀವಿ. ಈ ಒಂದು ಕ್ರಿಯೆಯಲ್ಲಿ ರಾಸಾಯನಿಕ ಸಮೀಕರಣ ಈ ರೀತಿಯಾಗಿರುತ್ತೆ. ಆಮ್ಲವು ಲೋಹದೊಂದಿಗೆ ವರ್ತಿಸಿದಾಗ ಅಲ್ಲಿ ಏನೆಲ್ಲ ಉತ್ಪತ್ತಿ ಆಗುತ್ತೆ ಅಂದರೆ, ಅದು ನಿಮಗೆ ನೆನಪಿರಬೇಕು, ಲವಣ ಮತ್ತು ಹೈಡ್ರೋಜನ್ ಅನಿಲ ಉತ್ಪತ್ತಿ ಆಗುತ್ತೆ. ಇಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಸೋಡಿಯಂ ಹೈಡ್ರಾಕ್ಸೈಡು ಜಿಂಕ್ನೊಂದಿಗೆ ವರ್ತಿಸಿದಾಗ, ಸೋಡಿಯಂ ಹೈಡ್ರಾಕ್ಸೈಡ್ ಅಂದರೆ ಇದು ಏನಪ್ಪ ಅಂತಂದರೆ, ಇದು ಒಂದು ಆಮ್ಲ ಆಗಿರುತ್ತೆ. ಆಮ್ಲವು ಜಿಂಕ್
ಎಂತಕ್ಕಂತಹ ಲೋಹದೊಂದಿಗೆ ವರ್ತಿಸಿದಾಗ ಸೋಡಿಯಂ ಜಿಂಕೇಟ್ ಅಂತ ಆಗುತ್ತೆ. ಸೋಡಿಯಂ ಜಿಂಕೇಟ್ ಅಂದರೆ Na2ZnO2 Na2ZnO2 ಸೋಡಿಯಂ ಜಿಂಕೇಟ್ ಉಂಟಾಗುತ್ತೆ, ಪ್ಲಸ್ ಹೈಡ್ರೋಜನ್ ಕೂಡ ಬಿಡುಗಡೆ ಆಗುತ್ತೆ. ನೆಕ್ಸ್ಟು ಲೋಹದ ಕಾರ್ಬೋನೇಟ್, ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಆಮ್ಲದೊಂದಿಗೆ ಯಾವ ರೀತಿಯಾಗಿ ವರ್ತಿಸುತ್ತೆ ಅಂದರೆ ಲೋಹದ ಕಾರ್ಬೋನೇಟ್ಗಳು, ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳು ಆಮ್ಲದೊಂದಿಗೆ ಹೇಗೆ ವರ್ತಿಸ್ತವೆ ಅಂಥೇಳಿ ಇಲ್ಲಿ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳು ಆಮ್ಲದೊಂದಿಗೆ ಯಾವ ರೀತಿಯಾಗಿ ವರ್ತಿಸ್ತವೆ ಅಂತ ನೋಡ್ತಾ ಹೋಗೋಣ. ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ದ್ರಾವಣದ ಮೂಲಕ ಹಾಯಿಸಿದಾಗ ಏನಾಗುತ್ತೆ ಅದರ ಎಕ್ಸ್ಪೆರಿಮೆಂಟನ್ನು ನೋಡ್ತಾ ಹೋಗೋಣ. ಎಲ್ಲವೂ ಕೂಡ ಚಟುವಟಿಕೆ ಆಧಾರಿತವಾಗಿದ್ದಾವೆ. ಸೊ ಇವು ತುಂಬಾ ಇಂಪಾರ್ಟೆಂಟು, ಮಕ್ಕಳಿಗೆ ನಾವು ಚಟುವಟಿಕೆ ಮೂಲಕ ವಿವರಣೆ ಮಾಡಬೇಕಾಗುತ್ತೆ. ಜೊತೆಗೆ ಇದರಲ್ಲಿ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ಗಳನ್ನು ಕೂಡ ಈ ರೀತಿಯಾಗಿ ಲಾಸ್ಟ್ ಟೈಮಲ್ಲಿ ಒಂದು 3 ಅಂಕದ ಪ್ರಶ್ನೆಗೆ ಒಂದು ಡಯಾಗ್ರಾಮನ್ನು ಕೇಳಿದರು. ಸೊ ಅದಕ್ಕಾಗಿ ತುಂಬಾ ಇಂಪಾರ್ಟೆಂಟ್, ಪ್ರತಿಯೊಂದು ಡಯಾಗ್ರಾಮನ್ನು ಕೂಡ ಅಬ್ಸರ್ವ್ ಆಗಿ ಕರೆಕ್ಟಾಗಿ ನೋಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಯಾವ ರೀತಿಯಾಗಿ ಪ್ರಶ್ನೆ ಕೇಳ್ತಾರಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ದ್ರಾವಣದ ಮೂಲಕ ಹಾಯಿಸುವ ಚಿತ್ರವನ್ನು ಬಿಡಿಸಿ ಅಂತ ಕೂಡ ಕೇಳ್ಬೋದು. ಅಥವಾ ಲೋಹದ ಕಾರ್ಬೋನೇಟ್, ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳ ಆಮ್ಲದೊಂದಿಗೆ ವರ್ತನೆ ಪ್ರಯೋಗವನ್ನು ವಿವರಿಸಿ ಅಂತ ಕೂಡ ಕೇಳ್ಬೋದು. ಸೊ ಇಲ್ಲಿ ಒಂದು ಸ್ಟ್ಯಾಂಡ್ ಇದೆ. ಈ ಸ್ಟ್ಯಾಂಡ್ಗೆ ಏನು ಮಾಡಿದ್ದಾರಪ್ಪ ಅಂದರೆ ಈ ಒಂದು ಪ್ರನಾಳವನ್ನು ತೆಗೆದುಕೊಂಡಿದ್ದಾರೆ. ಇದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಹಾಕಿದ್ದಾರೆ. ಹೈಡ್ರೋಕ್ಲೋರಿಕ್ ಆಮ್ಲ ಜೊತೆಗೆ ಅವಾಗ ಏನು ಮಾಡ್ತಾರಪ್ಪ ಸೋಡಿಯಂ ಕಾರ್ಬೋನೇಟನ್ನು ಕೂಡ ಹಾಕಿದ್ದಾರೆ. ಆವಾಗ ಏನಾಗುತ್ತೆ ಅಂದರೆ ಇದು ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡುತ್ತೆ. ಕಾರ್ಬನ್ ಡೈಆಕ್ಸೈಡು ಈ ನಿರ್ಗಮನಾಳದ ಮೂಲಕ ಒಂದು ಪ್ರನಾಳದಲ್ಲಿ ಇದು ಏನಾಗುತ್ತೆ ಸ್ಟೋರ್ ಆಗುತ್ತೆ. ಆವಾಗ ಇದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ದ್ರಾವಣವಾಗಿ ಬಂದು ಇಲ್ಲಿ ತೆಗೆದುಕೊಳ್ಳುವಂಥದ್ದು. ಹಾಗಾಗಿ ಸೋಡಿಯಂ ಕಾರ್ಬೋನೇಟು ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆ್ಯಸಿಡ್ನೊಂದಿಗೆ ವರ್ತಿಸಿ ಇದು ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡಿ ಇಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ದ್ರಾವಣ ಆಗಿ ಇಲ್ಲಿ ಅದನ್ನು ಸ್ಟೋರ್ ಮಾಡುವಂಥದ್ದು. ಹಾಗಾಗಿ ಈ ರೀತಿಯಾಗಿ ಚಟುವಟಿಕೆಯನ್ನು ನೀಡ್ತಾ ಇದ್ದಾರೆ. ಸೊ ಇಲ್ಲಿ ಚಟುವಟಿಕೆ ಸಂಪೂರ್ಣ ವಿವರಣೆಯನ್ನು ನಾವು ನೋಡ್ತೀವಿ. ಸೋಡಿಯಂ ಕಾರ್ಬೋನೇಟ್ Na2CO3 ಸೋಡಿಯಂ ಕಾರ್ಬೋನೇಟ್ ಇದು ಹೈಡ್ರೋಕ್ಲೋರಿಕ್ ಆ್ಯಸಿಡ್ನೊಂದಿಗೆ ವರ್ತಿಸಿ ಇಲ್ಲಿ ಏನು ಮಾಡುತ್ತೆ ಅಂದರೆ ಸೋಡಿಯಂ NaH ಸೋಡಿಯಂ ಕಾರ್ಬೋನೇಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ನೊಂದಿಗೆ ವರ್ತಿಸಿ ಸೋಡಿಯಂ ಕ್ಲೋರೈಡ್ ಜೊತೆಗೆ H2O ವಾಟರ್ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ನಂತರ ಪ್ರನಾಳ ಬಿನಲ್ಲಿ ಇಲ್ಲಿ NaHCO3 HCl ಇದರೊಂದಿಗೆ ವರ್ತಿಸಿ NaCl H2O ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಇಲ್ಲಿ ಬಿಡುಗಡೆಯಾದ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಸುಣ್ಣದ ತಿಳಿ ನೀರಿನ ಮೂಲಕ ಹಾಯಿಸಿದಾಗ ಈ ಒಂದು ಕಾರ್ಬನ್ ಡೈಆಕ್ಸೈಡನ್ನು ಸುಣ್ಣದ ತಿಳಿ ನೀರಿನೊಂದಿಗೆ ಹಾಯಿಸಿದಾಗ ಅದು ಏನಾಗುತ್ತೆ ಬಿಳಿ ಬಣ್ಣದ ಪ್ರಕ್ಷೇಪ ಅಥವಾ ಪ್ರಿಸಿಪಿಟೇಟ್ ಫಾರ್ಮೇಷನ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಹಾಯಿಸಿದಾಗ ಈ ಕೆಳಗಿನ ಪ್ರಕ್ರಿಯೆ ನಡೆಯುತ್ತೆ. CO3 ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ H2O ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ H2O CO3 ಅಂದರೆ ಬಿಳಿಯ ಪ್ರಕ್ಷೇಪ. ಅದರ ಜೊತೆಗೆ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಹಾಯಿಸಿದಾಗ ಇಲ್ಲಿ ಜಲ ವಿಲೀನಗೊಳ್ಳದ ಸುಣ್ಣದ ಕಲ್ಲು, ಸೀಮೆ ಸುಣ್ಣ, ಅಮೃತಶಿಲೆ. ಈ ಮೇಲೆ ಲಕ್ಷಣವನ್ನು ನೋಡಿದಾಗ ಸುಣ್ಣದ ಕಲ್ಲು, ಸೀಮೆ ಸುಣ್ಣ, ಅಮೃತಶಿಲೆಗಳು, ಕ್ಯಾಲ್ಸಿಯಂ ಕಾರ್ಬೋನೇಟ್ ವಿಧದ ರೂಪಗಳು, ಎಲ್ಲ ಲೋಹದ ಕಾರ್ಬೋನೇಟ್, ಹೈಡ್ರೋಜನ್ ಕಾರ್ಬೋನೇಟ್ಗಳು ಆಮ್ಲದೊಂದಿಗೆ ವರ್ತಿಸಿ ಲವಣ, ಕಾರ್ಬನ್ ಡೈಆಕ್ಸೈಡ್, ನೀರನ್ನು ಉತ್ಪತ್ತಿ ಮಾಡುತ್ತವೆ. ಆಮ್ಲಗಳು, ಕಾರ್ಬೋನೇಟ್ಗಳು, ಸುಣ್ಣದ ಕಲ್ಲು, ಲೋಹದೊಂದಿಗೆ ವರ್ತಿಸಿ ಹೈಡ್ರೋಜನ್ ಕಾರ್ಬೋನೇಟ್ನೊಂದಿಗೆ ವರ್ತಿಸಿ ಉತ್ಪತ್ತಿ ಮಾಡುವಂತಹ ಉತ್ಪನ್ನಗಳು ಯಾವುವು ಅಂತ ಹೇಳಿ ಕೇಳ್ಬೋದು. ಹಾಗಾಗಿ ಇದು
ಲೋಹದ ಕಾರ್ಬೋನೇಟ್ ಹೈಡ್ರೋಜನ್ ಕಾರ್ಬೋನೇಟ್ಗಳು ಆಮ್ಲದೊಂದಿಗೆ ವರ್ತಿಸಿ ಲವಣ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉತ್ಪತ್ತಿ ಮಾಡುವಂಥದ್ದು. ಇದರ ಕ್ರಿಯೆ ಕ್ರೋಢೀಕರಣ ಯಾವ ರೀತಿಯಾಗಿರುತ್ತೆ ಅಂದರೆ ಲೋಹದ ಕಾರ್ಬೋನೇಟ್, ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಪ್ಲಸ್ ಆಮ್ಲ, ಲವಣ, ಕಾರ್ಬನ್ ಡೈಆಕ್ಸೈಡ್, ನೀರನ್ನು ಉತ್ಪತ್ತಿ ಮಾಡುವಂಥದ್ದು. ನೆಕ್ಸ್ಟ್ ಆಮ್ಲ ಪ್ರತ್ಯಾಮ್ಲಗಳು ಪರಸ್ಪರ ಯಾವ ರೀತಿಯಾಗಿ ವರ್ತಿಸ್ತವೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಇಲ್ಲಿ ಚಟುವಟಿಕೆಯನ್ನು ನೀಡಿದ್ದಾರೆ. ಈ ಚಟುವಟಿಕೆಯನ್ನು ಆಧರಿಸಿ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಒಂದು ಪ್ರಮಾಣದಲ್ಲಿ 2 ml ಸಾರಯುಕ್ತ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ತೆಗೆದುಕೊಳ್ಬೇಕು. ಅದಕ್ಕೆ 2 ಹನಿ ಫಿನಾಪ್ತಲೀನ್ ದ್ರಾವಣವನ್ನು ಸೇರಿಸಬೇಕು. ನಂತರ ದ್ರಾವಣದ ಬಣ್ಣ ಯಾವುದಾಗುತ್ತೆ ನೀವು ದಾಖಲಿಸಬೇಕು. ನಂತರ ದ್ರಾವಣಕ್ಕೆ ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ದ್ರಾವಣವನ್ನು ಹನಿ ಹನಿಯಾಗಿ ಸೇರಿಸಿ ಕ್ರಿಯಾ ಮಿಶ್ರಣದ ಬಣ್ಣದಲ್ಲಿ ಏನಾದರೂ ಬದಲಾವಣೆ ಉಂಟಾಯಿತೆ ಅಂಥೇಳಿ ನೀವು ನೋಡ್ಬೋದು. ಈ ರೀತಿಯಾಗಿ ಈ ವೀಕ್ಷಣೆಯ ಮೂಲಕ ಈ ಚಟುವಟಿಕೆಯಲ್ಲಿ ಪ್ರತ್ಯಾಮ್ಲಗಳ ಪರಿಣಾಮಗಳು ಆಮ್ಲಗಳು ಶೂನ್ಯಗೊಳಿಸ್ತವೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಒಟ್ಟಿಗೆ ಸೇರಿ ಇಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗುವಂಥ ಸಂದರ್ಭದಲ್ಲಿ ಆಮ್ಲಗಳು ಏನು ಮಾಡ್ತಾವಪ್ಪ ಅಂದರೆ ಪ್ರತ್ಯಾಮ್ಲಗಳ ಪರಿಣಾಮವನ್ನು ಶೂನ್ಯಗೊಳಿಸ್ತವೆ. ಅಂದರೆ ಆಮ್ಲಗಳು ಪ್ರತ್ಯಾಮ್ಲಗಳ ಆ್ಯಕ್ಟಿವಿಟಿಯನ್ನು 0 ಮಾಡ್ತವೆ. ಆಮ್ಲದ ಪರಿಣಾಮವನ್ನು ಪ್ರತ್ಯಾಮ್ಲಗಳು ಶೂನ್ಯಗೊಳಿಸ್ತವೆ ಎಂಬುದನ್ನು ನೀವು ವೀಕ್ಷಿಸಿದ್ದೇವೆ. ಇಲ್ಲಿ ನಡೆದ ಕ್ರಿಯೆಯಲ್ಲಿ ನಾವು ಈ ರೀತಿಯಾಗಿ ಬರಿಬೋದು. ಇದು ಸೋಡಿಯಂ ಹೈಡ್ರಾಕ್ಸೈಡು NaOH ಹೈಡ್ರೋಜನ್ ಸೋಡಿಯಂ ಹೈಡ್ರಾಕ್ಸೈಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇದು ವರ್ತಿಸಿದಾಗ NaCl ಸೋಡಿಯಂ ಕ್ಲೋರೈಡ್ ಮತ್ತು ನೀರು ಉತ್ಪತ್ತಿಯಾಗುವುದನ್ನು ನಾವು ನೋಡ್ತೇವೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಿಂದ ಲವಣ ಮತ್ತು ನೀರು ಉಂಟಾಗುವ ಕ್ರಿಯೆಯನ್ನು ತಟಸ್ಥ ಕ್ರಿಯೆ ಅಂತೇಳಿ ಕರೀತಾರೆ. ತಟಸ್ಥ ಕ್ರಿಯೆ ಯಾಕಪ್ಪ ಅಂದರೆ ಪ್ರತ್ಯಾಮ್ಲಗಳ ಚಟುವಟಿಕೆಗಳನ್ನು ಇಲ್ಲಿ ಶೂನ್ಯಗೊಳಿಸುವುದರಿಂದ ತಟಸ್ಥ ಕ್ರಿಯೆ ಉಂಟಾಗಬಹುದು. ತಟಸ್ಥೀಕರಣ ಎಂದರೇನು ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಿಂದ ಲವಣ ಮತ್ತು ನೀರು ಉಂಟಾಗುವುದನ್ನು ತಟಸ್ಥೀಕರಣ ಅಂಥೇಳಿ ಕರೀತಾರೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಕ್ರಿಯೆಯಿಂದ ಲವಣ ಮತ್ತು ನೀರು ಉಂಟಾಗುವುದನ್ನು ತಟಸ್ಥೀಕರಣ ಅಂತ ಹೇಳಿ ಕರೀತಾರೆ. ನೆಕ್ಸ್ಟು ಲೋಹಗಳೊಂದಿಗೆ ಲೋಹೀಯ ಆಕ್ಸೈಡ್ಗಳ ವರ್ತನೆ ಯಾವ ರೀತಿಯಾಗಿರುತ್ತೆ. 3 ರೀತಿಯಾದ ಕೆಮಿಕಲ್ ರಿಯಾಕ್ಷನನ್ನು ನಾವು ನೋಡಿದ್ವಿ. ಹೈಡ್ರೋಜನ್ ಕಾರ್ಬೋನೇಟ್ ಮತ್ತು ಅವುಗಳು ಆಮ್ಲದೊಂದಿಗೆ ವರ್ತಿಸಿದಾಗ ಯಾವ ರೀತಿಯಾಗಿ ಪ್ರಾಡಕ್ಟ್ಗಳು ಬರ್ತವೆ ಅದನ್ನು ನೋಡಿದ್ವಿ. ಆಮ್ಲ ಪ್ರತ್ಯಾಮ್ಲಗಳ ವರ್ತನೆಯಲ್ಲಿ ಯಾವ ರೀತಿಯಾಗಿ ರಿಯಾಕ್ಷನ್ ಆಗುತ್ತೆ ಅಂಥೇಳಿ ನೋಡಿದ್ವಿ. ಆಮ್ಲದೊಂದಿಗೆ ಲೋಹೀಯ ಆಕ್ಸೈಡ್ಗಳ ವರ್ತನೆ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ದ್ರಾವಣವು ನೀಲಿ ಹಸಿರು ಬಣ್ಣಕ್ಕೆ ತಿರುವುದನ್ನು ವಿಲೀನವಾಗುವುದನ್ನು ನಾವು ದ್ರಾವಣ ನೀಲಿ ಹಸಿರು ಬಣ್ಣದಕ್ಕೆ ಕಾರಣ ಈ ಕ್ರಿಯೆಯಲ್ಲಿ ಉಂಟಾಗುವ ತಾಮ್ರದ ಕ್ಲೋರೈಡ್, ಲೋಹದ ಆಕ್ಸೈಡ್, ಆಮ್ಲಗಳ ನಡುವಿನ ಸಾಮಾನ್ಯ ಕ್ರಿಯೆಯನ್ನು ನಾವು ಇಲ್ಲಿ ಬರಿಬೋದು. ಒಂದು ಚಟುವಟಿಕೆಯ ಮೂಲಕ ಇದನ್ನು ವಿವರಿಸುವಂಥದ್ದು. ಸೊ ಒಂದು ಬೀಕರ್ನಲ್ಲಿ ಏನು ಮಾಡಬೇಕಪ್ಪ ಅಂದರೆ ತಾಮ್ರದ ಆಕ್ಸೈಡನ್ನು ತೆಗೆದುಕೋಬೇಕು. ತಾಮ್ರದ ಆಕ್ಸೈಡನ್ನು ತೆಗೆದುಕೊಂಡು ಅದಕ್ಕೆ ನಿಧಾನವಾಗಿ ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸ್ತಾ ಹೋದಾಗ ಅಲ್ಲಿ ದ್ರಾವಣದ ಬಣ್ಣ ಬದಲಾವಣೆ ಆಗುತ್ತೆ. ತಾಮ್ರದ ಆಕ್ಸೈಡ್ಗೆ ಏನಾಗುತ್ತೆ ಅಂತ ನಾವು ನೋಡೋದಾದರೆ ದ್ರಾವಣವು ನೀಲಿ ಹಸಿರು ಬಣ್ಣಕ್ಕೆ ತಿರುಗುವುದನ್ನು ಇದು ತಾಮ್ರದ ಆಕ್ಸೈಡ್ ವಿಲೀನವಾಗುವುದನ್ನು ನಾವು ಗಮನಿಸ್ತೀವಿ. ಅಲ್ಲಿ ನಾವು ಬಣ್ಣ ಬದಲಾವಣೆ ತಂದರೆ ಇಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ನಲ್ಲಿ ತಾಮ್ರದ ಆಕ್ಸೈಡ್ ಏನಾಗುತ್ತೆ ವಿಲೀನಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆವಾಗ ದ್ರಾವಣದ ನೀಲಿ ಹಸಿರು ಬಣ್ಣಕ್ಕೆ ಬರಲು ಕಾರಣ ಈ ಕ್ರಿಯೆ ಉಂಟಾಗುವುದಕ್ಕೆ ತಾಮ್ರದ ಕ್ಲೋರೈಡ್ ಅಂತೇಳಿ ಕರಿತೀವಿ. ಲೋಹದ ಆಕ್ಸೈಡ್ ಆಮ್ಲಗಳ ನಡುವಿನ ಸಾಮಾನ್ಯ ಕ್ರಿಯೆಯನ್ನು ನಾವು ಬರೀಬೋದು. ಲೋಹದ ಆಕ್ಸೈಡ್ಗಳು ಆಮ್ಲದೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತವೆ. ಈಗ ಮೇಲಿನ ಕ್ರಿಯೆಯ ಸಮೀಕರಣವನ್ನು ಬರೆದು ಸರಿದೂಗಿಸಿದಾಗ ಲೋಹೀಯ ಆಕ್ಸೈಡ್ಗಳು ಆಮ್ಲದೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುತ್ತವೆ. ಇದು ಪ್ರತ್ಯಾಮ್ಲಗಳೊಂದಿಗೆ ಆಮ್ಲದ ಕ್ರಿಯೆಯಂತೆಯೇ ಇರುವುದರಿಂದ ಲೋಹೀಯ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು
ಎಂದು ಕರೆಯುತ್ತೇವೆ. ನೆಕ್ಸ್ಟ್, ಅಲೋಹೀಯ ಆಕ್ಸೈಡ್ನೊಂದಿಗೆ ಪ್ರತ್ಯಾಮ್ಲಗಳ ವರ್ತನೆ ಯಾವ ರೀತಿಯಾಗಿರುತ್ತೆ? ಲೋಹ ಅಲ್ಲದ ಆಕ್ಸೈಡ್ನೊಂದಿಗೆ ಪ್ರತ್ಯಾಮ್ಲಗಳು ಯಾವ ರೀತಿಯಾಗಿ ವರ್ತನೆಯನ್ನು ಮಾಡ್ತವೆ ಅಂತ ಹೇಳಿ ನಾವು ನೋಡೋದಾದರೆ, ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನಡುವಿನ ಕ್ರಿಯೆಯನ್ನು ನೀವು ಆಲ್ರೆಡಿ ನೋಡಿದ್ದೀರಿ. ಪ್ರತ್ಯಾಮ್ಲವಾದ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತದೆ. ಇದು ಪ್ರತ್ಯಾಮ್ಲ ಮತ್ತು ಆಮ್ಲಗಳ ನಡುವಿನ ಕ್ರಿಯೆಯಂತೆಯೇ ಇರುವುದರಿಂದ ಆಮ್ಲದ ಆಕ್ಸೈಡ್ಗಳು ಆಮ್ಲೀಯ ಗುಣವನ್ನು ಹೊಂದಿರ್ತವೆ ಅಂಥೇಳಿ ನಾವು ನಿರ್ಧಾರವನ್ನು ಮಾಡುವಂಥದ್ದು. ನೆಕ್ಸ್ಟ್ ಕೆಲವೊಂದಿಷ್ಟು ಇವುಗಳನ್ನ ಡಿಸ್ಕಸ್ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ಮೊಸರು ಮತ್ತು ಹುಳಿ ಪದಾರ್ಥಗಳನ್ನು ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳಲ್ಲಿ ಸಂಗ್ರಹಿಸಿ ಇಡಬಾರದು, ಏಕೆ? ಈ ರೀತಿಯಾಗಿ ಪ್ರಶ್ನೆಯಾಗಿದೆ. ಯಾಕಪ್ಪ ತಾಮ್ರ ಮತ್ತು ಹಿತ್ತಾಳೆ ಪಾತ್ರೆಗಳಲ್ಲಿ ಮೊಸರು ಮತ್ತು ಹುಳಿ ಪದಾರ್ಥಗಳನ್ನು ಸಂಗ್ರಹಿಸಿ ಇಡಬಾರ್ದು ಅಂದರೆ, ಮೊದಲಿಗೆ ಮೊಸರು ಹುಳಿ ಪದಾರ್ಥ ಆಗಿರುತ್ತೆ, ಅಂದರೆ ಇದರಲ್ಲಿ ಆ್ಯಸಿಡ್ ಪ್ರಮಾಣ ಜಾಸ್ತಿ ಇರುತ್ತೆ. ಆ್ಯಸಿಡ್ ಪ್ರಮಾಣ ಜಾಸ್ತಿ ಇದ್ದಾಗ ಈ ಒಂದು ರಾಸಾಯನಿಕ ಕ್ರಿಯೆ ಉಂಟಾಗುತ್ತೆ. ಆಮ್ಲಗಳು ಹಿತ್ತಾಳೆಯೊಂದಿಗೆ ವರ್ತಿಸಿ ತಾಮ್ರದೊಂದಿಗೆ ವರ್ತಿಸಿ ಆಮ್ಲಗಳು ಲೋಹಗಳೊಂದಿಗೆ ವರ್ತಿಸಿ ಅಲ್ಲಿ ಏನು ಮಾಡ್ತಾವಪ್ಪ ಅಂದರೆ ವಿಷಕಾರಿಯಾದ ಲೋಹದ ಲವಣಗಳನ್ನು ಉತ್ಪತ್ತಿ ಮಾಡುತ್ತವೆ. ಈ ಒಂದು ಕಾರಣದಿಂದ ವಿಷಪೂರಿತವಾಗಿಸಿ ಫುಡ್ ಪಾಯ್ಸನ್ ಆಗುವಂಥ ಸಾಧ್ಯತೆ ಇರುತ್ತೆ. ಇದರಿಂದ ಹಲವಾರು ಆರೋಗ್ಯ ಸಮಸ್ಯೆಗಳು ಕಾಡುವಂಥದ್ದಾಗುತ್ತೆ. ಹಾಗಾಗಿ ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳಲ್ಲಿ ಹುಳಿ ಪದಾರ್ಥಗಳನ್ನು ಸಂಗ್ರಹಿಸಿ ಇಡಬಾರ್ದು. ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ: ಆಮ್ಲವು ಲೋಹದೊಂದಿಗೆ ವರ್ತಿಸಿದಾಗ ಸಾಮಾನ್ಯವಾಗಿ ಯಾವ ಅನಿಲ ಬಿಡುಗಡೆಯಾಗುತ್ತದೆ? ಉದಾಹರಣೆಯೊಂದಿಗೆ ವಿವರಿಸಿ. ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ, ಇದನ್ನು ಎಕ್ಸಾಮ್ನಲ್ಲಿ ಕೇಳ್ತಾರೆ ಕೂಡ. ಸೊ ಬಿಡುಗಡೆಯಾಗುವಂಥ ಅನಿಲ ಯಾವುದಾಗಿರುತ್ತೆ ಅಂದರೆ ಅದು ಹೈಡ್ರೋಜನ್ ಆಗಿರುತ್ತೆ. ಆಮ್ಲವು ಲೋಹದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವಂಥ ಅನಿಲ ಯಾವುದಪ್ಪ ಅಂದರೆ ಅದು ಹೈಡ್ರೋಜನ್ ಆಗಿರುತ್ತೆ. ನಾವೀಗ ಮೇಲ್ಗಡೆ ಇಲ್ಲಿ ಡಿಸ್ಕಸ್ ಮಾಡಿದ್ವಿ, ಆಮ್ಲವು ಲೋಹದೊಂದಿಗೆ ವರ್ತಿಸಿದಾಗ ಉತ್ಪತ್ತಿಯಾಗುವಂಥ ಅನಿಲ ಯಾವುದಾದರೆ ಅದು ಹೈಡ್ರೋಜನ್ ಅನಿಲ ಆಗಿರುತ್ತೆ. ಕೆಮಿಕಲ್ ರಿಯಾಕ್ಷನನ್ನು ಇದನ್ನು ಬರೀಬೋದು. NaOH ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಜಿಂಕ್ನೊಂದಿಗೆ ವರ್ತಿಸಿ ಸೋಡಿಯಂ ಜಿಂಕೇಟ್ ಉತ್ಪತ್ತಿ ಮಾಡುವುದನ್ನು ನೀವು ನೋಡಿದ್ರಿ. ನೆಕ್ಸ್ಟ್ ಪ್ರಶ್ನೆ ಈ ರೀತಿಯಾಗಿದೆ: ಲೋಹೀಯ ಸಂಯುಕ್ತ ಎ ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ಗುಳ್ಳೆಗಳನ್ನು ಉತ್ಪತ್ತಿ ಮಾಡುತ್ತದೆ. ಬಿಡುಗಡೆಯಾದ ಅನಿಲ ಉರಿಯುವ ಮೇಣದ ಬತ್ತಿಯನ್ನು ಆರಿಸುತ್ತದೆ. ಈ ಕ್ರಿಯೆಯಲ್ಲಿ ಉಂಟಾದ ಒಂದು ಸಂಯುಕ್ತ ಕ್ಯಾಲ್ಸಿಯಂ ಕ್ಲೋರೈಡ್ ಅಂದರೆ ಕ್ರಿಯೆ ಸರಿದೂಗಿಸುವ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತ ಹೇಳಿ ಇದೆ. ಇಲ್ಲಿ ನಾವು ಯಾವ ರೀತಿಯಾಗಿ ಗುರುತಿಸಬೇಕಪ್ಪ ಅಂದರೆ, ಉರಿಯುವ ಮೇಣದ ಬತ್ತಿಯನ್ನು ನಂದಿಸಲಿಕ್ಕೆ ನಾವು ಯಾವಾಗಲೂ ಕಾರ್ಬನ್ ಡೈಆಕ್ಸೈಡನ್ನು ಬಳಸ್ತೀವಿ. ಆಕ್ಸಿಜನನ್ನು ನಾವು ಹಾಯಿಸಿದಾಗ ಏನಾಗುತ್ತೆ ಅಂದರೆ ಅದು ಇನ್ನಷ್ಟು ಉರಿ ಹತ್ಕೊಳ್ಳುವಂಥದ್ದಾಗಿರುತ್ತೆ. ಅಲ್ಲಿ ನಾವು ಕಾರ್ಬನ್ ಡೈಆಕ್ಸೈಡನ್ನು ಹಾಯಿಸಿದಾಗ ಸೋಡಿಯಂ ಕ್ಲೋರೈಡ್ ಇರುವುದರಿಂದ ಕ್ಯಾಲ್ಸಿಯಂ ಉತ್ಪನ್ನಗಳಲ್ಲಿ ಕ್ಯಾಲ್ಸಿಯಂ ಕ್ಲೋರೈಡ್ ಇರೋದರಿಂದ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿದೆ. ಇದರ ಒಂದು ರಾಸಾಯನಿಕ ಸಮೀಕರಣ ಏನಪ್ಪ ಅಂದರೆ CaCO3 HCl CaCl2 ಪ್ಲಸ್ ಇದರ ಉಳಿದಿರುವಂಥ ರಿಮೈನಿಂಗ್ ಟರ್ಮ್ಸ್ ಏನೇನಿದ್ದಾವೆ ನೋಡಿ. ಇದು Ca ಬಂತು, ಇಲ್ಲಿ ಕ್ಲೋರಿನ್ ಬಂತು. ನೆಕ್ಸ್ಟ್ ಏನಿದೆ ಹೈಡ್ರೋಜನ್ H2O ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಕೂಡ ಇಲ್ಲಿ ಬಿಡುಗಡೆ ಆಗುತ್ತೆ. ಇದು ಕೆಮಿಕಲ್ ರಿಯಾಕ್ಷನ್. ನೆಕ್ಸ್ಟ್, ಎಲ್ಲ ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿ ಸಾಮಾನ್ಯವಾಗಿರುವುದೇನು? ಹಾಗಾದರೆ ಈಗ ಲೋಹವು ಲವಣದೊಂದಿಗೆ ವರ್ತಿಸಿದಾಗ ಯಾವ ರೀತಿಯಾಗಿ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ, ಏನೆಲ್ಲ ಬಿಡುಗಡೆ ಆಗುತ್ತೆ ಅಂತ ನೋಡಿದ್ರಿ. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ವರ್ತಿಸಿ ಯಾವ ರೀತಿಯಾಗಿ ಉತ್ಪತ್ತಿ ಆಗುತ್ತೆ, ಏನೆಲ್ಲ ಉತ್ಪತ್ತಿ ಆಗುತ್ತೆ ಅಂತ ನೋಡಿದ್ರಿ. ಲವಣ ಮತ್ತು ನೀರು ಉತ್ಪತ್ತಿ ಆಗುತ್ತೆ. ಈಗ ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿ
ಕೂಡ ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿ ಸಾಮಾನ್ಯವಾಗಿರುವುದೇನು ಅಂತ ಏನಿದೆ ಇದರಲ್ಲಿ ಇದನ್ನು ಈ ಒಂದು ಡೈಗ್ರಾಮ್ ತುಂಬಾ ಇಂಪಾರ್ಟೆಂಟು. ಸೊ ಇದನ್ನು ಎಕ್ಸಾಮ್ನಲ್ಲಿ ಕೇಳಿದರು ಕೂಡ. ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನು ಹಾಯಿಸಿದಾಗ ಆಗುವಂಥ ಪ್ರಯೋಗದ ಚಿತ್ರ ಬರೆದು ವಿವರಿಸಿ. ಈಗ ಒಂದು ಬೀಕರನ್ನು ತಗೋಬೇಕು. ಈ ಬೀಕರ್ನಲ್ಲಿ ಏನು ಮಾಡಬೇಕಪ್ಪ ಅಂದರೆ 2 ಮೊಳೆಗಳನ್ನು ರಬ್ಬರ್ ಗೆ ಹಾಕಿ ಈ ರೀತಿಯಾಗಿ ಸ್ಟ್ಯಾಂಡ್ ಮಾಡಬೇಕು. ಈ ಒಂದು ಬೀಕರ್ನಲ್ಲಿ ಏನು ಮಾಡಬೇಕಪ್ಪ ಅಂದರೆ ಸಾರಜನಕ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ದ್ರಾವಣವನ್ನು ಹಾಕಬೇಕು. ಜೊತೆಗೆ ಒಂದು ಮೊಳೆಗೆ ಒಂದು ವೈರನ್ನು ಕನೆಕ್ಟ್ ಮಾಡಿ ಅಲ್ಲಿ ಬ್ಯಾಟ್ರಿಯನ್ನು ಕನೆಕ್ಟ್ ಮಾಡಬೇಕು. ಜೊತೆಗೆ ಬಲ್ಬ್, ಪ್ಲಗ್ ಈ ರೀತಿಯಾಗಿ ಅರೇಂಜ್ ಮಾಡಿ ವಿದ್ಯುತ್ ಕೋಶವನ್ನು ಕ್ಲೋಸ್ ಮಾಡಿದಾಗ ಇಲ್ಲಿ ಏನೆಲ್ಲ ಬದಲಾವಣೆ ಉಂಟಾಗುತ್ತೆ ಅಂತ ನೋಡೋದಾದರೆ, ಬೀಕರ್ನ ಸ್ವಲ್ಪ ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಸುರಿದಾಗ ಅಲ್ಲಿ ವಿದ್ಯುತ್ ಹಾಯಿಸಿದಾಗ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಇಲ್ಲಿ ಗ್ಲೂಕೋಸ್ ಆಲ್ಕೋಹಾಲ್ ದ್ರಾವಣಗಳೊಂದಿಗೆ ಪ್ರತ್ಯೇಕವಾಗಿ ಈ ಚಟುವಟಿಕೆಗಳನ್ನು ಪುನರಾವರ್ತಿಸಿದಾಗ ಚಿತ್ರ 2.3ರಲ್ಲಿ ತೋರಿಸುವಂತೆ ಆಮ್ಲಗಳಿದ್ದ ಸಂದರ್ಭದಲ್ಲಿ ಬಲ್ಬ್ಗಳು ಏನಾಗ್ತವೆ ಅಂದರೆ ಬೆಳಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಲ್ಬ್ ಗ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಗ್ಲೂಕೋಸ್ ಮತ್ತು ಆಲ್ಕೋಹಾಲ್ ದ್ರಾವಣಗಳ ಮೂಲಕ ವಿದ್ಯುತ್ ಪ್ರವಾಹ ಹರಿಯುವುದಿಲ್ಲ ಎಂಬುದನ್ನು ನೀವು ಗಮನಿಸಿದ್ರಿ. ಇದರಲ್ಲಿ ಈ ಒಂದು ಆಮ್ಲಗಳಲ್ಲಿ ಏನಾಗುತ್ತೆ ಅಂದರೆ ವಿದ್ಯುತ್ ಪ್ರವಾಹ ಆಗುತ್ತೆ. ಗ್ಲೂಕೋಸ್ ಮತ್ತು ಆಲ್ಕೋಹಾಲ್ ಮೂಲಕ ವಿದ್ಯುತ್ತನ್ನು ಹಾಯಿಸಿದಾಗ ಅಲ್ಲಿ ಏನಾಗುವುದಿಲ್ಲ, ಬೆಳಕು ಹರಿಯುವುದಿಲ್ಲ, ಬಲ್ಬ್ ಹತ್ತುವುದಿಲ್ಲ. ಹಾಗಾದರೆ ಈ ಒಂದು ಉರಿಯುವಿಕೆ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹದ ಹರಿವನ್ನು ಸೂಚಿಸುತ್ತದೆ. ಇದನ್ನು ವಿದ್ಯುತ್ ಪ್ರವಾಹದ ಅಯಾನುಗಳ ಮೂಲಕ ಸಾಗಿಸಲ್ಪಡುವಂಥದ್ದು. ಆಮ್ಲಗಳು H+ ಅಯಾನನ್ನು ಕ್ಯಾಟಯನನ್ನು ಆಗಿ, ಅಂದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಏನಿರುತ್ತೆ, ಈ ಒಂದು ಹೈಡ್ರೋಕ್ಲೋರಿಕ್ ಆ್ಯಸಿಡ್ನಲ್ಲಿ ಹೈಡ್ರೋಜನ್ H+ ಆಗುತ್ತೆ, ಕ್ಲೋರಿನ್ Cl- ಆಗುತ್ತೆ. HNO3 ಇರುವಂಥದ್ದು ಇಲ್ಲಿ ಏನಾಗುತ್ತೆ ಅಂದರೆ NO3- H+ ಆಗಿ ಡಿವೈಡ್ ಆಗುತ್ತೆ. ನೆಕ್ಸ್ಟ್ H2SO4 ಎನ್ನುವಂಥದ್ದು H+ HO4- ಆಗುತ್ತೆ. CH3COOHನಲ್ಲಿ CH3COOH ಇದು ಮೈನಸ್ ಆಗುತ್ತೆ. ಇವೆಲ್ಲವೂ ಕೂಡ ಆ್ಯನಯನ್ ಅಂತಾರೆ. ಆ್ಯನಯನ್ ಅಂತಂದರೆ ನೆಗೆಟಿವ್. ಆಮ್ಲಗಳಲ್ಲಿ ಕ್ಯಾಟಯನ್ ಅಂದರೆ ಪಾಸಿಟಿವ್, ಕ್ಯಾಟಯನ್ ಅಂದರೆ ಪಾಸಿಟಿವ್, ಆ್ಯನಯನ್ ಅಂದರೆ ನೆಗೆಟಿವ್. ಸೊ ಇಲ್ಲಿ ಆಮ್ಲಗಳು ದ್ರಾವಣದಲ್ಲಿ ಹೈಡ್ರೋಜನ್ ಅಯಾನ ಅಂದರೆ ಜಲೀಯ H+ ಅಯಾನುಗಳನ್ನು ಇದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇತ್ಯಾದಿ ಕ್ಷಾರಕಗಳನ್ನು ಬಳಸಿ ಅದೇ ಚಟುವಟಿಕೆಯನ್ನು ಪುನರಾವರ್ತಿಸಿದಾಗ ಇವುಗಳ ತೀರ್ಮಾನ ಏನಾಗಿರುತ್ತೆ ಅಂದರೆ ಬೇರೆ ಬೇರೆ ಆಗಿರುತ್ತೆ. ನೀವು ಇಲ್ಲಿ ತಿಳ್ಕೊಬೇಕಾಗಿರೋದು ಪಾಯಿಂಟ್ ಏನಪ್ಪ ಅಂತಂದರೆ, ಆಮ್ಲಗಳನ್ನು ಹಾಯಿಸಿದಾಗ ಬಲ್ಬ್ ಬೆಳಗ್ತದೆ. ಗ್ಲೂಕೋಸ್ ಮತ್ತು ಆಲ್ಕೋಹಾಲನ್ನು ಹಾಕಿದಾಗ ಅದು ಏನಾಗೋದಿಲ್ಲ, ಬಲ್ಬ್ ಬೆಳಗೋದಿಲ್ಲ. ಯಾಕಪ್ಪ ಅಂದರೆ ಆಮ್ಲಗಳಂತಂದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇದೆ, HNO3 ಇದೆ, ಜೊತೆಗೆ H2SO4 ಇದೆ. ಇವೆಲ್ಲವೂ ಕೂಡ ಆಮ್ಲ. ಇದರಲ್ಲಿ ಏನಾಗುತ್ತೆ, ಎಲ್ಲವೂ ಕೂಡ ಕ್ಯಾಟಯನ್ ಆ್ಯನಯನ್ ಆಗಿ ಏನಾಗುತ್ತೆ ಅಂದರೆ ಚಾರ್ಜಸ್ಗಳು ಎರಡು ಕೂಡ ಅಕ್ಯುಮುಲೇಟ್ ಆಗಿ ಇಲ್ಲಿ ಚಾರ್ಜಸ್ಗಳು ಎಕ್ಸ್ಚೇಂಜ್ ಆಗ್ತವೆ. ಈ ಒಂದು ಎಕ್ಸ್ಪೆರಿಮೆಂಟಲ್ಲಿ ಪಾಸಿಟಿವ್ ಇರುವಂಥ ನೆಗೆಟಿವ್ ಕಡೆಗೆ ನೆಗೆಟಿವ್ ಇರುವಂಥದ್ದು ಪಾಸಿಟಿವ್ಗಳು ಎಲೆಕ್ಟ್ರಾನ್ಗಳು ಎಕ್ಸ್ಚೇಂಜ್ ಆದಾಗ ಇದು ಸರ್ಕ್ಯೂಟ್ ಕಂಪ್ಲೀಟಾಗಿ ಇಲ್ಲಿ ಬಲ್ಬ್ ಉರಿಯುವಂಥದ್ದನ್ನು ನಾವು ಗಮನಿಸ್ತೀವಿ. ಅದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರುವಂಥದ್ದು. ನೆಕ್ಸ್ಟು, ನೀರಿನಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ದ್ರಾವಣಗಳಿಗೆ ಏನಾಗುತ್ತೆ, ಯಾವ ರೀತಿಯಾಗಿ ವರ್ತನೆಯನ್ನು ಮಾಡ್ತವೆ ಅಂತ ನೋಡೋದಾದ್ರೆ, ಈ ರೀತಿಯಾಗಿ ಈ ಚಟುವಟಿಕೆ ಮೂಲಕ ನೋಡಿದಾಗ ಆಮ್ಲಗಳು H+ ಅಯಾನನು ಕ್ಯಾಟಯನ್ ಆಗಿ, HCl- ಆ್ಯನಯನ್ ಆಗಿ, HNO3ಯಲ್ಲಿ NO3-, H2SO4ನಲ್ಲಿ SO4-,
CH3COOHನಲ್ಲಿ CH3CO ಏನಾಗಿರುತ್ತೆ ಮೈನಸ್ ಆ್ಯನ್ ಅಯನ್ ಆಗಿ ಒಳಗೊಂಡಿರುತ್ತೆ. ಈ ಒಂದು ಆಮ್ಲಗಳಲ್ಲಿ ಕ್ಯಾಟ್ ಅಯನ್ H+ ಆಗಿರೋದ್ರಿಂದ ಆಮ್ಲಗಳು ಹೈಡ್ರೋಜನ್ ಆ್ಯನ್ ಅಯನ್ ಜೊತೆಗೆ ಅವು ಏನು ಮಾಡ್ತಾವಪ್ಪ ಅಂದರೆ ಜಲೀಯಗಳನ್ನು ಉಂಟು ಮಾಡ್ತವೆ. ಜಲೀಯಗಳನ್ನು ಉಂಟು ಮಾಡಿದಾಗ ಆಮ್ಲೀಯ ಗುಣಗಳಿಗೆ ಕಾರಣವಾಗುವುದಕ್ಕೆ ಇದು ಕಾರಣ ಆಗುತ್ತೆ. ಹಾಗಾಗಿ ಸೋಡಿಯಂ ಹೈಡ್ರಾಕ್ಸೈಡು, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡು ಇತ್ಯಾದಿ ಕ್ಷಾರಕಗಳನ್ನು ಬಳಸಿ ಇದೇ ಚಟುವಟಿಕೆಯನ್ನು ಪುನರಾವರ್ತನೆ ಮಾಡಿದಾಗ ಇಲ್ಲಿ ಏನಾಗುತ್ತೆ ಅಂದರೆ ನೀರಿನಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ದ್ರಾವಣಗಳಿಗೆ ಏನಾಗುತ್ತೆ ಅಂತ ನೋಡೋದಾದರೆ, ಕೆಲವು ಆಮ್ಲಗಳು ಜಲೀಯ ದ್ರಾವಣದಲ್ಲಿ ಮಾತ್ರ ಆ್ಯನ್ ಉಂಟು ಮಾಡ್ತವೆ. ಅದಕ್ಕೆ ಒಂದು ಪ್ರಯೋಗವನ್ನು ಕೊಟ್ಟಿದ್ದಾರೆ. ಇಲ್ಲಿ ಎರಡು ಪ್ರನಾಳವನ್ನು ತೆಗೆದುಕೊಂಡಿದ್ದಾರೆ. ಒಂದರಲ್ಲಿ ಸೋಡಿಯಂ ಕ್ಲೋರೈಡ್ ಇರುತ್ತೆ. ಸೋಡಿಯಂ ಕ್ಲೋರೈಡ್ ಜೊತೆಗೆ ಸಾರಯುಕ್ತ ಹೈಡ್ರೋಕ್ಲೋರಿಕ್ H2SO4 ಒಳಗೊಂಡಂತೆ ಡ್ರಾಪ್ಸ್ಗಳನ್ನು ಈ ರೀತಿಯಾಗಿ ಈ ಒಂದು ಪ್ರನಾಳದಲ್ಲಿ ಹಾಕ್ತಾ ಬರ್ತಾರೆ. ಆವಾಗ ಅದನ್ನು ನಂತರ ಏನು ಮಾಡ್ತಾರಪ್ಪ ಅಂದರೆ ಒಂದು ಬಿರಡೆ ಈ ರೀತಿಯಾಗಿ ಕಾರ್ಕನ್ನು ಹಾಕಿ ಇದಕ್ಕೆ ಒಂದು ನಿರ್ಗಮ ನಾಳವನ್ನು ಜೋಡಿಸಿ ಅಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಒಂದು ಒದ್ದೆಯಾದ ಲಿಟ್ಮಸ್ ಪೇಪರನ್ನು ಇಡ್ತಾರೆ. ಒದ್ದೆಯಾದ ಲಿಟ್ಮಸ್ ಪೇಪರನ್ನು ಇಟ್ಟಾಗ ಅದನ್ನು ಕ್ಯಾಲ್ಸಿಯಂ ಕ್ಲೋರೈಡ್ ಒಳಗೊಂಡಂತೆ ಶುಷ್ಕವಾದ ಅದನ್ನು ಮಾಡ್ತಾರೆ. ಡ್ರೈ ಆಗಿ ಇರುವಂತೆ ಸ್ವಚ್ಛಗೊಳಿಸುವಂಥ ಶುಷ್ಕ ಪ್ರನಾಳದಲ್ಲಿ ಸುಮಾರು 1 ಗ್ರಾಮ್ನಷ್ಟು ಘನ NaCl ಸೋಡಿಯಂ ಕ್ಲೋರೈಡು ಈ ರೀತಿಯಾಗಿ ತೋರಿಸಿರುವಂತೆ ಅರೇಂಜ್ಮೆಂಟ್ ಮಾಡ್ಕೋಬೇಕು. ಅದಕ್ಕೆ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲವನ್ನು ಸೇರಿಸ್ತಾರೆ. ಸಲ್ಫ್ಯೂರಿಕ್ ಆಮ್ಲವನ್ನು ಸೇರಿಸಿದಾಗ ನಿರ್ಗಮ ನಾಳದ ಮೂಲಕ ಅನಿಲ ಹೊರಬರುತ್ತೆ. ಈ ಬಿಡುಗಡೆಯಾದ ಅನಿಲವನ್ನು ಕ್ರಮವಾಗಿ ಶುಷ್ಕ ಮತ್ತು ಒದ್ದೆಯಾದ ನೀಲಿ ಲಿಟ್ಮಸ್ ಕಾಗದದಲ್ಲಿ ಹಾಕಿದಾಗ ಈ ರೀತಿಯಾದ ಪರೀಕ್ಷೆಗಳನ್ನು ನಾವು ಕಾಣ್ತೀವಿ. ಈ ಪ್ರಯೋಗದಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಹೈಡ್ರೋಜನ್ ಆ್ಯನ್ ಅನ್ನು ನೀರಿನ ಉಪಸ್ಥಿತಿಯಲ್ಲಿ ಉತ್ಪತ್ತಿಯಾಗುತ್ತದೆ ಎಂಬುದನ್ನು ಸೂಚಿಸ್ತೇವೆ. ನೀರಿನ ಅನುಪಸ್ಥಿತಿಯಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ಗಳಲ್ಲಿ ಅಣುಗಳು H+ ಅಯಾನು Cl- ಅಯಾನ್ ಆಗಿ ಬೇರ್ಪಡೆ ಆಗುವುದಿಲ್ಲ. ಹೈಡ್ರೋಕ್ಲೋರಿಕ್ ಆ್ಯಸಿಡ್ ನೀರಿನೊಂದಿಗೆ ಉತ್ಪತ್ತಿಯಾದಾಗ ಈ ಒಂದು ನೀರಿನೊಂದಿಗೆ ಇನ್ನೊಂದು ಹೈಡ್ರೋಜನ್ ಕೂಡಿ ಅಲ್ಲೇನಾಗುತ್ತೆ H3O+ ಆಗುತ್ತೆ, Cl- ಆಗುತ್ತೆ. ಹೈಡ್ರೋಜನ್ ಅಯಾನುಗಳು ಒಂಟಿಯಾಗಿ ಇರೋದಿಲ್ಲ. ಯಾವಾಗಲೂ ಇವು ಒಂಟಿಯಾಗಿ ಇರೋದಿಲ್ಲ. ಅವು ನೀರಿನ ಅಣುಗಳೊಂದಿಗೆ ಸಂಯೋಗ ಹೊಂದಿ ಅಸ್ತಿತ್ವದಲ್ಲಿರುತ್ತವೆ. ಆದ್ದರಿಂದ ಹೈಡ್ರೋಜನ್ ಆ್ಯನ್ ಅಯಾನುಗಳನ್ನು ಯಾವಾಗಲೂ H+ ಅಥವಾ ಹೈಡ್ರೋನಿಯಂ ಅಯಾನ್ ಎಂದೇ ತೋರಿಸಲಾಗುತ್ತೆ. ನಂತರ ಈ ಒಂದು H+ ಅಯಾನುಗಳು ನೀರಿನೊಂದಿಗೆ ವರ್ತಿಸಿ ಇದು ಹೈಡ್ರೋನಿಯಂ ಅಯಾನ್ ಆಗಿ ಇರುತ್ತೆ. ಇದು ಯಾವಾಗಲೂ ಹೈಡ್ರೋಜನ್ ಒಂದೇ ಆಗಿ ಇರೋದಿಲ್ಲ. ಆಮ್ಲಗಳು ನೀರಿನಲ್ಲಿ ಈ ಒಂದು ಹೈಡ್ರೋನಿಯಂ ಅಯಾನ್ ಅಥವಾ H+ ಅಯಾನುಗಳನ್ನು ಉಂಟು ಮಾಡುತ್ತವೆ ಎಂಬುದು ನೀವು ನೋಡಿದಿರಿ. ಈ ಮತ್ತು ಪ್ರತ್ಯಾಮ್ಲಗಳು ನೀರಿನಲ್ಲಿ ಕರಗಿದಾಗ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಸೋಡಿಯಂ ಪ್ರತ್ಯಾಮ್ಲಗಳು NaOH ನೀರಿನಲ್ಲಿ ಕರಗಿದಾಗ ಅದು ಏನಾಗುತ್ತೆ Na+OH- ಆಗುತ್ತೆ. KOH ಅಂತಕ್ಕಂಥದ್ದು ನೀರಿನಲ್ಲಿ ಕರಗಿದಾಗ ಅದು K+Cl- ಆಗುತ್ತೆ. ಅದೇ ರೀತಿಯಾಗಿ ಮ್ಯಾಗ್ನೀಸಿಯಂ ಕೂಡ ನೀರಿನೊಂದಿಗೆ ಇಲ್ಲಿ ವರ್ತಿಸಿದಾಗ ಅದು Mg2+2OH- ಅಂತ ಹೇಳಿ ಬರುತ್ತೆ. ಪ್ರತ್ಯಾಮ್ಲಗಳು ನೀರಿನಲ್ಲಿ ಹೈಡ್ರಾಕ್ಸೈಡ್ ಅಯಾನುಗಳನ್ನು ಉತ್ಪತ್ತಿ ಮಾಡುತ್ತವೆ. ನೀರಿನಲ್ಲಿ ವಿಲೀನವಾಗುವ ಪ್ರತ್ಯಾಮ್ಲಗಳನ್ನು ಕ್ಷಾರಗಳು ಅಥವಾ ಆಲ್ಕಲೀಸ್ ಅಂತ ಹೇಳಿ ಕರೀತಾರೆ. ಆಲ್ಕಲೀಸ್ ಎಂದರೇನು? ಉದಾಹರಣೆ ಸಹಿತ ವಿವರಿಸಿ ತಂದಾಗ ಪ್ರತ್ಯಾಮ್ಲಗಳು ನೀರಿನಲ್ಲಿ ಹೈಡ್ರಾಕ್ಸೈಡ್ ಅಯಾನುಗಳನ್ನು ಉತ್ಪತ್ತಿ ಮಾಡುತ್ತವೆ. ನೀರಿನಲ್ಲಿ ವಿಲೀನವಾಗುವ ಪ್ರತ್ಯಾಮ್ಲಗಳನ್ನು ಆಲ್ಕಲೀಸ್ ಅಂತ ಹೇಳಿ ಕರೀತಾರೆ. ಎಲ್ಲ ಪ್ರತ್ಯಾಮ್ಲಗಳು ನೀರಿನಲ್ಲಿ ವಿಲೀನವಾಗುವುದಿಲ್ಲ. ಎಲ್ಲ ಪ್ರತ್ಯಾಮ್ಲಗಳು ಏನಾಗೋದಿಲ್ಲಪ್ಪ ಅಂದರೆ ನೀರಿನಲ್ಲಿ ವಿಲೀನವಾಗುವುದಿಲ್ಲ. ಕ್ಷಾರವು ನೀರಿನಲ್ಲಿ ವಿಲೀನವಾಗುವ ಒಂದು ಪ್ರತ್ಯಾಮ್ಲ ಆಗಿದೆ. ಅವು ಮುಟ್ಟಲು ಸಾಬೂನಿನಂತಿದ್ದು ಕಹಿ, ರುಚಿ ಮತ್ತು ಸಾರಯುಕ್ತ ಗುಣವನ್ನು ಹೊಂದಿರುತ್ತವೆ. ಅವು ಹಾನಿಯನ್ನು ಉಂಟು ಮಾಡಬಹುದರಿಂದ ಅವುಗಳನ್ನು ಮುಟ್ಟುವುದಾಗಲಿ ರುಚಿ ನೋಡುವುದಾಗಲಿ
ಮಾಡಬಾರ್ದು. ಇವುಗಳು ಪ್ರತ್ಯಾಮ್ಲಗಳ ಕ್ಷಾರಗಳಾಗಿರ್ತವೆ. ನಾವೀಗ ಎಲ್ಲ ರೀತಿಯಾದ ಆಮ್ಲಗಳು ಪ್ರತ್ಯಾಮ್ಲಗಳ ಅಯಾನುಗಳನ್ನು ಉತ್ಪಾದಿಸುತ್ತವೆ ಎಂಬುದನ್ನು ಗುರುತಿಸುವುದರಿಂದ ತಟಸ್ಥ ಕ್ರಿಯೆಯನ್ನು ಈ ಕೆಳಗಿನಂತೆ ಬರಿಬೋದು. ತಟಸ್ಥ ಕ್ರಿಯೆ ಅಂತಂದರೆ ಏನು, ತಟಸ್ಥೀಕರಣ ಅಂತಂದರೆ ಏನು ನಾವು ಡಿಸ್ಕಸ್ ಮಾಡಿದ್ದೀವಿ ಆಗಲೇ. ಏನಪ್ಪ ಅಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಒಂದಿಗೆ ಸೇರಿದಾಗ ಲವಣ ಮತ್ತು ನೀರು ಉತ್ಪತ್ತಿ ಮಾಡುವಂತಹ ಕ್ರಿಯೆಗೆ ತಟಸ್ಥೀಕರಣ ಅಂತ ಹೇಳಿ ಕರೀತಾರೆ ಅಂತ ನಾವು ನೋಡಿದ್ವಿ. ಸೊ ಇಲ್ಲಿ ಜನರಲ್ ಫಾರ್ಮುಲಾ ಈ ರೀತಿಯಾಗಿರುತ್ತೆ. ಇಲ್ಲಿ OH ಇರುತ್ತೆ, XM ಬದಲಾಗಿ ಯಾವುದಾದ್ರೂ ಒಂದು ಕೆಮಿಕಲ್ ಅಂದರೆ HX ಅಂದರೆ ಇದು ಆಮ್ಲ ಆಗಿರುತ್ತೆ, OH ಅಂದರೆ ಪ್ರತ್ಯಾಮ್ಲ ಆಗಿರುತ್ತೆ. ಅಂದರೆ ಯಾವ ಒಂದು ಕಂಪೌಂಡ್ ಆಮ್ಲ ಅಂತಂದರೆ ಇಲ್ಲಿ ಹೈಡ್ರೋಜನ್ ಇರ್ತದೆ, ಪ್ರತ್ಯಾಮ್ಲ ಅಂದರೆ OH ಇರುತ್ತೆ. ಸೊ ಇದು ಅವಾಗ ಏನಂದರೆ ಒಂದು ಲವಣವನ್ನು ಉತ್ಪತ್ತಿ ಮಾಡುತ್ತೆ, ಜೊತೆಗೆ ನೀರನ್ನು ಕೂಡ ಉತ್ಪತ್ತಿ ಮಾಡುತ್ತೆ. ಇದಕ್ಕೆ ತಟಸ್ಥೀಕರಣ ಅಂಥೇಳಿ ಕರೀತಾರೆ. ಈಗ ಇಂಪಾರ್ಟೆಂಟ್ ಈ ಒಂದು ಆಮ್ಲ ಮತ್ತು ಪ್ರತ್ಯಾಮ್ಲಗಳಿಗೆ ಸಂಬಂಧಿಸಿದಾಗೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ನೀರಿನಲ್ಲಿ ವಿಲೀನಗೊಳಿಸಿದಾಗ ಪ್ರಕ್ರಿಯೆಯನ್ನು ತೀವ್ರವಾಗಿ ಬಹಿರುಷ್ಣಕ ಸಾರಯುಕ್ತ ನೈಟ್ರಿಕ್ ಆಮ್ಲ ಅಥವಾ ಸಲ್ಫ್ಯೂರಿಕ್ ಆಮ್ಲವನ್ನು ನೀರಿಗೆ ಸೇರಿಸಿದಾಗ ಎಚ್ಚರ ವಹಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಏನಪ್ಪ ಅಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ನೀರಿನಲ್ಲಿ ವಿಲೀನಗೊಳಿಸುವ ಪ್ರಕ್ರಿಯೆಯು ತೀವ್ರ ಬಹಿರುಷ್ಣಕ ಅಂದರೆ ಇದು ಅತ್ಯಂತ ತನ್ನ ಮೂಲಕ ಹೀಟನ್ನು ಬಿಡುಗಡೆ ಮಾಡುತ್ತೆ. ಬಹಿರುಷ್ಣಕ ಅಂದರೆ ಅದು ಹೀಟನ್ನು ಬಿಡುಗಡೆ ಮಾಡುತ್ತೆ. ಸಾರರಿಕ ನೈಟ್ರಿಕ್ ಆಮ್ಲ ಅಥವಾ ಸಲ್ಫ್ಯೂರಿಕ್ ಆಮ್ಲದಲ್ಲಿ ನೀರಿಗೆ ಸೇರಿಸುವಾಗ ಎಚ್ಚರ ವಹಿಸಿ ಅಂತೇಳಿ ಇಲ್ಲಿ ಕೊಟೇಶನನ್ನು ಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟ್, ನಿರಂತರವಾಗಿ ಕಲಕುವಿಕೆಯೊಂದಿಗೆ ಆಮ್ಲವನ್ನು ನಿಧಾನವಾಗಿ ನೀರಿಗೆ ಸೇರಿಸಬೇಕು. ಅಂದರೆ ಕಂಟಿನ್ಯೂಸ್ ಆಗಿ ಅದರಲ್ಲಿ ನಾವು ಕಲಕ್ತಾ ಬಂದಾಗ ಅಲ್ಲಿ ಏನು ಮಾಡಬೇಕಪ್ಪ ಅಂದರೆ ನಿಧಾನವಾಗಿ ಆಮ್ಲವನ್ನು ಸೇರಿಸ್ತಾ ಬರಬೇಕು. ಆವಾಗ ನೀರನ್ನು ಆಮ್ಲಕ್ಕೆ ಸೇರಿಸಿದರೆ ಉತ್ಪತ್ತಿಯಾಗುವ ಉಷ್ಣವು ಮಿಶ್ರಣದ ಹೊರಸಿಡಿಯುವಂತೆ ಮಾಡಬಹುದು, ಸುಟ್ಟ ಗಾಯಗಳು ಉಂಟಾಗಬಹುದು. ಅತಿಯಾದ ಬಿಸಿಯಾಗುವಿಕೆಯಿಂದ ಗಾಜಿನ ಸಂಗ್ರಹವೂ ಕೂಡ ಒಡೆಯಬಹುದು. ಆದ್ದರಿಂದ ಸಾರಯುಕ್ತ ಆಮ್ಲ ಕ್ಯಾನ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ಗಳ ಗುಳಿಗೆಗಳ ಬಾಟಲಿನಲ್ಲಿ ಎಚ್ಚರಿಕೆಯ ಸಂಕೇತವನ್ನು ವೀಕ್ಷಿಸಬೇಕು. ಇದನ್ನು ಕೇಳ್ತಾರೆ. ಸಾರಯುಕ್ತ ಸಲ್ಫ್ಯೂರಿಕ್ ಆ್ಯಸಿಡ್, ಸೋಡಿಯಂ ಹೈಡ್ರಾಕ್ಸೈಡ್ಗಳನ್ನು ಯಾವುದೇ ಕಾನ್ಸಂಟ್ರೇಟೆಡ್ ಆಗಿರುವಂಥ ಆ್ಯಸಿಡನ್ನು ಯಾವಾಗಲೂ ಏನು ಮಾಡುತ್ತಾರಪ್ಪ ಅಂದರೆ ಸಾರಯುಕ್ತ ಆಮ್ಲದ ಕ್ಯಾನ್ಗಳಲ್ಲಿ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಗುಳಿಗೆಗಳ ಬಾಟಲಿಯಲ್ಲಿ ಇವುಗಳನ್ನು ಸಂಗ್ರಹಿಸಿ ಇಡಲಾಗುತ್ತೆ. ಯಾಕಪ್ಪ ಅಂದರೆ ಅತ್ಯಂತ ತೀವ್ರಗತಿಯಲ್ಲಿ ಇವು ರಿಯಾಕ್ಷನ್ ಆಗೋದ್ರಿಂದ ಇವುಗಳನ್ನ ಈ ರೀತಿಯಾಗಿ ಸಂಗ್ರಹಣೆ ಮಾಡಿ ಇಡ್ತಾರೆ. ಆಮ್ಲ ಅಥವಾ ಪ್ರತ್ಯಾಮ್ಲವನ್ನು ನೀರಿನೊಂದಿಗೆ ಮಿಶ್ರಣ ಮಾಡಿದಾಗ ಏಕಮಾನ ಗಾತ್ರದಲ್ಲಿರುವಂಥ ಅಯಾನುಗಳು ಸಾರತೆಯು ಕಡಿಮೆಯಾಗುತ್ತದೆ. ಈ ಪ್ರಕ್ರಿಯೆಯನ್ನು ಸಾರಯುಕ್ತಗೊಳಿಸುವಿಕೆ ಅಂತ ಹೇಳಿ ಕರೀತಾರೆ. ಸಾರಯುಕ್ತಗೊಳಿಸುವುದು ಅಂದರೆ ಏನು ಅಂತ ಹೇಳ್ತಾರೆ. ಆಮ್ಲ ಅಥವಾ ಪ್ರತ್ಯಾಮ್ಲವನ್ನು ನೀರಿನೊಂದಿಗೆ ಮಿಶ್ರಣ ಮಾಡಿದಾಗ ಏಕಮಾನ ಗಾತ್ರವಿರುವ ಅಯಾನುಗಳು ಸಾರತೆ ಕಡಿಮೆಯಾಗುತ್ತದೆ. ಈ ಪ್ರಕ್ರಿಯೆಯನ್ನು ಸಾರಯುಕ್ತಗೊಳಿಸುವಿಕೆ ಅಂತ ಹೇಳಿ ಕರೀತಾರೆ. ಅಥವಾ ಇವುಗಳನ್ನ ಸಾರಯುಕ್ತ ಆಮ್ಲ ಅಥವಾ ಸಾರಯುಕ್ತ ಪ್ರತ್ಯಾಮ್ಲ ಅಂತ ಹೇಳಿ ಕರೀತಾರೆ. ಸೊ ಸಾರಯುಕ್ತ ಆಮ್ಲ ಕಾನ್ಸಂಟ್ರೇಟೆಡ್ ಆ್ಯಸಿಡ್ ಆ್ಯಂಡ್ ಕಾನ್ಸಂಟ್ರೇಟೆಡ್ ಬೇಸ್ ಅಂತಂದರೆ ಏನಂತ ನಾವೀಗ ನೋಡಿದ್ವಿ. ನೀರಿನೊಂದಿಗೆ ಮಿಶ್ರಣ ಮಾಡಿದಾಗ ಏಕಮಾನ ಗಾತ್ರದಲ್ಲಿ ಎಷ್ಟು ಅಯಾನುಗಳ ಸಾರತೆ ಕಡಿಮೆ ಆಗುತ್ತದೆ. ಈ ಒಂದು ಪ್ರಕ್ರಿಯೆಯನ್ನು ಏನಂತ ಕರಿತೀವಪ್ಪ ಅಂದರೆ ಸಾರಯುಕ್ತ ಆಮ್ಲ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್, ಆಮ್ಲ ಮತ್ತು ಪ್ರತ್ಯಾಮ್ಲದ ದ್ರಾವಣಗಳು ಎಷ್ಟು ಪ್ರಬಲವಾಗಿರ್ತವೆ ಅಂತೇಳಿ ನೋಡ್ತಾ ಹೋಗೋಣ. ಇಲ್ಲಿ ಎಕ್ಸಾಮ್ ಪರ್ಪಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಏನಪ್ಪ ಅಂದರೆ ಇಲ್ಲಿ ನಾವು ಡೀಟೇಲಾಗಿ ನೋಡ್ತಾ ಹೋದಾಗ ಹೆಚ್ಚಾಗಿ ನೆನಪಿಟ್ಕೋಬೇಕಾಗಿರೋದು ಇಷ್ಟು pH ಮೌಲ್ಯ, ಅದರ ಬಗ್ಗೆ ತಿಳ್ಕೊತಾ ಹೋಗೋಣ. pH ಮೌಲ್ಯ ಅಂತಂದರೆ ಏನು ಅಂತ ನೋಡೋದಾದರೆ ಅನೇಕ ಸೂಚಕಗಳ ಮಿಶ್ರಣವಾದ ಸಾರ್ವತ್ರಿಕ ಸೂಚಕವನ್ನು ಬಳಸಿ ನಾವು ಈ ಒಂದು ದ್ರಾವಣದ ಸಾರತೆಯ ಅನುಗುಣವಾಗಿ ಇದನ್ನು ನೋಡ್ಬೋದು. ಆಮ್ಲ ಮತ್ತು ಪ್ರತ್ಯಾಮ್ಲದ ದ್ರಾವಣಗಳು ಎಷ್ಟು ಪ್ರಬಲವಾಗಿರ್ತವೆ ಅಂತ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ
ವ್ಯತ್ಯಾಸವನ್ನು ಗುರುತಿಸಲಿಕ್ಕೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಸೂಚಕಗಳನ್ನು ನಾವು ಹೇಗೆ ಬಳಸಬೇಕು, ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಈಸಿಯಾಗಿ ಗುರುತಿಸಬೇಕು ಯಾವ ರೀತಿಯಾಗಿ ಅಂತ ಹೇಳಿ ನಾವೀಗ ಡಿಸ್ಕಸ್ ಮಾಡೋಣ. ಸಾರರಹಿತಗೊಳಿಸಿದಾಗ ದ್ರಾವಣದಲ್ಲಿ ಏನು ಹೆಚ್ಚಾಗಿರುತ್ತೆ? H+ ಅಯಾನುಗಳಾದರೂ ಹೆಚ್ಚಾಗಿರುತ್ತೆ ಅಥವಾ OH- ಅಯಾನುಗಳಾದರೂ ಜಾಸ್ತಿ ಇರ್ತಕ್ಕಂಥದ್ದು. ಅಥವಾ ನಾವು ಹಿಂದಿನ ಒಂದು ತರಗತಿಯಲ್ಲಿ ಏನನ್ನು ಕಲ್ತಿದ್ದೀವಪ್ಪ ಅಂದರೆ ದ್ರಾವಣದಲ್ಲಿರುವ ಅಯಾನುಗಳು ತಮ್ಮ ಪರಿಮಾಣಾತ್ಮಕವಾಗಿ ಕಂಡುಹಿಡಿಯಲಿಕ್ಕೆ ಸಾಧ್ಯವಾಗಲಿಲ್ಲ. ಹಾಗಾಗಿ ಅನೇಕ ಸೂಚಕಗಳ ಮಿಶ್ರಣವಾದ ಸಾರ್ವತ್ರಿಕ ಸೂಚಕಗಳನ್ನು ಬಳಸಿ ನಾವು ಈ ರೀತಿಯಾಗಿ ಮಾಡಬಹುದು. ಸಾರ್ವತ್ರಿಕ ಸೂಚಕ ದ್ರಾವಣದಲ್ಲಿ ಹೈಡ್ರೋಜನ್ ಅಯಾನುಗಳ ವಿವಿಧ ಸಾರತೆಗಳಿಗೆ ಅನುಗುಣವಾಗಿ ವಿವಿಧ ಬಣ್ಣಗಳನ್ನು ತೋರಿಸಲಾಗುತ್ತೆ. ಹಾಗಾಗಿ ದ್ರಾವಣದಲ್ಲಿರುವಂತಹ ಹೈಡ್ರೋಜನ್ ಅಯಾನುಗಳ ಸಾರತೆಯನ್ನು ಅಳೆಯಲು pH ಮಾನ ಅಂಥೇಳಿ ಕರಿತೀವಿ. ಅಂದರೆ ಎಷ್ಟು ಕಾನ್ಸಂಟ್ರೇಟೆಡ್ ಇದ್ದಾವೆ, ಜಾಸ್ತಿ ಕಾನ್ಸಂಟ್ರೇಟ್ ಇದೆಯಾ ಅಥವಾ ಕಡಿಮೆ ಕಾನ್ಸಂಟ್ರೇಟ್ ಇದೆಯಾ, ಯಾವ ವಸ್ತು ಆ್ಯಸಿಡ್ ಇದೆಯಾ, ಬೇಸ್ ಇದೆಯಾ, ಯಾವ ರೀತಿಯಾಗಿ ಇದನ್ನು ನಾವು ಕಂಡುಹಿಡಿಬೇಕು ಅಂತ ಹೇಳಿ ಇದನ್ನು ನಾವು ಅಳಿಲಿಕ್ಕೆ ಬಳಸುವಂಥ ಒಂದು ಮಾನ ಯಾವಪ್ಪ ಅಂದರೆ pH ಮಾನ ಅಂತೇಳಿ ಕರಿತೀವಿ. ಇಲ್ಲಿ pHನಲ್ಲಿರುವಂಥ P ಏನಾಗಿರುತ್ತೆ ಅಂದರೆ ಜರ್ಮನ್ ಭಾಷೆಯ ಪ್ರೋಜನ್ ಎಂಬ ಪದದ ಅರ್ಥವಾಗಿರುತ್ತೆ. ಪ್ರೋಜನ್ ಎಂಬ ಪದದ ಅರ್ಥ ಆಗಿರುತ್ತೆ. ಹಾಗಾಗಿ ಇಲ್ಲಿ ಹಂಗಂದ್ರೆ ಏನಪ್ಪ ಅಂತಂದರೆ ಪ್ರೋಜನ್ ಜರ್ಮನ್ ಭಾಷೆಯಲ್ಲಿ ಪ್ರೋಜನ್ ಅಂದರೆ ಸಾಮರ್ಥ್ಯ ಅಂತ ಹೇಳಿ ಹೇಳ್ತೀವಿ. ಹಾಗಾದರೆ ಈ ಆ್ಯಸಿಡ್ ಬೇಸ್ಗಳ ಸಾಮರ್ಥ್ಯ ಎಷ್ಟಾಗಿರುತ್ತೆ ಅಂತ ನೋಡೋದಾದರೆ pH ಅಳತೆ ಪಟ್ಟಿಯಲ್ಲಿ ತೀವ್ರ ಆಮ್ಲೀಯ ಅಂದರೆ ಹೆಚ್ಚು ಆ್ಯಸಿಡ್ ಇರುವಂಥದ್ದು, ಕಾನ್ಸಂಟ್ರೇಟೆಡ್ ಆ್ಯಸಿಡ್ನಿಂದ ಡೈಲ್ಯೂಟ್ ಪ್ರತ್ಯಾಮ್ಲದವರೆಗೂ ಕೂಡ ನಾವು ಇದನ್ನು ಮೆಜರ್ಮೆಂಟ್ ನೋಡ್ಬೋದು. pH ಅಳತೆ ಪಟ್ಟಿಯಲ್ಲಿ ನಾವು ಸಾಮಾನ್ಯವಾಗಿ 0ರಿಂದ 14ರವರೆಗೆ ಇದನ್ನು ಅಳೆಯಬಹುದು. 0ರಿಂದ 14ರವರೆಗೆ ಅಳೆಯಬಹುದು. pH ಅನ್ನು ಸರಳವಾಗಿ ದ್ರಾವಣದ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಸ್ವಭಾವವನ್ನು ಸೂಚಿಸುವ ಸಂಕೇತವಾಗಿ ಇದನ್ನು ಭಾವಿಸಬಹುದು. ಹಾಗಾಗಿ ಹೈಡ್ರೋನಿಯಂ ಅಯಾನುಗಳ ಸಾರತೆ ಹೆಚ್ಚಿದ್ದಷ್ಟು pH ಮೌಲ್ಯ ಏನಾಗಿರುತ್ತೆ? ಕಡಿಮೆ ಆಗಿರುತ್ತೆ. ನೋಡಿ, ಹೈಡ್ರೋನಿಯಂ ಅಯಾನುಗಳ ಸಾರತೆ ಹೆಚ್ಚಿದ್ದರೆ pH ಮೌಲ್ಯ ಕಡಿಮೆ ಇರುತ್ತದೆ. ಓಕೆ, ಈಗ ನಾವು ಈ ಒಂದು ಯಾವುದೇ ಒಂದು ರಾಸಾಯನಿಕ ಸಂಯುಕ್ತದಲ್ಲಿ ನಾವೀಗ ಏನು ನೋಡ್ತಾ ಇದ್ದೀವಪ್ಪ ಅಂದರೆ ಅಲ್ಲಿ H+ ಅಯಾನ್ ಮತ್ತು OH- ಅಯಾನುಗಳು ಅಂದರೆ ದ್ರಾವಣದಲ್ಲಿನ ಹೈಡ್ರೋಜನ್ ಅಯಾನುಗಳ ಸಾರತೆ ಅಳೆಯಲು pH ಮಾನವನ್ನು ನಾವು ಅಭಿವೃದ್ಧಿಪಡಿಸಲಾಗಿದೆ. pHನಲ್ಲಿರುವಂತಹ P ಅಂದರೆ ಜರ್ಮನ್ ಭಾಷೆಯ ಪೊಟೆಂಜ್ ಎಂಬ ಪದವಾಗಿದ್ದು ಇದು ಸಾಮರ್ಥ್ಯ ಎಂಬ ಅರ್ಥವನ್ನು ಹೊಂದಿರುತ್ತೆ. pH ಅಳತೆಯಲ್ಲಿ ನಾವು ಸಾಮಾನ್ಯವಾಗಿ 0ರಿಂದ 14ರವರೆಗೆ ಅಳತೆಯನ್ನು ಮಾಡ್ತೀವಿ. 0 ಅಂದರೆ ಅದು ತೀವ್ರ ಆಮ್ಲೀಯ ಆಗಿರುತ್ತೆ, ತೀವ್ರವಾಗಿ ಇದು ಆ್ಯಸಿಡ್ ಆಗಿರುತ್ತೆ. 0ದಿಂದ 14ರವರೆಗೆ ಅಂದರೆ ತೀವ್ರ ಕ್ಷಾರೀಯ. 0 ಅಂದರೆ ಇದು ತೀವ್ರವಾದ ಆ್ಯಸಿಡ್ ಆಗಿರುತ್ತೆ. 14 ಅಂದರೆ ಇದು ತೀವ್ರವಾದ ಬೇಸ್ ಆಗಿರುತ್ತೆ. ಇಲ್ಲಿವರೆಗೆ ಅಳತೆಯನ್ನು ಮಾಡ್ತೀವಿ. pH ಅನ್ನು ಸರಳವಾಗಿ ದ್ರಾವಣದ ಆಮ್ಲೀಯ ಅಥವಾ ಪ್ರತ್ಯಾಮ್ಲೀಯ ಸ್ವಭಾವವನ್ನು ಸೂಚಿಸಲಿಕ್ಕೆ ಈ ಸಂಖ್ಯೆಯನ್ನು ನಾವು ಬಳಸ್ತೀವಿ. ಹೈಡ್ರೋನಿಯಂ ಅಯಾನುಗಳ ಸಾರತೆ ಹೆಚ್ಚಾದಷ್ಟು pH ಮೌಲ್ಯ ಏನಾಗುತ್ತೆ? ಕಡಿಮೆ ಆಗುತ್ತೆ. ಅಂದರೆ pH ಮೌಲ್ಯ ಎಲ್ಲಿಂದ ಎಲ್ಲಿ ಬರುತ್ತೆ ಅಂದರೆ 0ರಿಂದ 14ರವರೆಗೆ ಬರುತ್ತೆ. H+ ದ್ರಾವಣದಲ್ಲಿರುವಂಥ ಹೈಡ್ರೋಜನ್ ಅಯಾನುಗಳ ಸಾರತೆಯನ್ನು pH ಮಾನವನ್ನು ಬಳಸ್ತೀವಿ. ಈ ಒಂದು pH ಮಾನದಲ್ಲಿ H+ ಅಯಾನುಗಳು ಎಷ್ಟಿರ್ತವೆ ಅದರ ಒಂದು ಆಧಾರದ ಮೇಲೆ ಇಲ್ಲಿ ಆ್ಯಸಿಡ್ ಬೇಸ್ ಎನ್ನುವಂಥದ್ದು ನಿರ್ಧಾರವಾಗುತ್ತೆ. pH ಎನ್ನುವಂಥದ್ದು ಜರ್ಮನ್ ಭಾಷೆಯ ಪೊಟೆಂಜ್ ಎನ್ನುವಂಥ ಪದದಿಂದ ಬಂದಿದೆ. ಇದರ ಅರ್ಥ ಏನಪ್ಪ ಅಂದರೆ ಸಾಮರ್ಥ್ಯ ಅಂತ ಹೆಸರು. ಈಗ pH ಮೌಲ್ಯದ ಅಳತೆಯನ್ನು ಅಳೆಯಲಿಕ್ಕೆ 0ರಿಂದ 14ರವರೆಗೆ ನಾವು ಅಳತೆಯನ್ನು ಮಾಡ್ತೀವಿ. 0 ಆಗಿದ್ದರೆ ಅದು ತೀವ್ರವಾದ ಆ್ಯಸಿಡ್ ಆಗಿರುತ್ತೆ. ಓಕೆ, 14 ಇದ್ದರೆ ತೀವ್ರವಾದ ಕ್ಷಾರೀಯ ಆಗಿರುತ್ತೆ. ಕ್ಷಾರೀಯ ಅಂದರೆ ಬೇಸ್ ಆಗಿರುತ್ತೆ. ಅಲ್ಲಿವರೆಗೆ ನಾವು ಇದನ್ನು ಅಳತೆಯನ್ನು ಅಳೆಯಬಹುದು. pH ಅನ್ನು ಸರಳವಾಗಿ ದ್ರಾವಣದ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಸ್ವಭಾವವನ್ನು ಸೂಚಿಸಲಿಕ್ಕೆ ನಾವು ಇದನ್ನು
ಬಳಸ್ತೀವಿ. ಅಯಾನುಗಳ ಸಾರತೆ ಹೆಚ್ಚಾದಷ್ಟು ಯಾವ ಅಯಾನು? ಹೈಡ್ರೋನಿಯಂ ಅಯಾನುಗಳ ಸಾರತೆ ಹೆಚ್ಚಾದಷ್ಟು pH ಮೌಲ್ಯ ಏನಾಗುತ್ತೆ? ಕಡಿಮೆ ಆಗುತ್ತೆ. ನೆಕ್ಸ್ಟು ತಟಸ್ಥ ದ್ರಾವಣ pH ಮೌಲ್ಯ ಅಂದರೆ ತಟಸ್ಥ, ಈಗ ಆ್ಯಸಿಡ್ ಅಲ್ಲ ಬೇಸು ಅಲ್ಲ, ಅಂಥ ದ್ರಾವಣಗಳ ಮೌಲ್ಯ ಎಷ್ಟಾಗಿರುತ್ತೆ ಅಂದರೆ 7 ಆಗಿರುತ್ತೆ. 7ಕ್ಕಿಂತ ಕಡಿಮೆ ಇರುವಂತಹ ದ್ರಾವಣಗಳನ್ನು ಆಮ್ಲೀಯ ದ್ರಾವಣ ಅಂತೇಳಿ ಕರಿತೀವಿ. 7ಕ್ಕಿಂತ ಕಡಿಮೆ ಇರುವಂಥದ್ದು. 7ಕ್ಕಿಂತ ಜಾಸ್ತಿ ಇದ್ದರೆ ಅದಕ್ಕೆ ನಾವು ಬೇಸ್ ಅಂತ ಹೇಳಿ ಕರಿತೀವಿ. ಇದು ದ್ರಾವಣದಲ್ಲಿನ OH ಅಯಾನುಗಳ ಸಾರತೆ ಹೆಚ್ಚಿಸುವುದನ್ನು ನಾವು ಇಲ್ಲಿ ಸೂಚಿಸ್ತೇವೆ. ಅಂದರೆ H+ ಅಯಾನ್ಗಳು ಸಾರತೆ ಹೆಚ್ಚಾದಷ್ಟು pH ಮೌಲ್ಯ ಏನಾಗುತ್ತೆ? ಕಡಿಮೆ ಆಗುತ್ತೆ ಅಂತ ನಾವು ನೋಡಿದ್ವಿ. ಹಾಗಾದರೆ OH ಅಯಾನುಗಳ ಸಾರತೆ ಹೆಚ್ಚಾದಷ್ಟು ಇದು ಬೇಸ್ ಕಡೆಗೆ ಹೋಗುತ್ತೆ. ಅಂದರೆ ಕ್ಷಾರದ ಶಕ್ತಿ ಏನಾಗುತ್ತೆ ಅಂದರೆ ಇಲ್ಲಿ ಹೆಚ್ಚಾಗುತ್ತೆ. ಅಂದರೆ ಪ್ರತ್ಯಾಮ್ಲೀಯವಾಗಿರುವಂಥ ಶಕ್ತಿ ಏನಾಗುತ್ತೆ? ಹೆಚ್ಚಾಗುತ್ತೆ. ಸಾಮಾನ್ಯವಾಗಿ ಸಾರ್ವತ್ರಿಕ ಸೂಚಕ ಮಾಡಲ್ಪಟ್ಟ ಕಾಗದದ pHನ ಸಾರ್ವತ್ರಿಕವಾಗಿ ಎಲ್ಲ ಆ್ಯಸಿಡ್ ಬೇಸ್ಗಳನ್ನು ಅಳಿಲಿಕ್ಕೆ ಮಾಡಿರುವಂಥ ಒಂದು ಪೇಪರ್ ಯಾವುದಾಗಿದೆ ಅಂದರೆ ಆ ಒಂದು ಪೇಪರ್ ಮೇಲೆ ಅದನ್ನು ನಾವು ಆ್ಯಸಿಡ್ ಬೇಸ್ ಇರುವುದನ್ನು ಕಾಣ್ತೀವಿ. ಸಪೋಸ್ ಇದು ಒಂದು ಪೇಪರ್ ಇದೆ ಅಂತೇಳಿ ಅನ್ಕೋಣ. ಈ ಪೇಪರಲ್ಲಿ ಈ ರೀತಿಯಾಗಿ ನೀಲಿ ಮತ್ತು ಕೆಂಪು ಲಿಟ್ಮಸ್ ಪೇಪರ್ಗಳು ಇರ್ತವೆ. ಇಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಪೇಪರಲ್ಲಿ ಮಧ್ಯದಲ್ಲಿ ಇದು ತಟಸ್ಥ ದ್ರಾವಣಗಳು 7 ಆಗಿರುತ್ತೆ, ಇಲ್ಲಿ 0 ಆಗಿರುತ್ತೆ. ಇದು ತೀವ್ರವಾದ ಆ್ಯಸಿಡ್ ಆಗಿರುತ್ತೆ. 14 ಇದು ತೀವ್ರವಾದ ಬೇಸ್ ಇರುತ್ತೆ. ಸೊ ಈಗ H+ ಅಯಾನುಗಳ ಸಾರತೆ ಈ ಕಡೆಗೆ ಏನಾಗುತ್ತೆ? ಹೆಚ್ಚಾಗುತ್ತಾ ಹೋಗುತ್ತೆ. ಮತ್ತು ಇಲ್ಲಿ H+ ಅಯಾನುಗಳ ಸಾರತೆ ಏನಾಗುತ್ತೆ? ಕಡಿಮೆ ಆಗುತ್ತೆ. ಇಲ್ಲಿ H+ ಅಯಾನುಗಳ ಸಾರತೆ ಹೆಚ್ಚಾದಷ್ಟು ಆಮ್ಲೀಯ ಸ್ವಭಾವ ಈ ಕಡೆ ಹೆಚ್ಚಾಗುತ್ತೆ. ಈ ಒಂದು ಬಾರನ್ನು ನೆನ್ಪಿಟ್ಕೊಂಡ್ರೆ ನೀವು ಕೋಡ್ ಮಾಡಿಟ್ಕೊಂಡ್ರೆ ಎಲ್ಲವೂ ಕೂಡ ಅರ್ಥ ಆಗುತ್ತೆ. H+ ಅಯಾನುಗಳ ಸಾರತೆ ಕಡಿಮೆ ಆಗ್ತಿದ್ರೆ ಆ ಪ್ರತ್ಯಾಮ್ಲೀಯ ಸ್ವಭಾವ ಹೆಚ್ಚಾಗುತ್ತೆ. H+ ಅಯಾನು ಸಾರತೆ ಹೆಚ್ಚಿದರೆ ಇಲ್ಲಿ ಆಮ್ಲೀಯ ಸ್ವಭಾವ ಕೂಡ ಹೆಚ್ಚುತ್ತಾ ಇರೋದನ್ನು ನಾವು ಕಾಣ್ತೀವಿ. ಈ ರೀತಿಯಾಗಿ ನೆನ್ಪಿಟ್ಕೋಬೇಕು. H+ ಮತ್ತು OH- ಅಯಾನುಗಳ ಸಾರತೆಯ ಬದಲಾವಣೆಯಿಂದ pH ಮೌಲ್ಯ ಕೂಡ ಏನಾಗುತ್ತೆ? ಬದಲಾವಣೆ ಆಗುತ್ತೆ. pH ಮೌಲ್ಯ ಯಾವುದರ ಮೇಲೆ ಅವಲಂಬಿತವಾಗಿದೆ ಅಂದರೆ OH- H+ ಅಯಾನುಗಳ ಮೇಲೆ ಅವಲಂಬನೆ ಆಗಿದೆ. ಸೊ ಇದನ್ನು ನೀವು ನೆನ್ಪಿಟ್ಕೋಬೇಕು. ಇಲ್ಲಿ ಏನನ್ನ ಅಂತಂದರೆ ಹೈಡ್ರೋನಿಯಂ ಅಯಾನುಗಳ ಸಾರತೆ ಹೆಚ್ಚಿದಷ್ಟು pH ಮೌಲ್ಯ ಏನಾಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಲೆಫ್ಟಿಗೆ ಬಂದರೆ H+ ಅಯಾನುಗಳ ಸಾರತೆ ಹೆಚ್ಚಾಗುತ್ತೆ, ರೈಟ್ಗೆ ಬಂದರೆ H+ ಅಯಾನುಗಳ ಸಾರತೆ ಏನಾಗುತ್ತೆ? ಕಡಿಮೆ ಆಗುವುದನ್ನು ನಾವು ಗಮನಿಸ್ತೀವಿ. ಈಗ ಮುಖ್ಯವಾಗಿ ಇಲ್ಲಿ ಕೆಲವೊಂದಿಷ್ಟು ಆ್ಯಸಿಡ್ಸ್ ಅಥವಾ ದ್ರಾವಣಗಳನ್ನು ಕೊಟ್ಟಿದ್ದಾರೆ. ಲಾಲಾರಸ ಅಂದರೆ ಊಟಕ್ಕಿಂತ ಮೊದಲು ನಮ್ಮ ಬಾಯಿಯಲ್ಲಿ ಯಾವ ರಸ ಬರುತ್ತಲ್ಲ ಅದಕ್ಕೆ ಲಾಲಾರಸ ಅಂತ ಕರೀತಾರೆ. ಲಾಲಾರಸ ಊಟದ ನಂತರ ಆ್ಯಸಿಡ್ ಆಗಿರುತ್ತೆ ಅಥವಾ ಬೇಸ್ ಆಗಿರುತ್ತೆ. ನಿಂಬೆ ರಸ ಕಾರ್ಬನೀಕರಿಸಿದ ಬಣ್ಣರಹಿತ ಪಾನೀಯ, ಕ್ಯಾರೆಟ್ ರಸ, ಕಾಫಿ, ಟೊಮೆಟೊ ರಸ, ನಲ್ಲಿ ನೀರು, NaOH, HCl ಇವೆಲ್ಲವೂ ಕೂಡ ಎಷ್ಟು ಮೌಲ್ಯದಾಗಿರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ನೆನ್ಪಿಟ್ಕೊಳ್ಳಿ. ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಇದನ್ನು ಕೇಳ್ಬೋದು. ಈಗ ನಮ್ಮ ಮನುಷ್ಯನ ಜಠರದಲ್ಲಿರುವಂತಹ ದ್ರಾವಣ ಎಷ್ಟು ಇರುತ್ತೆ? ಅದರ ವ್ಯಾಲ್ಯೂ ಅಂತಂದರೆ 1.2 ಇರುತ್ತೆ ಸುಮಾರು. ಇದು ಏನಾಗಿರುತ್ತೆ ಅಂದರೆ ಹೆಚ್ಚು ತೀವ್ರವಾದ ಆ್ಯಸಿಡ್ ಆಗಿರುತ್ತೆ, ತೀವ್ರವಾದ ಆಮ್ಲ ಆಗಿರುತ್ತೆ. ನಂತರ ಅದಕ್ಕಿಂತಲೂ 2.2 ಅಂದರೆ ಲಿಂಬೆ ರಸ, ಸಿಟ್ರಿಕ್ ಆ್ಯಸಿಡ್ ಆಗಿರುತ್ತೆ. ಶುದ್ಧ ನೀರು 7.4 ಆಗಿರುತ್ತೆ. ಮಿಲ್ಕ್ ಆಫ್ ಮ್ಯಾಗ್ನೀಷಿಯಮ್ 10 ಆಗಿರುತ್ತೆ. ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಸುಮಾರು 14 ಆಗಿರುತ್ತೆ. ಯಾಕಂದರೆ ಇದು ಏನಾಗಿದೆ ಅಂದರೆ ಪ್ರತ್ಯಾಮ್ಲೀಯ ಆಗಿದೆ. ಸೊ ಇವುಗಳನ್ನು ನೀವು ನೆನ್ಪಿಡಬೇಕು ಈ ಒಂದು ದ್ರಾವಣದ ಮೇಲೆ. ಕಾಗದ pH ಮೌಲ್ಯ ಈ ಕಲರನ್ನು ರಿಪ್ರೆಸೆಂಟ್ ಮಾಡ್ತವೆ. ಅಂದರೆ pH ಕಾಗದದ ಮೇಲೆ ಕೆಲವು ಸಾಮಾನ್ಯ ವಸ್ತುಗಳು pH ಮೌಲ್ಯ ಬಣ್ಣಗಳು ಕೇವಲ ಕಚ್ಚಾ ಮಾರ್ಗದರ್ಶಕಗಳಾಗಿವೆ. ಕೆಂಪು ಇರುವಂಥದ್ದು ನೀಲಿ ಇರುವಂಥದ್ದು ಕೆಂಪು, ಈ ರೀತಿಯಾಗಿ ಲಿಟ್ಮಸ್ ಪೇಪರ್ ಚೇಂಜ್ ಆಗೋದನ್ನು ನಾವು ನೋಡ್ತೀವಿ. ಕೆಂಪು ಇರುವಂಥದ್ದು ನೀಲಿ ಆದರೆ ಪ್ರತ್ಯಾಮ್ಲ, ನೀಲಿ ಇರುವಂಥದ್ದು ಕೆಂಪಾದರೆ ಅದು ಆಮ್ಲವಾಗಿರುತ್ತೆ. ಈ ರೀತಿಯಾಗಿ ಜಠರದ ರಸದ ಆಮ್ಲೀಯ ಗುಣ ಎಷ್ಟಾಗಿರುತ್ತೆ? 1.2 ಆ್ಯಸಿಡ್, ಲಿಂಬೆ ರಸ 2.2, ಶುದ್ಧ ನೀರು 7.4, ಮಿಲ್ಕ್ ಆಫ್ ಮ್ಯಾಗ್ನೀಷಿಯಮ್ 10, ಸೋಡಿಯಂ ಹೈಡ್ರಾಕ್ಸೈಡ್ 14 ಆಗಿರುತ್ತೆ. ಈ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಶಕ್ತಿಯು ಕ್ರಮವಾಗಿ ಉತ್ಪತ್ತಿ ಮಾಡುವ H+, OH- ಅಯಾನುಗಳ ಸಂಖ್ಯೆಯನ್ನು ಅವಲಂಬಿಸಿದೆ.
ಓಕೆ, ಪಿ ಎಚ್ ಮೌಲ್ಯ ಯಾವುದ್ರ ಮೇಲೆ ಅವಲಂಬನೆ ಆಗಿದೆ ಅಂದರೆ H+OH- ಸಂಖ್ಯೆಗಳ ಮೇಲೆ ಅವಲಂಬನೆಯನ್ನು ಹೊಂದಿದೆ. ಒಂದು ಸಾರಥಿ ಅಂದರೆ ಒಂದು ಮೋಲಾರ್ ಹೈಡ್ರೋಕ್ಲೋರಿಕ್ ಆಮ್ಲ ಅಸಿಟಿಕ್ ಆಮ್ಲವನ್ನು ತೆಗೆದುಕೊಂಡಿದ್ದೇವೆ ಅಂತ ಅಂದ್ಕೊಳ್ಳೋಣ. ಆವಾಗ ಹೈಡ್ರೋಜನ್ ಅಯಾನುಗಳನ್ನು ಉತ್ಪತ್ತಿ ಮಾಡ್ತವೆ. H+ ಅಯಾನುಗಳು ಉತ್ಪತ್ತಿ ಮಾಡುವ ಆಮ್ಲಗಳನ್ನ ಪ್ರಬಲ ಆಮ್ಲಗಳು ಅಂತೇಳಿ ಕರಿತೀವಿ. ಕಡಿಮೆ H+ ಅಯಾನುಗಳನ್ನು ಉತ್ಪತ್ತಿ ಮಾಡುವಂಥ ದುರ್ಬಲ ಆಮ್ಲಗಳು ಅಂತೇಳಿ ಕರಿತೀವಿ. ಈಗ ಪ್ರಬಲ ಮತ್ತು ದುರ್ಬಲ ಆಮ್ಲಗಳಂದರೆ ಏನು ಅಂಥೇಳಿ ನಾವು ನೋಡ್ತಾ ಹೋಗೋಣ. ನಮ್ಮ ದೈನಂದಿನ ಜೀವನದಲ್ಲಿ ಪಿ ಎಚ್ ಮೌಲ್ಯದ ಮಹತ್ವವೇನು, ನಾವು ಎಲ್ಲೆಲ್ಲಿ ನೋಡಿದ್ದೀವಿ, ಅವುಗಳನ್ನು ಯಾವ ರೀತಿಯಾಗಿ ಪಾಯಿಂಟ್ ಔಟ್ ಮಾಡಬೇಕು ಅಂತ ಹೇಳಿ ಡೀಟೇಲಾಗಿ ನೋಡ್ತಾ ಹೋಗೋಣ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕಾನ್ಸೆಪ್ಟ್ ಆಗಿದೆ. ಈ ಒಂದು ಚಾಪ್ಟ್ರಲ್ಲಿ ಈ ಒಂದು ಬೇಸ್ ಮೇಲೆ ಪ್ರಶ್ನೆಗಳು ಬರುವುದನ್ನು ನಾವು ಗಮನಿಸ್ತೀವಿ. ನಮ್ಮ ದೇಹವು 7ರಿಂದ 7.5 pH ವ್ಯಾಪ್ತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ. ದೇಹ ಮಾತ್ರ, ಮನುಷ್ಯನ ದೇಹವು 7ರಿಂದ 7.8 pH ವ್ಯಾಪ್ತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ. ಆದರೆ ಜಠರದಲ್ಲಿ ಏನಾಗಿರುತ್ತೆ ಅಂದರೆ ತೀವ್ರವಾದ ಆಮ್ಲೀಯ ಗುಣವುಳ್ಳ HCl ಇರುತ್ತೆ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇರುತ್ತೆ. ಅಷ್ಟು ನೆನಪಿಟ್ಕೋಬೇಕು. ಅದರ ತೀವ್ರತೆ ಎಷ್ಟಿರುತ್ತೆ? 1.2 ತೀವ್ರ ಆಮ್ಲೀಯ ಗುಣವನ್ನು ಹೊಂದಿರುತ್ತೆ. ಆದರೆ ಮಾನವನ ದೇಹ 7.7ನಿಂದ 7.8 pH ವ್ಯಾಲ್ಯೂವನ್ನು ಹೊಂದಿರುತ್ತೆ. ಮಳೆ ನೀರಿನ pH ಮೌಲ್ಯ 5.6ಕ್ಕಿಂತ ಕಡಿಮೆಯಾದಾಗ ನೀರನ್ನು ಆಮ್ಲ ಮಳೆ ಅಂತೇಳಿ ಕರಿತೀವಿ. ಮಳೆ ನೀರು 5.6ಕ್ಕಿಂತ ಕಡಿಮೆ ಇದ್ದರೆ ಅದನ್ನು ಆಮ್ಲ ಮಳೆ ಅಂತೇಳಿ ಕರೀತಾರೆ. ಆಮ್ಲ ಮಳೆಯು ನದಿಗೆ ಹರಿದಾಗ ನದಿಯ ನೀರಿನ pH ಮೌಲ್ಯ ಕಡಿಮೆ ಮಾಡುತ್ತದೆ. ಇಂತಹ ನದಿಗಳಲ್ಲಿ ಜಲಚರ ಜೀವಿಗಳು ಏನಾಗಿರುತ್ತೆ, ದುಸ್ತರ ಸ್ಥಿತಿಯಲ್ಲಿ ಇರುವುದನ್ನು ಕಾಣ್ತೀವಿ. ಇಲ್ಲಿ ನಿಮಗಿದು ಗೊತ್ತೇ ಅಂತ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಶುಕ್ರ ಗ್ರಹದ ತಾಪಮಾನದಲ್ಲಿ ಸಲ್ಫೂರಿಕ್ ಆಮ್ಲದ ದಟ್ಟವಾದ ಬಿಳಿ ಮತ್ತು ಹಳದಿ ಮೋಡಗಳಿಂದಾಗಿದೆ. ಈ ಗ್ರಹದಲ್ಲಿ ಜೀವ ಅಸ್ತಿತ್ವದಲ್ಲಿ ಇರಬಹುದು ಎಂದು ನೀವು ಭಾವಿಸ್ತೀರಾ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಆಮ್ಲ ಆಗಿರೋದ್ರಿಂದ ಸಾಧ್ಯವಾಗುವುದಿಲ್ಲ. ನೆಕ್ಸ್ಟು, ನಮ್ಮ ಹಿತ್ತಲಿನಲ್ಲಿ ಮಣ್ಣಿನ pH ಮೌಲ್ಯ ಎಷ್ಟು ಎನ್ನುವುದನ್ನು ಚೆಕ್ ಮಾಡಿ ನೋಡಿ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಚಟುವಟಿಕೆಯನ್ನು ನೀಡುವಂಥದ್ದು. ನೆಕ್ಸ್ಟು, ನಮ್ಮ ಜೀರ್ಣಾಂಗ ವ್ಯೂಹದಲ್ಲಿ ಯಾವ ರೀತಿಯಾಗಿ pH ಮೌಲ್ಯ ಇರುತ್ತೆ? ಜೀರ್ಣಾಂಗ ವ್ಯೂಹದಲ್ಲಿ ಜಠರವು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಉತ್ಪಾದಿಸುತ್ತದೆ. ಇದು ಒಂದು ಆಸಕ್ತಿಯ ವಿಷಯ. ಅಷ್ಟೊಂದು ತೀವ್ರವಾದ ಆಮ್ಲೀಯ ಗುಣವನ್ನು ಹೊಂದಿದ್ರೂ ಕೂಡ ನಮ್ಮ ದೇಹಕ್ಕೆ ಯಾವುದೇ ರೀತಿಯಾದ ಹಾನಿ ಒಳಗಾಗುವುದಿಲ್ಲ. ಯಾಕಪ್ಪ ಅಂದರೆ ಈ ಜಠರ ಒಳಭಾಗದಲ್ಲಿ ಏನಿರುತ್ತೆ ಅಂದರೆ ಮ್ಯೂಕಸ್ ಮೆಂಬ್ರೇನ್ ಅಂತಕ್ಕಂಥದ್ದು ಇರುತ್ತೆ. ಅದು ಲೋಳೆ ಆಕಾರದಲ್ಲಿ ಇರೋದ್ರಿಂದ ನಮ್ಮ ದೇಹಕ್ಕೆ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ. ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ ತಿಂದಿರುವಂಥ ಆಹಾರವು ಅಜೀರ್ಣ ಸಂದರ್ಭದಲ್ಲಿ ಅಜೀರ್ಣ ಆದರೆ ಜಠರ ಅಗತ್ಯಕ್ಕಿಂತ ಹೆಚ್ಚು ಆಮ್ಲವನ್ನು ಉತ್ಪತ್ತಿ ಮಾಡಿದ್ದೇ ಆದಲ್ಲಿ ನಾವು ಹೊಟ್ಟೆ ನೋವು ಮತ್ತು ಉರಿಗೆ ಕಾರಣವಾಗುವಂಥ ಸಾಧ್ಯತೆ ಇರುತ್ತೆ. ನಿಯಮಿತವಾಗಿ ಆಹಾರ ಸೇವನೆ, ನಿಯಮಿತ ವೇಳೆಯಲ್ಲಿ ಆಹಾರವನ್ನು ಸೇವನೆ ಮಾಡಿದರೆ ಈ ರೀತಿಯಾಗಿ ಅಜೀರ್ಣದಿಂದ ಉಂಟಾಗುವಂಥ pH ಮೌಲ್ಯವನ್ನು ನಾವು ಕಡಿಮೆ ಮಾಡಿಕೊಂಡು ಆರೋಗ್ಯವಂತರಾಗಿ ಇರಬಹುದು. ಈ ಒಂದು ಅಜೀರ್ಣದಿಂದ ಉತ್ಪತ್ತಿಯಾದ ಆಮ್ಲ ಉತ್ಪಾದನೆ ಆದ ನಂತರ ನೋವು ಮತ್ತು ಉರಿಗೆ ಕಾರಣವಾಗುವ ನೋವಿಂದ ಮುಕ್ತಿಯನ್ನು ಪಡೆಯಲು ಆಮ್ಲಶಾಮಕಗಳನ್ನು ಬಳಸ್ತಾರೆ, ಅಂದರೆ ಆ್ಯಂಟಿ ಆ್ಯಸಿಡ್ಸ್ಗಳನ್ನು ಬಳಸ್ತಾರೆ. ಅವುಗಳನ್ನು ನಾವು ಪ್ರತ್ಯಾಮ್ಲಗಳಾಗಿ ಬಳಸ್ತೇವೆ. ಈ ಅಧ್ಯಯನದ ಪ್ರಾರಂಭದಲ್ಲಿ ಇಂತಹ ಪರಿಹಾರಗಳು ನಮ್ಮಿಂದ ಸೂಚಿಸಲ್ಪಟ್ಟಿತು. ಹಾಗಾದರೆ ಅಗ್ನಿಶಾಮಕಗಳು ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸ್ತವೆ. ಹಾಗಾದರೆ ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡ್, ಮಿಲ್ಕ್ ಆಫ್ ಮ್ಯಾಗ್ನೀಸಿಯಾ ಒಂದು ಸೌಮ್ಯ ಪ್ರತ್ಯಾಮ್ಲವಾಗಿದ್ದು ಸಾಮಾನ್ಯವಾಗಿ ಈ ಒಂದು ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ. ಮಿಲ್ಕ್ ಆಫ್ ಮ್ಯಾಗ್ನೀಸಿಯಂ ಇದು ಆ್ಯಸಿಡ್ ಬೇಸ್ ತಟಸ್ಥ, ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ಬೋದು. ಮಿಲ್ಕ್ ಆಫ್ ಮ್ಯಾಗ್ನೀಸಿಯಂ ಇದು ಹೈಡ್ರಾಕ್ಸೈಡು, ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡು. ಮಿಲ್ಕ್ ಆಫ್ ಮ್ಯಾಗ್ನೀಸಿಯಂ ಅಂದರೆ ಯಾವುದನ್ನು ಕರೀತಾರೆ ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಹಾಗಾಗಿ ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡ್ ಅಂತ ನೀವು ನೆನಪಿಟ್ಕೋಬೇಕು. ನೆಕ್ಸ್ಟು, ಇನ್ನು ನಮ್ಮ ದೈನಂದಿನ ಜೀವನದಲ್ಲಿ ಅಂದರೆ ಮುಖ್ಯವಾಗಿ ದೇಹದಲ್ಲಿ ಕಂಡುಬರುವಂಥ ಹಲ್ಲಿನ ಸವೆತಕ್ಕೆ ಕೂಡ ಏನು ಕಾರಣ ಆಗಿರುತ್ತೆ ಅಂದರೆ pH ಕಾರಣವಾಗಿರುತ್ತೆ. ಯಾವ ರೀತಿಯಾಗಿರುತ್ತೆ ಅಂದಾಗ ಬಾಯಿಯ ಒಂದು pH ಎಷ್ಟಾಗಿರಬೇಕು ಅಂದರೆ 5.5ಕ್ಕಿಂತ ಕಡಿಮೆ ಆದಾಗ ಹಲ್ಲಿನ ಸವೆತ ಪ್ರಾರಂಭವಾಗುತ್ತೆ. ಅಂದರೆ ಆ್ಯಸಿಡ್ ಕಡೆಗೆ ಹೋಗುತ್ತೆ. 5.5ಕ್ಕಿಂತ ಕಡಿಮೆ ಆದರೆ ಅದು ಆ್ಯಸಿಡ್ ಕಡೆಗೆ ವಾಲ್ತಾ ಹೋಗುತ್ತೆ. ಆವಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಟೈಟ್ ನಿಂದ ಕ್ಯಾಲ್ಸಿಯಂ ಫಾಸ್ಫೇಟ್ನಿಂದ ಒಂದು ಸ್ಫಟಿಕ ರೂಪ ನೋಡಿ ಹಲ್ಲಿನ ಮೇಲೆ ಎನಾಮೆಲ್ ಕೋಟಿಂಗನ್ನು ಹೊಂದಿರುತ್ತೆ. ಎನಾಮೆಲ್ ಅಂದರೆ
ಮಾನವನ ದೇಹದ ಅತ್ಯಂತ ಕಠಿಣವಾದ ವಸ್ತು ಅಂದರೆ ಅದು ಎನಾಮೆಲ್ ಆಗಿರುತ್ತೆ. ಇದನ್ನು ಸುಮಾರು ಸಾರಿ ಎಕ್ಸಾಮ್ನಲ್ಲಿ ಮಲ್ಟಿಪಲ್ ಚಾಯ್ಸಲ್ಲಿ ಕೇಳಿದ್ದಾರೆ, ತುಂಬಾ ಇಂಪಾರ್ಟೆಂಟು. ಸೊ ಇನ್ನು ಮುಂದುವರೆದು ಯಾವ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ಬೋದಪ್ಪ ಅಂದರೆ, ಮಾನವನ ದೇಹದಲ್ಲಿ ಇರುವಂಥ ಹಲ್ಲಿನ ಮೇಲೆ ಇರುವಂಥ ಎನಾಮೆಲ್ ಎನ್ನುವಂತಹ ವಸ್ತುವಿನ ರಾಸಾಯನಿಕ ಹೆಸರು ಏನು ಅಂತ ಕೇಳ್ಬೋದು. ಹಾಗಾಗಿ ಹೈಡ್ರಾಕ್ಸಿ ಅಪಟೈಟ್ನಿಂದ ಕ್ಯಾಲ್ಸಿಯಂ ಫಾಸ್ಫೇಟ್ನ ಇದು ಒಂದು ಸ್ಫಟಿಕ ರೂಪ ಆಗಿರುತ್ತೆ. ಇದು ಅತ್ಯಂತ ಕಠಿಣವಾದ ವಸ್ತುವಾಗಿದೆ. ಇದು ನೀರಿನಲ್ಲಿ ವಿಲೀನವಾಗುವುದಿಲ್ಲ, ಆದರೆ ಬಾಯಿಯ pH ಮೌಲ್ಯ 5.5ಕ್ಕಿಂತ ಕಡಿಮೆಯಾದಾಗ ಇದು ಸವೆತಕ್ಕೆ ಒಳಗಾಗುತ್ತದೆ. ಆಹಾರ ಸೇವನೆಯ ನಂತರ ಬಾಯಿಯಲ್ಲಿ ಉಳಿದ ಸಕ್ಕರೆ ಆಹಾರದ ಕಣಗಳು ವಿಘಟನೆಯಿಂದ ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾಗಳು ಆಮ್ಲವನ್ನು ಉತ್ಪತ್ತಿ ಮಾಡುತ್ತವೆ. ಇದನ್ನು ತಡೆಗಟ್ಟುವ ಅತ್ಯಂತ ಉತ್ತಮವಾದ ವಿಧಾನ ಎಂದರೆ ಆಹಾರ ಸೇವನೆಯ ನಂತರ ಬಾಯಿಯನ್ನು ಸ್ವಚ್ಛಗೊಳಿಸುವುದು. ಹಲ್ಲುಗಳನ್ನು ಸ್ವಚ್ಛಗೊಳಿಸಲು ಸಾಮಾನ್ಯವಾಗಿ ಪ್ರತ್ಯಾಮ್ಲವಿರುವ ಟೂತ್ಪೇಸ್ಟ್ಗಳನ್ನು ಬಳಸುವುದರಿಂದ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸಬಹುದು. ಈಗ ಹಲ್ಲಿನ ಸವೆತ ಈ ರೀತಿಯಾಗಿ ತಡೆಗಟ್ಟಬಹುದು. ಹಲ್ಲಿನ ಸವೆತ ಉಂಟಾಗುವುದು ಯಾವ ಕಾರಣಕ್ಕಾಗಿ ಅಂದರೆ ಬಾಯಿಯಲ್ಲಿರುವಂತಹ 5.5ಕ್ಕಿಂತಲೂ ಕಡಿಮೆ pH ವ್ಯಾಲ್ಯೂ ಆದರೆ ಇದಕ್ಕೆ ಹಲ್ಲಿನ ಸವೆತ ಉಂಟಾಗುತ್ತೆ. ಇದನ್ನು ರಾಸಾಯನಿಕ ಯುದ್ಧ ತಂತ್ರಗಳಲ್ಲಿ ಕೂಡ ಬಳಸುವಂಥದ್ದನ್ನು ನಾವು ಕಾಣ್ತೀವಿ. ಏನಪ್ಪ ಅಂದರೆ ಇದು ಒಂದು ರಾಸಾಯನಿಕ ಯುದ್ಧ ತಂತ್ರ ಅಂದರೆ ಕಾಡಿನಲ್ಲಿ ಬೆಳೆಯುವಂಥ ಅತ್ಯಂತ ತುರಿಕೆ ಗಿಡ ಅಂಥೇಳಿ ಕರೀತಾರೆ, ನೆಡಲ್ ಪ್ಲ್ಯಾಂಟ್ ಅಂತ ಹೇಳಿ ಕರೀತಾರೆ. ಇದು ಅದರ ಎಲೆ ತುಂಬ ಚುಚ್ಚುವ ಕೂದಲುಗಳನ್ನು ಹೊಂದಿರುತ್ತೆ. ಇದಕ್ಕೆ ಮೆಥನಾಯಿಕ್ ಆಮ್ಲವನ್ನು ಚುಚ್ಚಿ ಉರಿತದ ನೋವಿಗೆ ಕಾರಣ ಆಗುತ್ತೆ. ಇದು ಚುಚ್ಚಿದ ತಕ್ಷಣ ಏನಾಗುತ್ತೆ ಅಂದರೆ ದೇಹದಲ್ಲಿ ಉರಿ ಕಂಡು ಬರುತ್ತೆ. ಹಾಗಾದರೆ ಇಲ್ಲಿ ನಿಸರ್ಗ ತಟಸ್ಥೀಕರಣ ಆಯ್ಕೆ ನೀಡುತ್ತೆ. ಏನು ಆಯ್ಕೆ ನೀಡುತ್ತೆ? ನಿಸರ್ಗ ತಟಸ್ಥೀಕರಣ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ತುರಿಕೆ ಗಿಡ ಮೂಲಿಕೆಯಂತಹ ಕಾಡು ಸಸ್ಯವಾಗಿದೆ. ಇದರ ಎಲೆಗಳು ಚುಚ್ಚುವ ಕೂದಲನ್ನು ಹೊಂದಿದ್ದು ಆಕಸ್ಮಿಕವಾಗಿ ಮುಟ್ಟಿದಾಗ ನೋವುಳ್ಳ ಕಡಿತಕ್ಕೆ ಕಾರಣವಾಗುತ್ತೆ. ಇದಕ್ಕೆ ಏನಾಗುತ್ತೆ ಅಂದರೆ ಆ ಒಂದು ಎಲೆಯಲ್ಲಿರುವಂಥ ಮೆಥನಾಯಿಕ್ ಆ್ಯಸಿಡ್ ದೇಹಕ್ಕೆ ಸೇರಿದಾಗ ಅದು ಏನಾಗುತ್ತೆ, ಉರಿ ಉಂಟಾಗುತ್ತೆ. ಈ ಒಂದು ಆ್ಯಸಿಡ್ ಆ ಒಂದು ಸಸ್ಯದಿಂದ ದೇಹಕ್ಕೆ ಟ್ರಾನ್ಸ್ಫರ್ ಆದಾಗ ಬೇಸ್ ಹಚ್ಚಲೇಬೇಕಲ್ವ, ಬೇಸ್ ಹಚ್ಚಿದರೆ ಮಾತ್ರ ಉರಿ ಕಡಿಮೆ ಆಗುತ್ತೆ. ಬೇಸ್ ಎಲ್ಲಿಂದ ತರಬೇಕು? ಇದೇ ಒಂದು ಗಿಡದ ಇದರ ಗಿಡದ ಹೆಸರು ಏನಪ್ಪ ಅಂತಂದರೆ ಮೆಥನಾಯಿಕ್ ಆ್ಯಸಿಡ್ ತುರಿಕೆ ಗಿಡ ಅಂಥೇಳಿ ಕರೀತಾರೆ, ಅಥವಾ ತುರಿಕೆ ಗಿಡ ಅಂಥೇಳಿ ಕರೀತಾರೆ. ಈ ತುರಿಕೆ ಗಿಡದ ಆಸುಪಾಸು ಅದರ ಕೆಳಗಡೆ ಒಂದು ಏನಿರುತ್ತೆ, ಪುಲ್ಲಂ ಪೂರುಚಿ ಅಥವಾ ಡಕ್ ಪ್ಲ್ಯಾಂಟ್ ಅನ್ನುವಂಥ ಸಸ್ಯದ ಎಲೆಗಳನ್ನು ಆ ಒಂದು ಸಸ್ಯ ತುರಿಕೆ ಉಂಟಾಗುವಂಥ ಜಾಗದಲ್ಲಿ ಹೆಚ್ಚಿದಾಗ ಅದು ಅತ್ಯಂತ ವೇಗವಾಗಿ ನಿವಾರಣೆ ಆಗುತ್ತೆ. ಅಂದರೆ ನಿಸರ್ಗದಲ್ಲಿ ಆ್ಯಸಿಡ್ ಬೇಸ್ಗಳನ್ನ ಸೃಷ್ಟಿ ಆಗಿರೋದರಿಂದ ಇದನ್ನು ನಿಸರ್ಗ ತಟಸ್ಥೀಕರಣ ಆಯ್ಕೆ ಅಂಥೇಳಿ ಕರೀತಾರೆ. ಈ ರೀತಿಯಾಗಿ ಯುದ್ಧ ತಂತ್ರಗಳಲ್ಲಿ ಇದನ್ನು ಹಿಂದಿನ ಕಾಲದಲ್ಲಿ ಬಳಸ್ತಿದ್ರು ಎನ್ನುವಂಥದ್ದನ್ನು ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ಕೆಲವೊಂದಿಷ್ಟು ನೈಸರ್ಗಿಕ ಆಹಾರಗಳನ್ನು ಕೊಟ್ಟಿದ್ದಾರೆ. ನೈಸರ್ಗಿಕವಾಗಿ ಸಿಗುವಂಥ ಆಮ್ಲಗಳು ಅವು ಯಾವುವು ಮತ್ತು ಯಾವ ವಸ್ತುವಿನಲ್ಲಿ ಯಾವ ಆಮ್ಲ ಇರುತ್ತೆ ಅನ್ನೋದನ್ನು ಸುಮಾರು ಸಾರಿ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೇಳ್ತಾರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೇಳ್ತಾರೆ, ಮಲ್ಟಿಪಲ್ ಚಾಯ್ಸ್ ಕೇಳ್ತಾರೆ. ಹಾಗಾಗಿ ತುಂಬಾ ಇಂಪಾರ್ಟೆಂಟು. ಈಗ ನೋಡ್ತಾ ಹೋಗೋಣ. ವಿನೆಗಾರ್ ಇದು ಒಂದು ನೈಸರ್ಗಿಕ ಆಹಾರವಾಗಿದೆ. ಇದರಲ್ಲಿ ಅಸಿಟಿಕ್ ಆ್ಯಸಿಡ್ ಇರುತ್ತೆ. ಕಿತ್ತಳೆ ಹಣ್ಣು ಮತ್ತು ನಿಂಬೆ ಹಣ್ಣಿನಲ್ಲಿ ಒಂದೇ ರೀತಿಯಾದ ರಸ ಇರುತ್ತೆ, ಅದು ಸಿಟ್ರಿಕ್ ಆಮ್ಲ. ಕಿತ್ತಳೆ ಹಣ್ಣು, ಆರೆಂಜು, ಲಿಂಬೆ ಎರಡೂ ನೋಡೋಕ್ಕೆ ಒಂದೇ ಥರ ಇರ್ತವೆ ಅಂತ ಅಂದ್ಕೊಳ್ಳಿ. ಸೊ ಎರಡೂ ಕೂಡ ಹುಳಿ ಪದಾರ್ಥ ಇರೋದ್ರಿಂದ ಇಲ್ಲಿ ಸಿಟ್ರಿಕ್ ಆಮ್ಲ ಇರುತ್ತೆ. ಹುಣಸೆ ಇದು ಕೂಡ ಹುಳಿ ಪದಾರ್ಥ ಆಗಿರುತ್ತೆ, ಆದರೆ ಇದರಲ್ಲಿ ಇರುವಂಥ ಆಮ್ಲ ಯಾವುದಪ್ಪ ಅಂದರೆ ಟರ್ಟಾರಿಕ್ ಆಮ್ಲ ಇರುತ್ತೆ. ಟೊಮೆಟೊದಲ್ಲಿ ಆಕ್ಸಾಲಿಕ್ ಆ್ಯಸಿಡ್ ಇರುತ್ತೆ. ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಮ್ಲ ಇರುತ್ತೆ. ಮತ್ತು ಇರುವೆ ಕಡಿತದಿಂದ ಮೆಥನಾಯಿಕ್ ಆಮ್ಲ ಉಂಟಾಗುತ್ತೆ. ತುರಿಕೆ ಎಲೆ ಚುಚ್ಚುವುದರಿಂದ ಕೂಡ ಮೆಥನಾಯಿಕ್ ಆಮ್ಲ ಇರುತ್ತೆ. ಸೊ ಇರುವೆ ಕಡಿತದಲ್ಲಿ ಕೆಲವೊಂದು ಟೆಕ್ಸ್ಟ್ ಬುಕ್ಕಲ್ಲಿ ಫಾರ್ಮಿಕ್ ಆ್ಯಸಿಡ್ ಕೂಡ ಇರುತ್ತೆ ಅಂತ ಹೇಳಿ ಬರೆದಿದ್ದಾರೆ. ಫಾರ್ಮಿಕ್ ಆ್ಯಸಿಡ್ ಇಲ್ಲಿ ಮೆಥನಾಯಿಕ್ ಆ್ಯಸಿಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ನೀವು ಇದನ್ನು ನೆನ್ಪಿಟ್ಕೋಬೇಕು. ಯಾವ ಒಂದು ನೈಸರ್ಗಿಕ ಆಕಾರದಲ್ಲಿ ಯಾವ ಒಂದು ಆಮ್ಲ ಇರುತ್ತೆ ಇದನ್ನು ಕೇಳ್ತಾರೆ. ಸೊ ಈಗ ನೆಕ್ಸ್ಟು ನಾವು ಹಿಂದಿನ ಒಂದು ಕಾನ್ಸೆಪ್ಟಲ್ಲಿ ನೋಡಿದ್ವಿ, ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಕೆಮಿಕಲ್ ರಿಯಾಕ್ಷನ್ಗೆ ಒಳಗಾದಾಗ ಅಲ್ಲಿ ಲವಣ ಮತ್ತು
ನೀರು ಉತ್ಪತ್ತಿ ಆಗುವುದನ್ನು ನಾವು ನೋಡಿದ್ವಿ. ಹಾಗಾದರೆ ಈ ಲವಣ ಅಂದರೆ ಏನು, ಇದೆಲ್ಲೆಲ್ಲಿ ಯೂಸ್ ಆಗುತ್ತೆ, ಯಾವ ರೀತಿಯ ಉತ್ಪನ್ನಗಳು ಉಂಟಾಗ್ತವೆ ಎಲ್ಲವನ್ನು ಕೂಡ ಡೀಟೇಲಾಗಿ ನೋಡ್ತಾ ಹೋಗೋಣ. ಲವಣಗಳ ಕುಟುಂಬ ಅಂದರೆ ಲವಣದಲ್ಲಿ ಹಲವಾರು ರೀತಿಯಾದ ಕುಟುಂಬಗಳಿದ್ದಾವೆ. ಅವುಗಳು ಯಾವುವು, ಅದರ ಹೆಸರೇನು, ಅವ್ರ ಫಂಕ್ಷನ್ ಏನು, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಡೀಟೇಲ್ ಇನ್ಫಾರ್ಮೇಷನ್ ಇಲ್ಲಿದೆ, ಅದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಸಾಮಾನ್ಯವಾಗಿ ಉಪ್ಪಿನಿಂದ ರಾಸಾಯನಿಕಗಳು. ಉಪ್ಪಿನಿಂದ ಯಾವೆಲ್ಲ ರಾಸಾಯನಿಕ ಉಂಟಾಗ್ತವೆ ಅಂತೇಳಿ ನೋಡ್ತಾ ಹೋಗೋಣ. ಹೈಡ್ರೋಕ್ಲೋರಿಕ್ ಆಮ್ಲ, ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣಗಳ ಸಂಯೋಗದಿಂದ ಉತ್ಪತ್ತಿಯಾಗುವ ಲವಣವನ್ನು ಸೋಡಿಯಂ ಕ್ಲೋರೈಡ್ ಅಂತ ಹೇಳಿ ಕರಿತೀವಿ. ಸೋಡಿಯಂ ಕ್ಲೋರೈಡ್ ಅಂದರೆ ಏನು, ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂದರೆ ಏನಿದೆ, HCl, ಸೋಡಿಯಂ ಹೈಡ್ರಾಕ್ಸೈಡ್ NaOH, ಸೋಡಿಯಂ ಹೈಡ್ರಾಕ್ಸೈಡ್ NaOH. ಈಗ ನೋಡಿ, Cl ಇಲ್ಲಿರುವಂಥ Cl ಇಲ್ಲಿರುವಂಥ Na ಎರಡೂ ಕೂಡಿದಾಗ ಏನಾಗುತ್ತೆ ಅಂದರೆ NaCl ಇದೆ ಸೋಡಿಯಂ ಕ್ಲೋರೈಡ್ ಆಗಿರುತ್ತೆ. ಈ ರೀತಿಯಾಗಿ ಇದು ಉಂಟಾಗುತ್ತೆ. ಹಾಗಾದರೆ ಸಮುದ್ರದ ನೀರು ತನ್ನಲ್ಲಿ ವಿಲೀನವಾಗಿರುವ ಅನೇಕ ಲವಣಗಳನ್ನು ಒಳಗೊಂಡಿದ್ದು ಲವಣಗಳಿಂದ ಸೋಡಿಯಂ ಕ್ಲೋರೈಡ್ ಬೇರ್ಪಡಿಸಲಾಗುತ್ತೆ. ಆವಾಗ ಘನ ಉಪ್ಪಿನ ಸಂಗ್ರಹವು ವಿಶ್ವದ ಅನೇಕ ಭಾಗಗಳಲ್ಲಿ ಇದು ಕಂಡುಬರುತ್ತೆ. ಈ ದೊಡ್ಡ ಹರಳುಗಳು ತನ್ನಲ್ಲಿರುವ ಕಲ್ಮಶದಿಂದಾಗಿ ಸಾಮಾನ್ಯವಾಗಿ ಇದು ಕಂದು ಬಣ್ಣವನ್ನು ಹೊಂದಿರುತ್ತೆ. ಇದನ್ನು ಕಲ್ಲುಪ್ಪು ಅಂತೇಳಿ ಕರೀತಾರೆ. ಈ ಸಮುದ್ರದ ನೀರಿನಲ್ಲಿ ತನ್ನಲ್ಲಿ ವಿಲೀನವಾಗಿರುವಂಥ ಅನೇಕ ಲವಣಗಳನ್ನು ಇದು ಒಳಗೊಂಡಿರುತ್ತೆ. ಈ ಲವಣಗಳ ಆಧಾರದ ಮೇಲೆ ಲವಣಗಳು ಸೋಡಿಯಂ ಕ್ಲೋರೈಡನ್ನು ಬೇರ್ಪಡಿಸಲಾಗುತ್ತೆ. ಆವಾಗ ಘನ ಉಪ್ಪಿನಲ್ಲಿ ವಿಶ್ವದ ಅನೇಕ ಭಾಗಗಳಲ್ಲಿ ಇದನ್ನು ಸಂಗ್ರಹ ಮಾಡುವಂಥ ಸ್ಟೋರೇಜ್ಗಳಿದ್ದಾವೆ. ಈ ಒಂದು ದೊಡ್ಡ ಹರಳುಗಳು ತಮ್ಮಲ್ಲಿರುವ ಕಲ್ಮಶದಿಂದಾಗಿ ಸಾಮಾನ್ಯವಾಗಿ ಉಪ್ಪು ಕಂದು ಬಣ್ಣದಲ್ಲಿರುತ್ತೆ. ಇದನ್ನು ಕಲ್ಲುಪ್ಪು ಅಥವಾ ರಾಕ್ ಸಾಲ್ಟ್ ಅಂತ ಹೇಳಿ ಕರೀತಾರೆ. ಆದಿಜೀವಕಲ್ಪದ ಅಂದರೆ ಬೈಗಾನ್ ಏಜಸ್ ಸಮುದ್ರದಲ್ಲಿ ಒಣಗಿ ಹೋದಾಗ ಕಲ್ಲುಪ್ಪಿನ ಪದರಗಳು ಉಂಟಾಗ್ತವೆ. ಈ ಕಲ್ಲುಪ್ಪಿನ ಪದರಗಳು ಉಂಟಾದಾಗ ಕಲ್ಲಿದ್ದಲಿನಂತೆ ಕಲ್ಲುಪ್ಪಿನ ಗಣಿಗಾರಿಕೆಯನ್ನು ಮಾಡಲಾಗುತ್ತೆ. ಆ ಒಂದು ಗಣಿಗಾರಿಕೆಯಿಂದ ಸಂಗ್ರಹದ ಉತ್ಪನ್ನಗಳಿಗೆ ಇಲ್ಲಿ ನಾವು ಸಾಮಾನ್ಯವಾಗಿ ಮಹಾತ್ಮ ಗಾಂಧಿಯವರು ದಂಡಿ ಯಾತ್ರೆ ಕುರಿತು ನೀವು ಸಾಮಾನ್ಯವಾಗಿ ಕೇಳ್ತೀರ. ಸ್ವತಂತ್ರ ಹೋರಾಟದಲ್ಲಿ ಪ್ರಮುಖವಾದ ಸಂಕೇತ ಏನಾಗಿತ್ತು ಅಂದರೆ ಸೋಡಿಯಂ ಕ್ಲೋರೈಡ್ ಆಗಿತ್ತು ಅಂತ ನಾವಿಲ್ಲಿ ಸ್ಮರಿಸಿಕೊಳ್ಬೋದು. ಸಾಮಾನ್ಯ ಉಪ್ಪು ಇದು ರಾಸಾಯನಿಕವಾದ ಒಂದು ಕಚ್ಚಾ ವಸ್ತು. ಹೀಗೆ ಪಡೆದ ಸಾಮಾನ್ಯ ಉಪ್ಪು ಸೋಡಿಯಂ ಹೈಡ್ರಾಕ್ಸೈಡ್, ಅಡುಗೆ ಸೋಡಾ, ವಾಷಿಂಗ್ ಸೋಡಾ, ಚಿಲುಮೆ ಪುಡಿ ಈ ರೀತಿಯಾದ ಮನೆಯಲ್ಲಿ ಬಳಸುವಂತಹ ದಿನಬಳಕೆ ವಸ್ತುಗಳಾಗಿ ಇದು ಕಚ್ಚಾ ವಸ್ತುಗಳನ್ನು ಉತ್ಪತ್ತಿ ಮಾಡುತ್ತೆ. ಅಂದರೆ ಕಲ್ಲುಪ್ಪಿನಲ್ಲಿ ಈ ರೀತಿಯಾದ ರಾಸಾಯನಿಕ ಬೈ ಪ್ರಾಡಕ್ಟ್ಸ್ಗಳು ಸಿಗ್ತವೆ. ಸೋಡಿಯಂ ಹೈಡ್ರಾಕ್ಸೈಡ್ 1, ಅಡುಗೆ ಸೋಡಾ 2, ವಾಷಿಂಗ್ ಸೋಡಾ, ಚಿಲುಮೆ ಪುಡಿ. ಇವುಗಳನ್ನು ಪ್ರತಿಯೊಂದರ ಇದರ ಉಪಯೋಗ ಏನು, ಯಾವ ರೀತಿಯಾಗಿ ಇದನ್ನು ಉತ್ಪತ್ತಿ ಮಾಡ್ತಾರೆ ಅನ್ನೋದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸೋಡಿಯಂ ಹೈಡ್ರಾಕ್ಸೈಡ್. ಇದನ್ನು ನಾವು ಜಲೀಯ ದ್ರಾವಣ ಅಂತೇಳಿ ಕರಿತೀವಿ ಅಥವಾ ಬ್ರೈಲ್ ದ್ರಾವಣ ಅಂತೇಳಿ ಕರಿತೀವಿ. ಪ್ರಶ್ನೆ ಕೇಳ್ತಾರೆ, ಈ ಕೆಳಗಿನವುಗಳಲ್ಲಿ ಯಾವುದು ಬ್ರೈಲ್ ದ್ರಾವಣ ಆಗಿದೆ ಅಥವಾ ಯಾವುದು ಜಲೀಯ ದ್ರಾವಣ ಆಗಿದೆ ಅಂದರೆ ಅದು ಸೋಡಿಯಂ ಕ್ಲೋರೈಡ್ ಆಗಿರುತ್ತೆ. ಸೋಡಿಯಂ ಕ್ಲೋರೈಡ್ ಮೂಲಕ ವಿದ್ಯುತ್ ಪ್ರವಾಹವನ್ನು ಹಾಯಿಸಿದಾಗ ಅದು ವಿಭಜನೆ ಹೊಂದಿ ಸೋಡಿಯಂ ಹೈಡ್ರಾಕ್ಸೈಡ್ ಆಗಿ ಉಂಟಾಗುತ್ತೆ. ಮತ್ತು ಕ್ಲೋರಿನ್ ಉತ್ಪನ್ನದಿಂದ ಕ್ಲೋರ್ ಸೋಡಿಯಂ ಹೈಡ್ರಾಕ್ಸೈಡ್, ಕ್ಷಾರ ಉತ್ಪನ್ನದಿಂದ ಅಲ್ಕಲಿ ಎಂಬ ಪದಗಳನ್ನು ತೆಗೆದುಕೊಂಡು ಕ್ಲೋರ್ ಅಲ್ಕಲಿ ಪ್ರಕ್ರಿಯೆ ಎಂಬ ಹೆಸರು ನೀಡಲಾಗಿದೆ. ಕ್ಲೋರ್ ಅಲ್ಕಲಿ ಅಂದರೆ ಏನಂತಂದಾಗ ಸೋಡಿಯಂ ಕ್ಲೋರೈಡು ಅದಕ್ಕೆ ವಿದ್ಯುತ್ ಪ್ರವಾಹನ ಹಾಯಿಸಿದಾಗ ಅದು ವಿಭಜನೆ ಹೊಂದುತ್ತೆ. ಸೋಡಿಯಂ ಕ್ಲೋರೈಡ್ ನೀರಿನೊಂದಿಗೆ ವರ್ತಿಸಿ NaOH ಸೋಡಿಯಂ ಹೈಡ್ರಾಕ್ಸೈಡ್ ಆಗುತ್ತೆ. ಜೊತೆಗೆ ಕ್ಲೋರಿನ್ ಮತ್ತು ಹೈಡ್ರೋಜನ್ ಬಿಡುಗಡೆ ಆಗುತ್ತೆ. ಈಗ ಕ್ಲೋರಿನ್ ಅನಿಲ ಆ್ಯನೋಡ್ನಲ್ಲಿಯೂ ಹೈಡ್ರೋಜನ್ ಅನಿಲ ಕ್ಯಾಥೋಡ್ನಲ್ಲಿಯೂ ಬಿಡುಗಡೆ ಆಗುತ್ತೆ. ಕ್ಲೋರಿನ್ ಮೈನಸ್ ಆಗುತ್ತೆ ಮತ್ತು H+ ಹೈಡ್ರೋಜನ್ ಕ್ಯಾಥೋಡ್ ಆಗಿರುತ್ತೆ. ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಕ್ಯಾಥೋಡ್ ಸಮೀಪದಲ್ಲಿ ಉಂಟಾಗುತ್ತೆ. ಈ ಪ್ರಕ್ರಿಯೆ ಉತ್ಪತ್ತಿಯಾಗುವ 3 ಉತ್ಪನ್ನಗಳನ್ನು ನಾವು ನೋಡ್ತೀವಿ. ಸೊ ಇದು ಒಂದು ಡಯಾಗ್ರಾಮನ್ನು ನೀವು ನೆನ್ಪಿಟ್ಕೋರಿ. ಈ ಡಯಾಗ್ರಾಮ್ ಈ ರೀತಿಯಾಗಿದೆ. ಇದು ಒಂದು ಕಂಟೈನರು. ಈ ಕಂಟೈನರ್ ಒಳಗಡೆ ಏನು ಮಾಡಿರ್ತಾರಪ್ಪ ಅಂದರೆ ಬ್ರೈಲ್ ದ್ರಾವಣ ಹಾಕಿರ್ತಾರೆ, ಅಂದರೆ ಸೋಡಿಯಂ ಹೈಡ್ರಾಕ್ಸೈಡನ್ನು ಹಾಕಿರ್ತಾರೆ.
ಅದರ ಜೊತೆಗೆ ಇಲ್ಲಿ ಏನು ಮಾಡಿರ್ತಾರಪ್ಪ ಅಂದರೆ 2 ರಾಡ್ಗಳಿರ್ತವೆ. ಇವುಗಳಿಗೆ ಒಂದಕ್ಕೆ ಆ್ಯನೋಡು ಇನ್ನೊಂದಕ್ಕೆ ಕ್ಯಾಥೋಡು, ಜೊತೆಗೆ ಒಂದು ಬ್ಯಾಟ್ರಿಯನ್ನು ಇಲ್ಲಿ ಜೋಡಿಸಿರ್ತಾರೆ. ಬ್ಯಾಟ್ರಿಯನ್ನು ಜೋಡಿಸಿದಾಗ ಇಲ್ಲಿ ಬ್ರೈಲ್ ದ್ರಾವಣ ಈ ರೀತಿಯಾಗಿದೆ. ಇದರಲ್ಲಿ ಬ್ರೈಲ್ ದ್ರಾವಣ ಹಾಕಿರ್ತಾರೆ. ಇವಾಗ ವಿದ್ಯುತ್ ಪ್ರವಾಹ ಈ ಒಂದು ಬ್ರೈಲ್ ದ್ರಾವಣದಲ್ಲಿ ಹಾಯಿಸಿದಾಗ ಅಲ್ಲಿ ಏನಾಗುತ್ತೆ ಅಂದರೆ Cl ಎಲ್ಲವೂ ಕೂಡ ಏನು ಬರುತ್ತೆ ಅಂದರೆ ಆ್ಯನೋಡ್ ಕಡೆಗೆ ಬರುತ್ತೆ. H+ ಯಾವ ಕ್ಯಾಟಯನ್ ಆ್ಯನಯನ್ ಅಂತೇಳಿ ಏನ್ತವೆ. ಆ್ಯನಯನ್ಗಳು ಎಲ್ಲ ಪಾಸಿಟಿವ್ ಕಡೆ ಬರುತ್ತೆ, ಕ್ಯಾಟಯನ್ಗಳು ಎಲ್ಲನೂ ಕೂಡ ಕ್ಯಾಥೋಡ್ ಕಡೆಗೆ ಬರುತ್ತೆ. ಈ ರೀತಿಯಾಗಿ ಬಂದಾಗ ಈ ಒಂದು ಪ್ಲೇಟ್ ಮೇಲೆ ಅಕ್ಯುಮುಲೇಟ್ ಆಗ್ತವೆ. ಈಗ ಬರುವಂಥ ಬೈ ಪ್ರಾಡಕ್ಟ್ ಏನಪ್ಪ ಅಂದರೆ ಈ ಕಡೆ NaOH ಬರುತ್ತೆ, ಈ ಕಡೆ ಬ್ರೈಲ್ ದ್ರಾವಣವನ್ನು ಇನ್ಸೆಕ್ಟ್ ಮಾಡ್ತಿರ್ತಾರೆ. ಒಳಗಡೆ NaOH ಒಳಗೊಂಡಿರುವಂಥ ಬ್ರೈಲ್ ದ್ರಾವಣ ಈ ಕಡೆ ಹೊರಗಡೆ ಬರ್ತಾ ಇರುತ್ತೆ. ಒಂದು ಇಲ್ಲಿ ಕ್ಲೋರಿನ್ ಈ ಕಡೆ ಹೊರಗೆ ಬರುತ್ತೆ, ಹೈಡ್ರೋಜನ್ ಈ ಕಡೆ ಹೊರಗೆ ಬರುತ್ತೆ. ಈಗ NaOH ಹೊರಗಡೆ ಬಂದಾಗ ಸೋಡಿಯಂ ಹೈಡ್ರಾಕ್ಸೈಡು ಇದರ ಉಪಯೋಗ ಏನಪ್ಪ ಅಂದರೆ ಲೋಹಗಳ ಜಿಡ್ಡು ನಿವಾರಣೆಗೆ ಇದನ್ನು ಬಳಸ್ತಾರೆ. ಸಾಬೂನು ಮತ್ತು ಮಾರ್ಜಕಗಳನ್ನು ಬಳಸ್ತಾರೆ. ಸಾಬೂನು ಮತ್ತು ಮಾರ್ಜಕಗಳನ್ನು ತಯಾರಿಸಲಿಕ್ಕೆ NaOHನ್ನು ಬಳಸ್ತಾರೆ. ಜೊತೆಗೆ ಕಾಗದ ತಯಾರಿಕೆ ಮಾಡಲಿಕ್ಕೆ ಬಳಸ್ತಾರೆ. ಕೃತಕ ನೂಲುಗಳನ್ನು ತಯಾರಿಸಲಿಕ್ಕೆ ಬಳಸ್ತಾರೆ. ಯಾವುದು? ಸೋಡಿಯಂ ಹೈಡ್ರಾಕ್ಸೈಡ್ NaOH. ಲೋಹಗಳ ಜಿಡ್ಡು ನಿವಾರಣೆ ಅಂದರೆ ಲೋಹಗಳಿಗೆ ಗ್ರೀಸ್ಗಳನ್ನು ಹಾಕಿ ಲೋಹಗಳನ್ನು ಸಡಿಲಗೊಳಿಸುತ್ತಾರೆ. ಅದು ಸ್ವಲ್ಪ ಸಮಯದ ನಂತರ ಏನಾಗುತ್ತೆ, ಜಿಡ್ಡು ಆಗಿ ಕ್ರಿಯೇಟ್ ಆಗುತ್ತೆ. ಅದನ್ನು ಕ್ಲೀನ್ ಮಾಡಲಿಕ್ಕೆ NaOH ಬಳಸ್ತಾರೆ. ಸಾಬೂನು ತಯಾರಿಸಲಿಕ್ಕೆ, ಮಾರ್ಜಿನ ತಯಾರಿಸಲಿಕ್ಕೆ, ಕಾಗದ ತಯಾರಿಕೆ ಮತ್ತು ಕೃತಕ ನೂಲುಗಳನ್ನು ತಯಾರಿಸಲು NaOHನ್ನು ಬಳಸ್ತಾರೆ. ನೆಕ್ಸ್ಟು ಕ್ಲೋರಿನ್ Cl2 ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ? ಇದು ಕೂಡ ಒಂದು ಬೈ ಪ್ರಾಡಕ್ಟ್ ಆಗಿರುತ್ತೆ. ಸಾಲ್ಟನ್ನು ತಯಾರು ಮಾಡುವಂಥ ಸಂದರ್ಭದಲ್ಲಿ ಇದು ಕೂಡ ಒಂದು ಬೈ ಪ್ರಾಡಕ್ಟು. ಈ ಕ್ಲೋರಿನ್ ಎಲ್ಲೆಲ್ಲಿ ಬಳಸ್ತಾರಪ್ಪ ಅಂದರೆ ನೀರಿನ ಶುದ್ಧೀಕರಣ, ಈಜುಕೊಳಗಳಲ್ಲಿ, PVC ಅಂದರೆ PVC ಪಾಲಿವಿನೈಲ್ ಕ್ಲೋರೈಡ್ಗಳನ್ನು ಬಳಸಲಿಕ್ಕೆ PVC, ಸೋಂಕುನಾಶಕಗಳು ಇದನ್ನು ಬಳಸ್ತಾರೆ. CFC ಮತ್ತು ಕೀಟನಾಶಕಗಳ ತಯಾರಿಕೆಗೆ ಈ ಒಂದು ಕ್ಲೋರಿನನ್ನು ಬಳಸ್ತಾರೆ. ನೆಕ್ಸ್ಟ್ ಇನ್ನೊಂದು ಬೈ ಪ್ರಾಡಕ್ಟ್ ಏನಪ್ಪ ಅಂದರೆ H2. ಇದು ಇಂಧನಗಳು, ಕೃತಕ ಬೆಣ್ಣೆ, ರಸಗೊಬ್ಬರಗಳ ಅಮೋನಿಯಾವನ್ನು ತಯಾರಿಸಲಿಕ್ಕೆ ಈ H2ವನ್ನು ಬಳಸ್ತಾರೆ. ಇವು ಉಪ್ಪು ತಯಾರಿಕಾ ಸಂಗ್ರಹ ಘಟಕದಲ್ಲಿ ಉಂಟಾಗುವಂಥ ಉತ್ಪನ್ನಗಳು. ಮೊದಲನೇದು ಚಿಲುಮೆ ಪುಡಿ. ಚಿಲುಮೆ ಪುಡಿ ಅಂದರೆ ಜಲೀಯ ಸೋಡಿಯಂ ಕ್ಲೋರೈಡ್, ಇದಕ್ಕೆ ಬ್ರೈನ್ ಅಂತ ಹೇಳಿ ಕರೀತಾರೆ. ಈ ದ್ರಾವಣ ವಿದ್ಯುತ್ ವಿಭಜನೆಯಲ್ಲಿ ಕ್ಲೋರಿನ್ ಉತ್ಪತ್ತಿ ಆಗುತ್ತದೆ. ಕ್ಲೋರಿನ್ ಅನಿಲವನ್ನು ಚಿಲುಮೆ ಪುಡಿ ಅಥವಾ ಬ್ಲೀಚಿಂಗ್ ಪೌಡರ್ ಅಂತೇಳಿ ಕರೀತಾರೆ. ಇದನ್ನು ಚಿಲುಮೆ ಪುಡಿಯನ್ನು ಬ್ಲೀಚಿಂಗ್ ಪೌಡರ್ ತಯಾರಿಸಲಿಕ್ಕೆ ಬಳಸ್ತಾರೆ. ಶುಷ್ಕವಾಗಿ ಅರಳಿದ ಸುಣ್ಣದೊಂದಿಗೆ ಕ್ಲೋರಿನ್ನ ವರ್ತನೆಯಿಂದ ಚಿಲುಮೆ ಪುಡಿ ತಯಾರಿಸಲಾಗುತ್ತೆ. ಇಲ್ಲಿ ಏನಪ್ಪ ಅಂದರೆ ಇದು ಶುಷ್ಕ ಸುಣ್ಣ CaOH2 ಸುಣ್ಣ ಜೊತೆಗೆ ಇದರ ಜೊತೆಗೆ ಕ್ಲೋರಿನನ್ನು ಹಾಯಿಸಿದಾಗ ಇಲ್ಲಿ ಏನು ರೆಡಿ ಆಗುತ್ತೆ ಅಂದರೆ ಚಿಲುಮೆ ಪುಡಿ. ಚಿಲುಮೆ ಪುಡಿಯ ರಾಸಾಯನಿಕ ಸೂತ್ರ ಏನಪ್ಪ ಅಂದರೆ CaOCl2. ಓಕೆ, ಇಷ್ಟು. ಹಾಗಾದರೆ ಚಿಲುಮೆ ಪುಡಿಯ ಉಪಯೋಗ ಏನು? ಇದನ್ನು ಎಲ್ಲೆಲ್ಲಿ ಬಳಸ್ತಾರೆ? ಬಟ್ಟೆ ಕಾರ್ಖಾನೆ, ಹತ್ತಿ ನಾರನ್ನು ಚಿಲುಮೆ ಮಾಡಲು, ಕಾಗದ ಕೈಗಾರಿಕೆಯಲ್ಲಿ ಮರವದ ತಿರುಳನ್ನು ಚಿಲುಮೆ ಪುಡಿ ಮಾಡಲು, ಲ್ಯಾಂಡ್ರಿ ತೊಳೆದ ಬಟ್ಟೆಗಳನ್ನು ಚಿಲುಮೆ ಮಾಡಲಿಕ್ಕೆ, ಅನೇಕ ರಾಸಾಯನಿಕ ಕ್ರಿಯೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಬಳಸ್ತಾರೆ. ಕುಡಿಯುವ ನೀರನ್ನು ಕ್ರಿಮಿ ಮುಕ್ತಗೊಳಿಸಲು ಈ ಚಿಲುಮೆ ಪುಡಿಯನ್ನು ಬಳಸ್ತಾರೆ. ನೆಕ್ಸ್ಟು ಅಡುಗೆ ಸೋಡಾ. ಅಡುಗೆ ಸೋಡಾ ಕೂಡ ಇದು ಉಪ್ಪಿನ ಒಂದು ಬೈ ಪ್ರಾಡಕ್ಟ್ ಆಗಿದೆ. ಅಡುಗೆ ಸೋಡಾವನ್ನು ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ರುಚಿಯಾದ ಗರಿಗರಿಯಾದ ಪಕೋಡ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಇದನ್ನು ಬೇಯುವ ವೇಗ ಹೆಚ್ಚಿಸಲು ಯಾವುದೇ ಒಂದು ಪದಾರ್ಥವನ್ನು ನಾವು ಬೇಗನೆ ಬೇಯಲಿಕ್ಕೆ ಇದನ್ನು ಬಳಸ್ತಾರೆ. ಇದರ ಸಂಯುಕ್ತ ರಾಸಾಯನಿಕ ಹೆಸರು ಏನಂದರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಇದರ ಒಂದು ರಾಸಾಯನಿಕ ಸೂತ್ರ. ಇದನ್ನು ಯಾವ ರೀತಿಯಾಗಿ ತಯಾರಿಸ್ತಾರೆ ಅಂದರೆ NaCl ಜೊತೆಗೆ ವಾಟರ್, ಕಾರ್ಬನ್ ಡೈಆಕ್ಸೈಡು ಪ್ಲಸ್ ಅಮೋನಿಯಾ ಎಲ್ಲವನ್ನು ಕೂಡಿ ರಿಯಾಕ್ಷನ್ಗೆ ಒಳಪಡಿಸಿದಾಗ NH4Cl ಇದು ಅಮೋನಿಯಂ ಕ್ಲೋರೈಡು, NaHCO3 ಇದು ಹೈಡ್ರೋಜನ್ ಕಾರ್ಬೋನೇಟ್. ಹಾಗಾದರೆ ಹೈಡ್ರೋಜನ್ ಕಾರ್ಬೋನೇಟ್ ಅಂತಕ್ಕಂಥದ್ದು ಇದೊಂದು ಪ್ರತ್ಯಾಮ್ಲ ಆಗಿದೆ, ಇದು ಒಂದು ಬೇಸ್ ಆಗಿದೆ. ಇದನ್ನು ಅಗೇನ್ ಕಾಯಿಸಿದಾಗ ಏನಾಗುತ್ತೆ ಅಂದರೆ
ಸೋಡಿಯಂ ಕಾರ್ಬೋನೇಟ್ ಆಗಿ ಬಿಡುಗಡೆ ಆಗುತ್ತೆ. ಜೊತೆಗೆ ವಾಟರ್ ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಬಳಸ್ತಾರೆ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ನ ಉಪಯೋಗ ಏನು? ಇದರ ಒಂದು ಉಪಯೋಗ ಏನು ಅಂತ ನೋಡ್ತೋದಾಗ ಬೇಕಿಂಗ್ ಪುಡಿಯ ತಯಾರಿಕೆಯಲ್ಲಿ ಇದನ್ನು ಬಳಸ್ತಾರೆ. ಅಡುಗೆ ಸೋಡಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇದು ಟರ್ಟಾರಿಕ್ ಆಮ್ಲದಂತಹ ಒಂದು ಸೌಮ್ಯ ಖಾದ್ಯ ಯೋಗ್ಯ ಆಮ್ಲದ ಮಿಶ್ರಣವಾಗಿದೆ. ಬೇಕಿಂಗ್ ಪುಡಿಯನ್ನು ಕಾಯಿಸಿದಾಗ ನೀರಿನೊಂದಿಗೆ ಮಿಶ್ರಣಗೊಳಿಸಿದಾಗ ಈ ಕೆಳಗಿನ ಕ್ರಿಯೆ ನಡೆಯುತ್ತೆ. ಇದು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಇದು ಅಗೇನ್ H+ನೊಂದಿಗೆ ರಿಯಾಕ್ಟ್ ಆದಾಗ ಕಾರ್ಬನ್ ಡೈಆಕ್ಸೈಡು, ವಾಟರು, ಆಮ್ಲದ ಸೋಡಿಯಂ ಲವಣ ಉತ್ಪತ್ತಿಯಾಗುತ್ತದೆ. ಈ ಒಂದು ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬ್ರೆಡ್ ಅಥವಾ ಕೇಕನ್ನು ಉಬ್ಬಿಸಿ ಮೃದು ಮತ್ತು ಸಾಫ್ಟ್ ರಂಧ್ರಯುಕ್ತ ಮಾಡಲಿಕ್ಕೆ ಬಳಸ್ತಾರೆ. ಕಾರ್ಬನ್ ಡೈಆಕ್ಸೈಡನ್ನು ಬ್ರೆಡ್ ಮತ್ತು ಕೇಕ್ ತಯಾರಿಸಲಿಕ್ಕೆ ಬಳಸ್ತಾರೆ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಆಮ್ಲಶಾಮಕಗಳಲ್ಲಿ ಒಂದು ಪ್ರಮುಖ ಘಟಕವಾಗಿದೆ. ಅಂದರೆ ಇದು ಬೇಸಾಗಿ ಕೂಡ ಕೆಲಸ ಮಾಡುತ್ತೆ. ಇದು ಕ್ಷಾರೀಯವಾಗಿದ್ದು ಜಠರದಲ್ಲಿನ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸಲಿಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಇದನ್ನು ಬೆಂಕಿ ಆರಿಸುವ ಸೋಡಾ ಆ್ಯಸಿಡ್ ಉಪಕರಣಗಳಲ್ಲಿ ಬಳಸಲಾಗುತ್ತೆ. ನೆಕ್ಸ್ಟು ವಾಷಿಂಗ್ ಸೋಡಾನ ಎಲ್ಲಿ ಬಳಸ್ತಾರೆ ಅಂತ ನೋಡ್ತಾ ಹೋಗೋಣ. ಸೋಡಿಯಂ ಕ್ಲೋರೈಡ್ನಿಂದ ಪಡೆಯುವ ಇನ್ನೊಂದು ರಾಸಾಯನಿಕ ಎಂದರೆ Na2CO3 10H2O. ಇದು ವಾಷಿಂಗ್ ಸೋಡಾದ ಕೆಮಿಕಲ್ ಫಾರ್ಮುಲಾ Na2CO3 10H2O. ಈಗ ಬೇಕಿಂಗ್ ಸೋಡಾವನ್ನು ಕಾಯಿಸುವ ಮೂಲಕ ಸೋಡಿಯಂ ಕಾರ್ಬೋನೇಟ್ನ ಪುನರ್ ಸ್ಫಟಿಕರಣದಿಂದ ವಾಷಿಂಗ್ ಸೋಡಾ ಉಂಟಾಗುತ್ತದೆ. ಇದೊಂದು ಪ್ರತ್ಯಾಮ್ಲೀಯ ಲವಣ ಯಾವುದು ಅಂತಂದರೆ ಸೋಡಿಯಂ ಕಾರ್ಬೋನೇಟ್. ವಾಷಿಂಗ್ ಸೋಡಾ ಇದರ ಒಂದು ಕೆಮಿಕಲ್ ಫಾರ್ಮುಲಾ ಏನು? Na2CO3 10H2O. ಈಗ ಸೋಡಿಯಂ ಕಾರ್ಬೋನೇಟ್ ನೀರಿನೊಂದಿಗೆ ವರ್ತಿಸಿದಾಗ ಇದು ಏನಾಗುತ್ತೆ? ಅಗೇನ್ ವಾಷಿಂಗ್ ಸೋಡಾ ಆಗಿ ಇದು ಮತ್ತೊಂದು ಪ್ರತ್ಯಾಮ್ಲೀಯವಾಗಿ ಇದು ಕ್ರಿಯೇಟ್ ಆಗುತ್ತೆ. ಈಗ 10H2O ಇದರ ಮಹತ್ವ ಏನು ಅಂತ ಹೇಳಿ ಮುಂದೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಇದು ವಾಷಿಂಗ್ ಸೋಡಾದ ಉಪಯೋಗ ಏನು ಅಂತ ನೋಡ್ತಾ ಹೋಗೋಣ. ಸೋಡಿಯಂ ಕಾರ್ಬೋನೇಟನ್ನು ಗಾಜು, ಸಾಬೂನು, ಕಾಗದ ಕಾರ್ಖಾನೆಗಳಲ್ಲಿ ಇದನ್ನು ಬಳಸಲಾಗುತ್ತೆ. ಇದನ್ನು ಬೋರಾಕ್ಸ್ನಂತಹ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲಿ ಕೂಡ ಬಳಸಲಾಗುತ್ತೆ. ಸೋಡಿಯಂ ಕಾರ್ಬೋನೇಟನ್ನು ಗೃಹ ಬಳಕೆಯ ಸ್ವಚ್ಛಕಾರಿಯಾಗಿ ಕೂಡ ಬಳಸಲಾಗುತ್ತೆ. ಇದನ್ನು ನೀರಿನ ಶಾಶ್ವತ ಗಡಸುತನ ನಿವಾರಣೆಗೆ ಉಪಯೋಗಿಸಲಾಗುತ್ತೆ. ಹಾಗಾದರೆ ಈಗ ಆಲ್ರೆಡಿ ನಾವು ಇದು ವಾಷಿಂಗ್ ಸೋಡಾದ ಕೆಮಿಕಲ್ ಫಾರ್ಮುಲಾವನ್ನು ನೋಡಿದ್ವಿ. ಇದರಲ್ಲಿ Na2CO3 10H2O ಅಂತ ಇದೆ. ಇದರಲ್ಲಿ ನಿಜವಾಗ್ಲೂ ಅಷ್ಟು ಪ್ರಮಾಣದ ನೀರು ಇರುತ್ತಾ ಅಂತ ಹೇಳಿ ನೋಡ್ತಾ ಹೋಗೋಣ. ಈ ರೀತಿಯಾಗಿ ಶುಷ್ಕವಾಗಿ ಕಾಣುವಂಥ ಈ ತಾಮ್ರದ ಸಲ್ಫೇಟ್ ಹರಳುಗಳು ಸ್ಫಟಿಕರಣದ ನೀರನ್ನು ಹೊಂದಿರ್ತವೆ. ಈ ನೀರನ್ನು ಸ್ವಲ್ಪ ಪ್ರಮಾಣದಲ್ಲಿ ಕಾಯಿಸಿದಾಗ ಅದು ಏನಾಗುತ್ತೆ ಅಂದರೆ ನೀರನ್ನು ಎವಾಪರೇಟ್ ಮಾಡುತ್ತೆ. ಆವಾಗ ಇದು ಬಿಳಿ ಬಣ್ಣಕ್ಕೆ ತಿರುಗುತ್ತೆ. ಯಾವುದು? ತಾಮ್ರದ ಸಲ್ಫೇಟ್. ಅಗೇನ್ ತಾಮ್ರದ ಸಲ್ಫೇಟ್ ಜೊತೆಗೆ ಮತ್ತೆ ನೀರನ್ನು ಹಾಕಿದಾಗ ಅದು ಅಗೇನ್ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಸ್ಫಟಿಕರಣದ ನೀರು ಲವಣ ಒಂದು ಘಟಕ ಸೂತ್ರ ಅಣುವಿನಲ್ಲಿರುವಂತಹ ನೀರಿನ ಅಣುಗಳ ಸ್ಥಿರ ಸಂಖ್ಯೆಯಾಗಿದ್ದು ಸ್ಫಟಿಕರಣದ ನೀರು ಲವಣದ ಒಂದು ಘಟಕ ಸೂತ್ರ ಆಗಿದೆ. ಈ ಘಟಕ ಸೂತ್ರವು ತಾಮ್ರದ ಸಲ್ಫೇಟ್ನಲ್ಲಿ 5 ನೀರಿನ ಅಣುಗಳಿವೆ. ಜಲೀಯ ತಾಮ್ರದ ಸಲ್ಫೇಟ್ ರಾಸಾಯನಿಕ ಸೂತ್ರ ಏನಾಗಿರುತ್ತೆ ಅಂದರೆ CuSO4 5H2O. ಈಗ ಅದೇ ರೀತಿಯಾಗಿ ವಾಷಿಂಗ್ ಸೋಡಾ ಇದರ ಒಂದು ಕೆಮಿಕಲ್ ಫಾರ್ಮುಲಾ Na2CO3 10H2O ಅಂತ ಹೇಳಿ ಆಗಿರುತ್ತೆ. ಹಾಗಾದರೆ ಸ್ಫಟಿಕರಣ ನೀರನ್ನು ಹೊಂದಿರುವ ಇನ್ನೊಂದು ಲವಣ ಯಾವುದಪ್ಪ ಅಂದರೆ ಜಿಪ್ಸಮ್. ಇದು 2 ನೀರಿನ ಅಣುಗಳನ್ನು ಸ್ಫಟಿಕರಣ ನೀರಾಗಿ ಹೊಂದಿದೆ. ಅಂದರೆ CaSO4 5H2O ಅಂತ ಇದೆ ಇದರ ಅಣುಸೂತ್ರ. ಈಗ ನಾವು ಲವಣದ ಉಪಯೋಗಗಳನ್ನು ನೋಡ್ತಾ ಹೋಗೋಣ. ಈ ಒಂದು ಲವಣದ ಉಪಯೋಗ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಹೋಗೋಣ. ಜಿಪ್ಸಮ್ನನ್ನು 373 ಕೆಲ್ವಿನ್ಗೆ ಕಾಯಿಸಿದಾಗ ಇದು ನೀರಿನ ಅಣುವನ್ನು ಕಳೆದುಕೊಂಡು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ CuSO4 12H2O ಅಂತ ಆಗುತ್ತೆ. ಇದನ್ನೇ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರೀತಾರೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದರೆ ಏನು? ಅದರ ಒಂದು ಕೆಮಿಕಲ್
ಫಾರ್ಮುಲಾ ಏನಾಗಿದೆ ಅಂತ ಕೂಡ ಕೇಳ್ತಾರೆ. ಇದರ ರಾಸಾಯನಿಕ ಹೆಸರು ಏನು ಅಂತ ಕೂಡ ಕೇಳ್ತಾರೆ. ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ H2 ಆಗಿರುತ್ತೆ. ಇದನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಹೇಳಿ ಕರೀತಾರೆ. ಇದನ್ನು ಮೂಳೆಗಳು ಮುರಿದಿರುವಂಥ ಸಂದರ್ಭದಲ್ಲಿ ಇದನ್ನು ಲೇಪನ ಮಾಡಿ ವೈದ್ಯರು ಬಳಸುವಂಥದ್ದಾಗಿದೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದು ಬಿಳಿಯ ಪುಡಿಯಾಗಿದ್ದು ಇದು ನೀರಿನೊಂದಿಗೆ ಮಿಶ್ರಣಗೊಳಿಸಿದಾಗ ಇದು ಗಟ್ಟಿಯಾಗಿ ಘನ ರೂಪಕ್ಕೆ ಬರುತ್ತೆ. ಸೊ ಇದರ H2O ಇಲ್ಲಿ ಹಾಫ್ ಅಂತ ಯಾಕೆ ಬರೆದಿದ್ದಾರೆ ಅಂತೇಳಿ ನಾವು ವಿಚಾರ ಮಾಡೋದಾದರೆ CuHO4 ಹಾಫ್ ಅರ್ಧ ವಾಟರ್ ಮಾಲಿಕ್ಯೂಲು, ಇನ್ನು 1/2 ಅಷ್ಟು ನೀರನ್ನು ಇದು ಮಿಶ್ರಣ ಮಾಡಿದಾಗ ಅವಾಗ ಏನಾಗುತ್ತೆ CuSO4 2H2O ಅಂತ ಹೇಳಿ ಆಗುತ್ತೆ. ಇದಕ್ಕೆ ನಾವು ಜಿಪ್ಸಮ್ ಅಂತ ಹೇಳಿ ಕರಿತೀವಿ. ಜಿಪ್ಸಮ್ನ ಕೆಮಿಕಲ್ ಸೂತ್ರ ಏನಪ್ಪ ಅಂದರೆ CaSO4 2H2O ಅಂತಕ್ಕಂಥದ್ದು. ನೆಕ್ಸ್ಟು ಸ್ಫಟಿಕರಣದ ನೀರಾಗಿ ಕೆಲವು ಅರ್ಧ ನೀರಿನ ಮಾತ್ರ ಅಂಟಿಕೊಂಡಂತೆ ತೋರಿಸಲಾಗುತ್ತೆ. ಇಲ್ಲಿ H2 ಅಂತ ಕೊಟ್ಟಿದ್ದಾರೆ, ಅದನ್ನ ಯಾಕೆ ಕೊಟ್ಟಿದ್ದಾರೆ ಅಂತ ಕೇಳ್ತಾರೆ. ಇಲ್ಲಿ ಅರ್ಧ ಅಣು ನೀರನ್ನು ಹೀಗೆ ಪಡೆಯಲು ಸಾಧ್ಯವಾಗುತ್ತೆ. ಇದನ್ನು ಒಂದು ರೂಪದಲ್ಲಿ ಬರೆಯಲು ಕಾರಣ ಏನಪ್ಪ ಅಂದರೆ CuSO4 ಘಟಕಗಳು ಒಂದು ನೀರಿನ ಅಣುವನ್ನು ಹಂಚಿಕೊಂಡಿವೆ. CuSO4 ಅಂತಕ್ಕಂಥದ್ದು ಒಂದು ವಾಟರ್ ಮಾಲಿಕ್ಯೂಲನ್ನು ಹಂಚಿಕೊಂಡಿದೆ, ಹಾಗಾಗಿ H2O ಅಂತೇಳಿ ಬರೀತಾರೆ. ಇದನ್ನು ಎಲ್ಲೆಲ್ಲಿ ಬಳಸ್ತಾರೆ ಅಂತ ನೋಡೋದಾದರೆ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಆಟಿಕೆಗಳ ತಯಾರಿಕೆಯಲ್ಲಿ ಬಳಸ್ತಾರೆ, ಅಲಂಕಾರಿಕ ವಸ್ತುಗಳಲ್ಲಿ ಬಳಸ್ತಾರೆ, ನುಣುಪಾದ ಮೇಲ್ಮೈ ನಿರ್ಮಿಸಲು ಇದನ್ನು ಉಪಯೋಗಿಸ್ತಾರೆ. ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಹೇಳಿ ಕರೀತಾರೆ. ಸೊ ಇದು ತುಂಬಾ ಇಂಪಾರ್ಟೆಂಟು. ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಹೇಳಿ ಕರೀತಾರೆ. ಓಕೆ, ಇದು ಈ ಒಂದು ಚಾಪ್ಟರ್ನ ಕಂಪ್ಲೀಟ್ ಇಂಪಾರ್ಟೆಂಟ್ ನೋಟ್ಸ್ ಮತ್ತು ಎನಲೈಸಿಸ್ ಆಗಿತ್ತು. ಸೊ ಇದನ್ನು ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದು ಒಂದು GPSTR ಭಾಗದ ಒಂದು ಅಧ್ಯಯನವಾಗಿದೆ. ಈ ರೀತಿಯಾದ ವಿಡಿಯೋಸ್ಗಳಿಗಾಗಿ ಇದಕ್ಕಿಂತಲೂ ಒಳ್ಳೆ ರೀತಿಯಾದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.